ಆತಂಕ ಬೇಡ, ಇವತ್ತು ಕೊನೆ ದಿನ ಅಲ್ಲ. ಪ್ರಕಟಣೆ 25/11/2013 ಸೋಮವಾರದಿಂದ 29/11/2013 ಶುಕ್ರವಾರದವರೆಗೆ ಶ್ರೀ ವಸಂತರಾವ್ ಕರಜಗಿ ದತ್ತಿ ಆಶ್ರಯದಲ್ಲಿ ಪ್ರವಚನಮಾಲೆ 6:30 7:45. ವಿದ್ವಾನ್ ಗಣೇಶ ಭಟ್ಟ ಹೋಬಳಿಯವರಿಂದ. ವಿಷಯ ಭಗವದ್ಗೀತೆ, ಮುಂದುವರಿದ ಭಾಗ. ಸಹೃದಯರಿಗೆ ಸಸ್ನೇಹ ವಂದನೆ. ಮಹಾಭಾರತ ಪಾತ್ರಗಳು ಉಪನ್ಯಾಸದ 2ನೇ ಸರಣಿ ಇನ್ನೊಂದು ದಿನದಲ್ಲಿ ಮುಗಿಯಲಿದೆ. ಅಗೆದಷ್ಟು ಉಕ್ಕುವ ವಸರ ಬುಗ್ಗೆಯಂತಿರುವ ಮಹಾಭಾರತದ ಪಾತ್ರಗಳ ಗಣನೆ ಹಾಗೂ ಪರಿಗಣನೆ ಎಷ್ಟು ಮೊಳ ಹಾಕಿದರೂ ಮತ್ತೆ 10 ಅಂಗುಲ ಬಾಕಿ ಉಳಿಯುವ ಪೈಕಿಯದ್ದು. ಮಹಾಭಾರತವನ್ನು ಒಟ್ಟಾಗಿ ಓದಿಬಿಡಬಹುದು. ಆದರೆ ಪಾತ್ರಗಳನ್ನು ಅಲಾಯಿತ ತೆಗೆದು ಆ ಒಂದೊಂದು ಪಾತ್ರದ ಆದ್ಯಂತ ಶಿಲ್ಪವನ್ನು ತೋರಿಸಿ ವ್ಯಾಸಕೃತಿಯ ಸೂಕ್ಷ್ಮತೆಯನ್ನು ಮನಗಾಣಿಸುವುದು ದುಸ್ಸಾಧ್ಯವಾದ ಕೆಲಸ ಅಂತಲೇ ಹೇಳಬೇಕು. ವ್ಯಾಸರು ಕಟ್ಟಿದಂತಹ ಆ ಮಹಾಗ್ರಂಥ, ಅದರ ಅಪಾರ್ಟ್ಮೆಂಟು ವಿಶ್ವದಲ್ಲಿ ಇದುವರೆಗೂ ಯಾರೂ ಊಹಿಸಲೂ ಆಗದ ಎತ್ತರದ್ದು, ಬಿತ್ತರದ್ದು, ಆಳದ್ದೂ ಕೂಡ. ಮಹಾಭಾರತದಲ್ಲಿ ಕಾಣಿಸುವ ಅಧಿಕೃತ ನಾಮಧೇಯದ ಪಾತ್ರಗಳು ಎಷ್ಟು ಸಾವಿರವೋ ಏನೋ. 4 ಶ್ಲೋಕಗಳಲ್ಲಿ ಕಂಡು ಮರೆಯಲಾಗದ ಮಹನೀಯ ಪಾತ್ರಗಳು ಎಷ್ಟಿದ್ದಾವೆ. ಉದಾಹರಣೆಗೆ ವಿದುಲೆಯಂಥ ಪಾತ್ರಗಳ ಶ್ರೇಣೀಕರಣ ಮಾಡಿದರೆ ನಮ್ಮ ಸೌಕರ್ಯಕ್ಕೆ ಕನಿಷ್ಠ 10 ತರಹ ಗುಂಪಿಸಿಕೊಂಡರೂ ಸಾಕಾಗಲಿಕ್ಕಿಲ್ಲ. ಮನುಷ್ಯ ಪಾತ್ರಗಳಲ್ಲದೆ ತಮ್ಮ ಹಾದುವಿಕೆಯಲ್ಲಿ ಹಸಾದದ ಹಾದಿ ಕಾಣಿಸುವ ಮೃಗಪಕ್ಷಿಗಳ ಚೌಕಿ ಬೇರೆಯೇ ಇದೆ. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್. ಧರ್ಮಾರ್ಥ ಕಾಮಮೋಕ್ಷಗಳ ವಿಷಯದಲ್ಲಿ ಇಲ್ಲಿ ಏನಿದೆಯೋ, ಅಂದರೆ ಈ ಗ್ರಂಥದಲ್ಲಿ ಏನಿದೆಯೋ ಅದು ಎಲ್ಲೆಡೆ ಇದೆ. ಇಲ್ಲಿ ಏನಿಲ್ಲವೋ ಅದು ಇನ್ನೆಲ್ಲೂ ಇಲ್ಲ. ಇದು ಭಾರತದ ಅಕ್ಷುಣ್ಣ ಪ್ರಶಸ್ತಿ. ನಮಗೆ ಈ ಪ್ರೋದ್ಘೋಷದ ಮನವರಿಕೆ ಆಗುವುದು ಪಾತ್ರಗಳ ಅವಲೋಕನದಲ್ಲಿ. ಒಂದೊಂದೇ ಪಾತ್ರದ ಜಾತಕ ಜಾಲಾಡ ಹೊರಟಾಗ 2 ರೀತಿಯ ಪ್ರಯೋಜನ ಆಗ್ತದೆ. ಅಂದರೆ ಇಂಥ ಉಪನ್ಯಾಸದಿಂದ ಒಂದು, ಆ ಪಾತ್ರತ್ವದ ಒಟ್ಟಾರೆ ಚಿತ್ರಣ. 2ನೇದು, 10 ಸನ್ನಿವೇಶಗಳಲ್ಲಿ ಆ ಪಾತ್ರ ಕಾಣಿಸಿಕೊಳ್ಳುತ್ತಾ ಹೋಗುವಾಗ ಒಟ್ಟು ಕಥೆಯ ಪೌನಃಪುಣ್ಯವಾದ ಆಲೋಡನೆ. ಮತ್ತೆ ಅದನ್ನು ನಾವು ಗಮನಿಸ್ತಾ ಇರ್ತೇವೆ. ಉದಾಹರಣೆಗೆ ದ್ಯೂತ, ವಸ್ತ್ರಾಪಹಾರದಂಥ ಸಂದರ್ಭ. ಬಹುತೇಕ ಮೇಜರ್ ಕ್ಯಾರೆಕ್ಟರ್ ಅನ್ನುವಂಥದ್ದೆಲ್ಲವುಗಳು ಕೂಡ ಅಲ್ಲಿ ಹಾಜರಿರ್ತವೆ ಈ ಪ್ರಕರಣಗಳಲ್ಲಿ. ಮತ್ತೆ ಅದೇ ವಿವರ ಬರುವುದರಿಂದ ಕಥೆಯ ಗಟ್ಟಿ ನೆಲಗಟ್ಟು ಕಣ್ಣೆದುರು ಕಟ್ಟುತ್ತದೆ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶರಂತೂ ಬಹುತೇಕ ಪ್ರಮುಖ ಕಥಾಘಟ್ಟಗಳನ್ನು ಆಯಾ ಪಾತ್ರಗಳ ಒಡ್ಡೋಲಗ, ಕುಮುಚಟ್ಟು, ದಿಗಿಣ ಸಮೇತವಾಗಿ ನಮ್ಮೆದುರು ಪ್ರತ್ಯಕ್ಷೀಕರಿಸಿ, ಜೊತೆಗೆ ಇವತ್ತಿನ ರಾಜಕೀಯದ ಹಳವಂಡಗಳ ವೇಷಭೂಷಣವನ್ನು ಅವಕ್ಕೆ ತೊಡಿಸಿ ದ್ವಾಪರ ಕಲಿಯುಗವಾಗುವುದು ಎಂಬುದನ್ನು ಸಾಬೀತು ಮಾಡಿದ್ದಾರೆ. ಅದೇ ಕತೆ, ಅದೇ ಪಾತ್ರ, ಅದೇ ಭಾವ. ಆದರೆ ಹೆಸರು ಒಂದನ್ನು ಬದಲು ಮಾಡಿದರೆ ಕೌರವ, ಧೃತರಾಷ್ಟ್ರ, ಗಾಂಧಾರಿ, ಭೀಮ, ಶಕುನಿ ಎಲ್ಲರೂ ನಮ್ಮ ಪಕ್ಕದ ಕುರ್ಚಿಯಲ್ಲೇ ಕೂತಿದ್ದಾರೆ ಅಂತ ಬೆಚ್ಚಿಸುತ್ತಾರೆ ಸತ್ಯದ ಅನಾವರಣವನ್ನು ಮಾಡಿ. ನಿನ್ನೆ ಹೇಳಿದ್ರಲ್ಲ, ಒಂದು ದೇವಸ್ಥಾನ ಆಗಲಿ, ಒಂದು ಶಾಲೆಯನ್ನಾಗಲಿ, ಒಂದು ಛತ್ರವನ್ನಾಗಲಿ, ಒಂದು ಕಲಾಭವನವನ್ನಾಗಲಿ ಕಟ್ಟಿಸದೇ ಇದ್ದ ಪಾಪಿ ದುರ್ಯೋಧನ ಬಿಲಿಯಾಂತರ ದುಡ್ಡು ಸುರಿದು ದ್ಯೂತ ಭವನ ಕಟ್ಟಿಸಿದ ಕ್ಯಾಸಿನೋ ಅಂದರು. ಇದು ಪಾತ್ರ ಪರಿಚಯದ ಪನ್ನತಿಕೆಯ ಪಥ. ಕೌರವನ ಬಗ್ಗೆ ಒಂದಷ್ಟು ದುಶ್ಚಿತ್ರ ನಮ್ಮ ಚಿತ್ರದಲ್ಲಿ ಒತ್ತುವುದು ಸತ್ಯ. ಆದರೂ ಈ ದ್ಯೂತ ಭವನ ಅನ್ನುವಂಥದ್ದನ್ನೇನು ಗಣೇಶರು ಎತ್ತಿ ಹೇಳಿದ್ದಾರೆ, ಅದು ಅವನ ಲೈಫ್ ಟೈಮ್ ಮಾನ್ಯುಮೆಂಟ್ ಪಾಪ. ಅದರತ್ತ ನಮ್ಮ ಗಮನ ಸಹಜವಾಗಿ ಹೋಗುವುದಿಲ್ಲ. ಹೀಗೆ ಹೇಳಿದಾಗಲೇ ಗೊತ್ತಾಗುವುದು. ಆದರೆ ಕೌರವ ಅದ್ಭುತ ಕಾರ್ಯತಂತ್ರ ನಿಪುಣ. ಗಣೇಶರು ಮತ್ತೆ ಹೇಳುವಂತೆ ಪಾತ್ರವಾಗಿ ಇಷ್ಟವಾಗುವಂತಹವು, ಆದರೆ ವಾಸ್ತವವಾಗಿ ಅಲ್ಲ. ವಿಪರ್ಯಾಸ ಎಂದರೆ ಮಹಾಭಾರತದ ಎಲ್ಲ ಕಲೆ ಕಸುರುಗಳನ್ನು ನಾವು ನಮ್ಮನ್ನೂ ಸೇರಿದಂತೆ ನಿತ್ಯವೂ ಕಾಣುತ್ತಿದ್ದೇವೆ. ಅವನದೊಂದು ಅತ್ಯಂತ ಪ್ರಸಿದ್ಧವಾದ ಒಂದು ಘೋಷವಾಕ್ಯ ಇದೆಯಲ್ಲ,
ಸೂಚ್ಯಗ್ರೇಣ ಸುತೀಕ್ಷ್ಣೇನ ಯಾವದ್ಭಿದ್ಯೇತ ಮೇದಿನಿ ತಾವದ್ಭೂಮಿಂ ನ ದಾಸ್ಯಾಮಿ. ಸಂಧಾನದಲ್ಲಿ ಹೇಳುವಂತಹದ್ದು ಇದು ಅವನ ಜೀವಮಾನದ ದೊಡ್ಡ ಪ್ರತಿಜ್ಞೆ. ಅದು ಬರೀ ಸೂಜಿ ಅಲ್ಲ, ಸೂಚ್ಯಗ್ರೇಣ ಅಷ್ಟೇ ಸಾಕಾಗಲಿಲ್ಲ, ವಿಶೇಷಣವನ್ನು ಕೊಟ್ಟಿದ್ದಾರೆ. ಅತ್ಯಂತ ಮೊನಚಾದ ಸೂಜಿ, ಸುತೀಕ್ಷ್ಣೇನ ಸೂಚ್ಯಗ್ರೇಣ, ಅದರ ತುದಿ ಚುಚ್ಚುವಷ್ಟು ನೆಲವನ್ನೂ ಕೊಡೋದಿಲ್ಲ ಅನ್ನುವ ಕೌರವ ರಿಯಲ್ ಎಸ್ಟೇಟ್ ಹಂತಕಾರಿಗಳ ಹೊಂಗಿರಣ. ಯಾವ ಪಾತ್ರವನ್ನು ಅದ್ದಿ ಸೋಸಿ ಹಿಂಡಿ ಝಾಡಿಸಿದರೂ ನಾವು ಹೇಗಿರಬೇಕು ಹೇಗಿರಬಾರದು ಎಂಬುದಕ್ಕೆ ಹೆಜ್ಜೆ ಹೆಜ್ಜೆಗೆ ನಿದರ್ಶನ ಸಿಗುತ್ತದೆ ಮಹಾಭಾರತದಲ್ಲಿ ಎಂಬುದನ್ನು ಗಣೇಶರು 100ಕ್ಕೆ 100 ವ್ಯಾಸನಿಷ್ಠರಾಗಿ, ಇದು ಅಂಡರ್ಲೈನ್, ವ್ಯಾಸನಿಷ್ಠರಾಗಿ ಎಳೆ ಎಳೆಯಾಗಿ ಬಿಡಿಸಿಡುತ್ತಾ ಇದ್ದಾರೆ. ಪ್ರತಿಪಾದನ ಪಂಥವನ್ನು ಕೈಬಿಟ್ಟು, ಅಂದರೆ ನಮ್ಮದೇ ಒಂದು ಆರ್ಗ್ಯುಮೆಂಟು ಅಥವಾ ಇಂಟರ್ಪ್ರಿಟೇಷನ್ ಅಲ್ಲ, ಪ್ರತಿಪಾದನ ಪಂಥವನ್ನು ಕೈಬಿಟ್ಟು ಮೂಲ ಕೃತಿಯ ನೇರ ನಿರೂಪಣವನ್ನು ಅವಲಂಬಿಸಿ ಪಾತ್ರಗಳನ್ನು ಚಿತ್ರಿಸುತ್ತಾ ಇರುವುದರಿಂದ ಇನ್ನೂ ಹೆಚ್ಚಿನ ಅಧಿಕೃತತೆ ಈ ಉಪನ್ಯಾಸಕ್ಕೆ ಬಂದಿದೆ, ಸಂದಿದೆ. ಮನಃಶಾಸ್ತ್ರದ ಮಹಾಮೇರುಕೃತಿ ಮಹಾಭಾರತ ಮನಸ್ಸಿನ ವಿರಾಟ್ ವಿಶ್ವವನ್ನು ತೆರೆದು ತೋರಲು, ಬಿತ್ತಿ ಬೆಳೆಸಲು ವ್ಯಾಸರು ಹರಡಿಕೊಂಡ ಭಿತ್ತಿಯ ಸ್ಫೋಟನ ಅರ್ಥಾಸ್ಫೋಟವನ್ನು ವ್ಯಾಸಲೇಖನಿ ಗಣೇಶರಲ್ಲದೆ ಬೇರೆ ಯಾರು ಹೇಳಬೇಕು? ಗಣೇಶನು ವ್ಯಾಸರಿಗೆ ಲೇಖನ ಆಗಿದ್ದವ ಅನ್ನೋದು ಒಂದು ಕಥೆಯನ್ನು ನಂಬಿಕೊಂಡು ಹೇಳೋದು. ಬರೆದಿದ್ದಾನೆ ಅಂತೇನೋ ಪುರಾವೆ ಇಲ್ಲಂತೆ. ಈ ಮಹಾಭಾರತ ಕುರಿತು 4 ವಾಕ್ಯಗಳಲ್ಲಿ ಡಿ ವಿ ಜಿಯವರು ಅದನ್ನು ಹೇಗೆ ಸಾರ ಸಂಗ್ರಹವಾಗಿ ಹೇಳ್ತಾರೆ ಅಂದರೆ, ಮನುಷ್ಯನ ಅಂತರಂಗದ ಶತ್ರುಗಳು ಯಾರು, ಅವರ ಶಕ್ತಿ ಎಂಥದು ಅಂತ ಕಂಡುಕೊಂಡು ಅಂತಃಶತ್ರುಗಳನ್ನು ದಮನ ಮಾಡಲು ಪ್ರಯತ್ನಿಸಬೇಕು, ಆತ್ಮಶಿಕ್ಷಣದ ಯೋಚನೆ ಮಾಡಬೇಕು. ಮನುಷ್ಯನ ಪ್ರಯತ್ನ ಮುಖ್ಯವಾಗಿರಬೇಕಾದದ್ದು ಅಂತರಂಗ ಶೋಧನೆಯಲ್ಲಿ, ಬಹಿರಂಗ ಸಾಹಸದಲ್ಲಲ್ಲ. ಇದೇ ಮಹಾಭಾರತದ ತಾತ್ಪರ್ಯ. ಇದು ವಾಸ್ತವವಾಗಿ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ ಆಗಿರುತ್ತದೆ ಅಂತ ಡಿ ವಿ ಜಿಯವರು ಮಹಾಭಾರತ ಕುರಿತು ಬರೆದಂಥ ಒಂದು ಲೇಖನದಲ್ಲಿ ಹೇಳ್ತಾರೆ. ಅಂತರಂಗ ಶೋಧನೆಗೆ ಬೇಕಾಗುವುದು ಬೆಳಕು. ಮಹಾಭಾರತ, ಭಾರತ ಅಂದರೆ ಬೆಳಕು, ಭಾರತ ಅಂದರೆ ಬೆಳಕು ಅನ್ನುವಂಥ ಒಂದು ಸರಳವಾದ ಅರ್ಥವನ್ನು ಒಬ್ಬ ನಿರಕ್ಷರಿಯಾದಂತಹ ಒಬ್ಬ ಯೋಗಿ ಹೇಳಿದ್ದಾನೆ. ಒಂದು 4 ವಾಕ್ಯಗಳು ನೀವು ಕೇಳಿರಬಹುದು. ಮಹಾಭಾರತ ಅಂದರೆ ಬೆಳಕು, ಬೆಳಕನಾಗಿ ಬಂದವರು ಪಾಂಡವರು 5 ಜನ, ಕತ್ತಲಾಗಿ ಬಂದವರು ಕೌರವರು 100 ಜನ. ಕೃಷ್ಣ ಅಂದರೆ ಧರ್ಮ ಕರ್ಮ ಹಿಡಿದು ಕರ್ತವ್ಯ ಮಾಡೋನು. ದ್ರೌಪದಿ ಅಂದರೆ ಗೋಪ್ಯ, ಮರುವಾದಿ ಬಟಾ ಬಯಲಾಗಬಾರ್ದು. ಆದರೆ ಕುನ್ನಿ, ಆ ಸಕುನ್ನಿ ಕೌರವರು ಅದರ ಆವರಣ ಕಿತ್ತಾಕಿ ಮಾನ ಕೆಡ್ಸೋಕೆ ನೋಡಿದರು. ಭೀಷ್ಮ ದ್ರೋಣ ಅಂದರೆ ಪುಕ್ಕಲು. ಆ ಸಭೆನಾಗೆ ಕೌರವನ ಕಪಾಳಕ್ಕೆ 4 ಬಾರಿಸಿ ಬುದ್ಧಿ ಹೇಳ್ಬೇಕಿತ್ತ ಬೇಡವಾ? ಹಂಗೆ ಮಾಡಿಲ್ಲ. ಹಿಂಗೆ ಇದ್ದರೆ ಲೋಕಕ್ಕೆ ಒಳ್ಳೇದಾಗಿಲ್ಲ ಅಂತ ಕೃಷ್ಣ ಪಾಂಡವರಿಗೆ ಹೇಳ್ದ. ನಮ್ಮ ಧರ್ಮದಾಗ ನಾವಿದ್ರಾತು ಎಂಬುದು ಮುಖ್ಯ ಅಲ್ಲ, ಅದರಿಂದ ಲೋಕದಾಗೆ ಅಧರ್ಮನೇ ತುಂಬಿ ಹೋಗುತ್ತೆ ಅಂತ ಕೃಷ್ಣ ಪಾಂಡವರಿಗೆ ಬುದ್ಧಿ ಹೇಳ್ದ. ಧರ್ಮಕ್ಕೂ ಅಧರ್ಮಕ್ಕೂ ಭಾರಿ ಹೋರಾಟ ನಡೆದು ಧರ್ಮರಾಜನಿಗೆ ಪಟ್ಟ ಆತು. ಇದೇ ಮಹಾಭಾರತ ಕಂಡ್ರಪ್ಪೋ. ಮತ್ತು ಮುಕುಂದೂರು ಸ್ವಾಮಿಗಳು ಅನ್ನುವಂಥ ನಿಮಗೆಲ್ಲ ಗೊತ್ತಿರುವಂತಹದ್ದು ಏಕದಾಗೈತೆ ಅನ್ನುವ ಪುಸ್ತಕದಲ್ಲಿ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ದಾಖಲಿಸಿದ್ದು. ಇಷ್ಟು ಸರಳವಾಗಿಯೂ ಕೂಡ ಮಹಾಭಾರತವನ್ನು ನಾವು ಮನಸ್ಸಿನಲ್ಲಿ ಇಳಿಸಿಕೊಳ್ಳಬಹುದು. ಅದು ಬೆಳಕು. ಡಿ ವಿ ಜಿ ಹೇಳಿದಂತೆ ಬಹಿರಂಗ ಸಾಹಸಕ್ಕಿಂತ ಅಂತರಂಗ ಶೋಧನೆಗೆ ನಮ್ಮನ್ನು ತೊಡಗಿಸುವಂತೆ ತಮ್ಮ ಉಪನ್ಯಾಸದ ಮೂಲಕ ಭಾರತ ಪಾತ್ರಗಳ ಚಿತ್ತಾರಣ್ಯದಲ್ಲಿ ನಮ್ಮನ್ನು ಕರೆದೊಯ್ದು ಪರಮಾರ್ಥವನ್ನು ದರ್ಶಿಸುತ್ತಿರುವ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರಿಗೆ ಹಾರ್ದಿಕವಾದಂಥ ಕೃತಜ್ಞತೆ. ತಮಗೆಲ್ಲ ವಂದನೆ, ಅಭಿವಂದನೆ. ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಧೃತರಾಷ್ಟ್ರನನ್ನು ಯುದ್ಧ ಭೂಮಿಯ ಆರಂಭದಲ್ಲಿ ವಿದಾಯ ಹೇಳಿ ಬಂದಿದ್ವಿ. ಈಗ ಮತ್ತೆ ಧೃತರಾಷ್ಟ್ರನ ಪಾತ್ರದ ಸಮಾಲೋಚನೆ ಮಾಡೋಣ. ವ್ಯಾಸರೇ ಬಂದು ಕಾಲೋಯಂ ಪುತ್ರರೂಪೇಣ ತವಜಾತೋ ಮಹೀಪತೆ ಅಂತ ಹೇಳಿದ ಮಾತು ನಮಗೆ ನೆನಪಾಗುತ್ತದೆ. ನಿನ್ನ ಮಗನ ರೂಪದಲ್ಲಿ ಕಾಲವೇ ಬಂದಿದೆ, ಹಾಗಾಗಿ ಬೇಗ
ಆತನನ್ನು ದೂರ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡು ಅಂತ. ಆದರೆ ಅವನು ಒಪ್ಪಲಿಲ್ಲ. ಹಠ ಮಾಡಿಕೊಂಡು ಬಂದ. ದುರ್ಯೋಧನ ಕಲಿಸ್ವರೂಪಿ, ಶಕುನಿ ದ್ವಾಪರ ಸ್ವರೂಪಿ. ದ್ವಾಪರ ಅಂದರೆ ದ್ವಂದ್ವ, ಅದ ಇದ ಅಂತನ್ನುವಂಥದ್ದು. ಹೀಗಾಗಿಯೇ ಈ ಪಗಡೆ ಆಟದಲ್ಲಿ ದ್ಯೂತದಲ್ಲಿ 2 ಅನ್ನುವ ಗರ ಅದನ್ನು ದ್ವಾಪರ ಅಂತ, 1 ಅನ್ನುವ ಗರವನ್ನು ಕಲಿ ಅಂತ, 3 ತ್ರೇತ ಅಂತ, 4 ಕೃತ ಅಂತ, ಹೀಗೆಲ್ಲ ಚೌಕ ಅಂತ ಬೀಳುವಂಥದ್ದು ಕೃತ ಅಂತ ಹೀಗೆಲ್ಲ ಹೇಳುವಂಥದ್ದು ಉಂಟು. ಹಾಗೆ ಕಾಲ ಪುರುಷನ ರೂಪದಲ್ಲಿ ಬಂದು ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ನುಂಗಿ ನೊಣೆಯುವಂಥವನಾಗಿದ್ದಾನೆ ಅನ್ನುವುದು. ಆದರೆ ದುರ್ಯೋಧನನ ಕಾಲ ಸ್ವರೂಪಕ್ಕೂ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅನ್ನುವ ಆ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ. ದುರ್ಯೋಧನನದು ವ್ಯಷ್ಟಿ ಕಾಲ, ಶ್ರೀಕೃಷ್ಣ ಸಮಷ್ಟಿ ಕಾಲ ಸ್ವರೂಪಿ. ಹೀಗಾಗಿ ಅಬ್ಸಲ್ಯೂಟ್ ಟೈಮ್ ಅಂತ ಯಾವುದಾದ್ರೂ ಇದ್ದರೆ ಅದು ಶ್ರೀಕೃಷ್ಣ. ಈ ರಿಲೇಟಿವ್ ಟೈಮ್ ಯಾವುದಿದೆ ಅದು ದುರ್ಯೋಧನ. ರಿಲೇಟಿವ್ ಟೈಮ್ನಲ್ಲಿ ವಿಕೆಟ್ ಟೈಮ್ಸ್, ಬ್ಯಾಡ್ ಟೈಮ್ಸ್ ಆ್ಯಂಡ್ ಗುಡ್ ಟೈಮ್ಸ್ ಅಂತ. ಹಾಗಾಗಿ ಟೈಮ್ಸ್ ಅಂತ ಬಹುವಚನದಲ್ಲಿ ನಾವು ಬಳಸ್ತೀವಿ. ಹಾಗೆ ಬಳಸಿದಾಗ ಅದು ನಾನಾತ್ವವನ್ನು ತೋರಿಸುವಂಥದ್ದು. ಅದು ದುರ್ಯೋಧನನ ದುಷ್ಟತನದ ಲಕ್ಷಣ ಅಂತ ಗೊತ್ತಾಗುತ್ತದೆ. ಆಮೇಲೆ ಅವನು ವ್ಯಾಸರ ಹಿತನ ಒಂದು ಸ್ವಲ್ಪವೂ ಕೇಳೋಲ್ಲ. ಯಥಾ ಭವಾನ್ ವೇತ್ತಿ ತಥೈವ ವೇತ್ತ ಭಾವಾಭಾವೋ ವಿದಿತೋ ಮೇ ಯಥಾರ್ಥವು ಸ್ವಾರ್ಥೇ ಸಂಮುಹ್ಯತಿ ತಾತ ಲೋಕೋ ಮಾಂಚಾಪಿ ಲೋಕಾತ್ಮಕಮೇವ ವಿದ್ಧಿ ಪ್ರಸಾದಯೇ ತ್ವಾಂ ಅತುಲ ಪ್ರಭಾವಂ ತನ್ನೋ ಗತಿ ದರ್ಶಯಿತಾ ಚ ಧೀರಃ ನ ಚಾಪಿತೆ ಮದ್ವಶಗಾ ಮಹರ್ಷೇ ನ ಚ ಧರ್ಮಂ ಕರ್ತುಮರ್ಹಾನ್ ಮಹೀಪತೆ ಮೇಮತಿ. ಅಂದರೆ ಸ್ವಾಮಿ ನೀವೇನೋ ಹೇಳಿಬಿಡ್ತೀರಾ ದೊಡ್ಡ ಮಾತು ಅಂತೆಲ್ಲ ಹೇಳಿ, ಆದರೆ ಸ್ವಾರ್ಥೇ ಸಂಮುಹ್ಯತಿ ತಾತ ಲೋಕಃ, ದೊಡ್ಡ ಮಾತು ಹೇಳ್ತಾನೆ. ಲೋಕ ಎಲ್ಲವೂ ತನ್ನ ಸ್ವಾರ್ಥದಲ್ಲಿ ಮುಳುಗುತ್ತದೆ, ತನ್ನ ಅರ್ಥಕ್ಕಿಂತ ಮಿಗಿಲಾಗಿ ಏನನ್ನೂ ನೋಡಲ್ಲ, ನಾನು ಅದನ್ನೇ ನೋಡ್ಕೊಳ್ತಾ ಇದ್ದೀನಿ. ಮಾಂಚಾಪಿ ಲೋಕಾತ್ಮಕಮೇವ ವಿದ್ಧಿ, ನಾನು ಲೋಕದ ಹಾಗಿರ್ತೀನಿ. ಅಂದರೆ ನಾನೇನು ದೊಡ್ಡವನಾಗೋಕ್ಕೆ ಇಷ್ಟಪಡೋಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ತಪ್ಪಿಲ್ಲ, ಆದರೆ ದೊಡ್ಡವರಾಗೋಕ್ಕೆ ಇಷ್ಟಪಡದೇ ಇದ್ದವರು ದೊಡ್ಡ ಸ್ಥಾನದಲ್ಲಿ ಕೂತ್ಕೋಬಾರ್ದು ಅಂತಷ್ಟೇ ನಾವು ಹೇಳೋದು. ಕೂತ್ಕೊಳ್ತಾರಲ್ಲ ಆಗ ಬರುತ್ತದೆ. ನನ್ನ ಪಾಡಿಗೆ ಬಿಡಿ ಅಂತಂದರೆ ಸರಿ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರೋ ಜಾಗ ಖಾಲಿ ಮಾಡ್ತಾ ಇರು ಅಂತ. ತುಂಬ ಜನ ದೊಡ್ಡ ಸ್ಥಾನಗಳನ್ನು ಬಯಸ್ತಾರೆ, ಲೋಕ ಪೂಜ್ಯತೆಯನ್ನು ಬಯಸ್ತಾರೆ, ಲೋಕ ಮಾನ್ಯತೆಯನ್ನು ಬಯಸ್ತಾರೆ, ಆದರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಇರೋಲ್ಲ. ಡಿ ವಿ ಜಿಯವರು ವಿಶ್ವೇಶ್ವರಯ್ಯನವರ ಬಗ್ಗೆ ಬರೀತಾ 2 ಮಾತುಗಳನ್ನು ಹೇಳ್ತಾರೆ. ಸ್ಥಾನಕ್ಕೆ ಬರುವ ಮೊದಲು ತಾನದಕ್ಕೆ ಅರ್ಹನೆ ಎನ್ನುವ ಚಿಂತನ, ಮತ್ತು ಆ ಸ್ಥಾನದಲ್ಲಿ ನಿಂತು ತಾನು ಯಾವುದಾದ್ರೂ ಕೆಲಸ ಮಾಡೋದು ಉಳಿದಿದೆಯಾ ಅನ್ನೋದರ ಚಿಂತನ, ಎರಡನ್ನೂ ಮಾಡ್ತಾಯಿದ್ರು. ತಾನು ಆ ಸ್ಥಾನಕ್ಕೆ ಅರ್ಹನ ಅನ್ನೋದೊಂದು, ಆ ಸ್ಥಾನದಲ್ಲಿ ಬಂದ ಮೇಲೆ ಏನಾದರೂ ಕೆಲಸ ಆದೀತಾ ಅಂತ. ಅರ್ಹತೆ ಇಲ್ಲ ಅಂದರೆ ಚಿಂತೆಯೇ ಮಾಡೋದಿಲ್ಲ, ಅರ್ಹತೆ ಇದೆ ಅಂದರೆ ಕೆಲಸ ಇಲ್ಲ ಅಂದರೂ ಅಲ್ಲಿ ಚಿಂತೆ ಮಾಡೋದಿಲ್ಲ, ಬೇಡ ಅಂತನ್ನುವಂಥದ್ದು ಅಂತ. ಹೀಗಾಗಿ ಮತ್ತೆ ಅವರು ಅಷ್ಟೇ, ನಚಾಪಿತೆ ಮದ್ವಶಗ ಮಹರ್ಷೇ, ನನ್ನ ಮಾತನ್ನು ಕೇಳುವಂಥವರಲ್ಲ. ನಚ ಅಧರ್ಮಂ ಕರ್ತುಂ ಅರ್ಹಾಹಿ ಮೇ ಮತಿ, ನಾನು ಅಧರ್ಮ ಅಂತ ಮಾಡೋದಕ್ಕಾಗೋದಿಲ್ಲ. ಪುತ್ರ ಪ್ರೀತಿ ಇದೆಯಲ್ಲ ಅದು ಧರ್ಮ ಅಂತ ಇವನ ದೃಷ್ಟಿ. ಮತ್ತು ವ್ಯಾಸರು ಹೇಳ್ತಾರೆ, ಅಯ್ಯ ನಿನ್ನ ಪಕ್ಕದಲ್ಲಿ ಸೈನ್ಯ ಜಾಸ್ತಿ ಇದೆ ಎನ್ನುವ ಸಂಖ್ಯೆ ಬಗ್ಗೆ ಮೋಹ ಬೇಡ, ಖಂಡಿತ ಅದು ನಿಲ್ಲುವಂಥದ್ದಲ್ಲ. ನ ಬಾಹುಳ್ಯೇನ ಸೇನಾಯಾಹ ಜಯೋ ಭವತಿ ನಿತ್ಯಶಃ ಅಂತ. ನ ಬಾಹುಳ್ಯೇನ ಸೇನಾಯಾಹ ಜಯೋ ಭವತಿ ನಿತ್ಯಶಃ ಅನ್ನುವ ವ್ಯಾಸರ ಮಾತು ಸದಾಕಾಲ ಮನಸ್ಸಿನಲ್ಲಿಡಬೇಕು. ನಮ್ಮ ಕಡೆ ಬೆಂಬಲ ಇದೆ, ನಮ್ಮ ಕಡೆ ಹೆಚ್ಚು ಜನ ಇದ್ದಾರೆ, ನಮ್ಮ ಕಡೆ ಬಾಯಿ ಮಾಡೋರಿದ್ದಾರೆ. ಬೀಚಿ ಹೇಳ್ತಾರಲ್ಲ, ಭಂಡ ಬಾಯಿ ಇದ್ದರೆ 8 ಕರಿಯೋ ಎಮ್ಮೆಗಳನ್ನು ಕಟ್ಕೊಂಡಂಗೆ ಅಂತ. ಅದೆಲ್ಲ ಅಲ್ಲ, ಹೋಗುವಂಥದ್ದೇ ಹೌದು ಅಂತ. ನೋಡಿ, ಧೃತರಾಷ್ಟ್ರ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಡಿಸ್ತಾನೆ, ತನಗೆ ಬೇಡ ಅಂತ. ನೆನ್ನೆ ಹೇಳಿದ್ದೆ ನಾನು, ಯುದ್ಧಸ್ಯ ವಾರ್ತಾರಮ್ಯ ಅಂತ. ತುಂಬ ಮಧುರವಾಗಿರ್ತಕ್ಕಂಥದ್ದು ಯುದ್ಧದ ವಾರ್ತೆ. ರೇಡಿಯೋದಲ್ಲಿ ನ್ಯೂಸ್ ಕೇಳಿದ್ರೆ 25,000 ಜನ ಸತ್ತರು ಅಂದರೆ ಅಯ್ಯೋ ಚುಚುಚು ಹೌದಾ ಅಂತ. ಅದೇ ಟಿ ವಿನಲ್ಲಿ ನೋಡುವಾಗ ಬಹಳ ಕಷ್ಟ ಆಗುತ್ತದೆ. ಮೊನ್ನೆ ದಿವಸ ಯಾವುದೋ ಒಂದು ವಿಷಯವನ್ನು ಕುರಿತು ಆಲೋಚನೆ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಒಂದು ಆಪರೇಷನ್ನ ನೋಡುವ ಪ್ರಸಕ್ತಿ ಬಂತು. 7 ನಿಮಿಷ 27 ಸೆಕೆಂಡು ಆಪರೇಷನ್ನು. ನನಗೆ ಆ 7 ನಿಮಿಷ 27 ಸೆಕೆಂಡು ನೋಡೋದ್ರೊಳಗೆ ಹೊಟ್ಟೆ ಕಲಸಿಕೊಂಡು ಬರುವಂತೆ ಆಯಿತು. ಬಹಳ ಕಷ್ಟ ಆಯಿತು. ನೋಡಲೇಬೇಕು ಅಂತ ಹಠ ಮಾಡಿಕೊಂಡು ಕೂತ್ಕೊಂಡಿದ್ದೆ, ಯಾವುದೋ ಒಂದು ತಿಳುವಳಿಕೆ ಪಡ್ಕೊಳ್ಬೇಕು ಅಂತ. ಹಾಗಾಗಿ ಆಪರೇಷನನ್ನು ನೋಡಿದ್ದಾಯಿತು. ಆದರೆ ಇಷ್ಟು ಕಷ್ಟ ಅಂತ ಗೊತ್ತಾಗ್ತಾ ಇತ್ತು. ಯುದ್ಧಸ್ಯ ವಾರ್ತಾರಮ್ಯ ಅಷ್ಟೇ, ದೃಷ್ಟಿರಮ್ಯ ಅಲ್ಲ, ದರ್ಶನಂ ರಮ್ಯಂ ಅಲ್ಲ. ರಕ್ತ ಸಿಕ್ತವಾಗಿ ಜನ ಬೀಳ್ತಾ ಇದ್ದರೆ ಹೇಗೆ ನೋಡೋದಕ್ಕೆ ಸಾಧ್ಯವಾಗುತ್ತದೆ? ಬಹಳ ಯಾರಾಗಲಿ ಅದನ್ನು ನೋಡೋದು ಕಷ್ಟ. ಅದು ಒಬ್ಬರೇ ಇಬ್ಬರೇ ಆ ರೀತಿಯಾದಂಥದ್ದು. ಆಮೇಲೆ ದಿವ್ಯ ದೃಷ್ಟಿಯನ್ನು ಸಂಜಯನಿಗೆ ಕೊಟ್ಟ.
ಸಂಜಯ ಪುಣ್ಯಾತ್ಮ ಕೃಷ್ಣನ ವಿಶ್ವರೂಪ ದರ್ಶನವನ್ನು ನೋಡಿದ, ನೇರವಾಗಿ ಭಗವದ್ಗೀತೆಯನ್ನು ಕೇಳಿದ. ಧೃತರಾಷ್ಟ್ರನಿಗೆ ಸಂಜಯನ ಮೂಲಕ ಹಾಯ್ದು ಬಂತು. ಗಂಗಾ ನದಿಯಲ್ಲ ಅವನಿಗೆ ಬಂದಿದ್ದು, ನಲ್ಲಿ ನೀರು ಅಷ್ಟೇ, ಇನ್ಯಾವುದೂ ಅಲ್ಲ. ಮತ್ತು ನೋಡಿ, ಭೀಷ್ಮ ಪರ್ವದಲ್ಲಿಯೇ ವಿರಾಟ ವಂಶ ನಿರ್ವಂಶವಾಗುತ್ತದೆ. ಮೊದಲನೇ ದಿನವೇ ಶ್ವೇತ ಅಂತಕ್ಕಂಥ ಮಹಾವೀರ ಎದುರಾಗ್ತಾನೆ. ಜೊತೆಗೆ ಅವನು ಶ್ವೇತ ವಿರಾಟನ ಮಗ, ವಿರಾಟನ ಇನ್ನೊಬ್ಬ ಮಗ ಉತ್ತರಕುಮಾರ, ಅವನು ಸಾಯ್ತಾನೆ. ಮೊದಲನೇ ದಿನ ಹೇಡಿ ಅಂತ ಅನಿಸ್ಕೊಂಡ ಭೂಮಿಂಜಯ ಉತ್ತರಕುಮಾರ ಬಲಿದಾನ ಮಾಡ್ತಾನೆ ಯುದ್ಧಕ್ಕೆ. ಕೆಲವೇ ದಿವಸಗಳಲ್ಲಿ ವಿರಾಟನೂ ಸೇರಿದಂತೆ ಅವನ ಸಂತಾನವೆಲ್ಲ ನಾಶವಾಗುತ್ತದೆ. ತುಂಬ ಸಂತೋಷ ಪಡ್ತಾನೆ, ಪ್ರಿಯಮ್ಮೆ ಅಂತ ಹೇಳ್ಕೊತಾನೆ. ಆದರೆ ಆ ಮಟ್ಟಕ್ಕೆ ಇರೋದಿಲ್ವಲ್ಲ, ಮುಂದೆ ಏನಾಗುತ್ತದೆ ಅಂದರೆ ಮಹಾಭಾರತದ ಆದಿಯಲ್ಲೇ ಇದನ್ನು ಹಾಕಿದ್ದಾರೆ, ಫ್ಲ್ಯಾಶ್ ಬ್ಯಾಕ್ ತರಹ. 155 ಪದ್ಯಗಳಲ್ಲಿ ಗೋಳಾಟ ಶುರು ಮಾಡ್ತಾನೆ. ಯದಾ ಶ್ರೌಷಂ ಧನುರಾರಮ್ಯ ಆನಮ್ಯ ಚಿತ್ರಂ ವಿದ್ಧಂ ಲಕ್ಷ್ಯಂ ಪಾತಿತಂ ವೈ ಪೃಥಿವ್ಯಾಂ ಕೃಷ್ಣಾಮೃತಾಂ ಪಶ್ಯತಾಂ ಸರ್ವರಾಜ್ಞಾಂ ತದಾ ನಾಶಂಸೆ ವಿಜಯಾಯ ಸಂಜಯ. ಯದಾ ಶ್ರೌಷಂ, ಯಾವಾಗ ನಾನು ಕೇಳಿದ್ನೋ ಅರ್ಜುನ ಆ ಒಂದು ಮತ್ಸ್ಯಂತರ ಭೇದನದ ಬಿಲ್ಲನ್ನು ಬಗ್ಗಿಸ್ತಾ ಅಂತ, ಆಗಲಿಂದ ನಾನು ಅಂದ್ಕೊಂಡೆ ನಮ್ಮ ಪಾಲಿಗೆ ಜಯ ಇಲ್ಲ. ಯದಾಶ್ರೌಷಂ ದ್ವಾರಕಾಯಾಂ ಸುಭದ್ರಾಂ ಪ್ರಸಹ್ಯ ಔಢಾಂ ಮಾಧವೀಂ ಅರ್ಜುನೇನ ಅಂತ ಶುರು ಮಾಡ್ಕೋತಾನೆ. ಯಾವಾಗ ಸುಭದ್ರೇನ ಅವನು ಮದುವೆ ಆದ್ನೋ ಆಗಲೇ ನನಗೆ ಗೊತ್ತಾಯಿತು. ಯದಾಶ್ರೌಷಂ ಸ್ನಾತಕಾನಾಂ ಸಹಸ್ರೈಹಿ ಸ್ವಾಗತಂ ಧರ್ಮರಾಜಂ ಅನ್ವಾಗತಂ ಧರ್ಮರಾಜಂ ವನಸ್ಥಂ ಭಿಕ್ಷುಭುಜಾಂ ಬ್ರಾಹ್ಮಣಾನಾಂ ಮಹಾತ್ಮನಂ ತದಾ ನಾಶಂಸೆ. ಯಾವಾಗ ಧರ್ಮರಾಜನ ಹಿಂಬಾಲಿಸಿಕೊಂಡು ಬೇಕಾದಷ್ಟು ಜನ ಜ್ಞಾನಿಗಳು ಬ್ರಾಹ್ಮಣರು ವಿದ್ವಾಂಸರು ಹೋದರೋ ಕಾಡಿಗೆ, ಆಗಲೇ ನಾನು ಅಂದುಕೊಂಡೆ ನಮ್ಮ ಪಾಲಕ್ಕೆ ಜಯ ಇಲ್ಲ. ರಜಸ್ವಲಾಂ ನಾಥವತೀಂ ಅನಾಥವತ್ ತದಾನಾಶಂಸೆ ವಿಜಯಾಯ ಸಂಜಯ. ರಜಸ್ವಲೆ ನಾಥವತಿ ಅನಾಥ, 5 ಜನ ಗಂಡಂದ್ರಿದ್ರು ಅನಾಥಿಯಂತೆ. ಅವಳು ಈ ಸೆಳೆದೊಯ್ಯಲ್ಪಟ್ಟಳಲ್ಲ. ದ್ರೌಪದೀಂ ಅಶ್ರುಕಂಠೀಂ ಸಭಾಂ ನೀತಾಂ ದುಃಖಿತಾಂ ಏಕವಸ್ತ್ರಾಂ ಯದಾ ಶ್ರೌಷಂ, ಯಾವಾಗ ಕೇಳಿದ್ನೋ ಆಗಲೇ ನಮಗೆ ಭವಿಷ್ಯ ಇಲ್ಲ ಅಂತ ಅಂದುಕೊಂಡೆ ಅಂತ. ಒಂದಲ್ಲ ಎರಡಲ್ಲ 155 ಸರ್ತಿ ಹಲಬುತ್ತಾನೆ. ಆದರೆ ಏನು ಪ್ರಯೋಜನ? ಮತ್ತೆ ಅದು ಹೇಳ್ತಾನೆ, ಮಯ್ಯೇವ ದಂಡ ಪತತಿ ದೈವಾತ್ ಪರಮ ದಾರುಣ. ನನ್ನ ಮೇಲೆ ದೇವರ ಯಾತಕ್ಕೆ ದೊಣ್ಣೆ ಬೀಸ್ತಾ ಇದ್ದಾನೆ, ನಾನೇನು ತಪ್ಪು ಮಾಡಿದೆ, ನನ್ನ ಮೇಲೆ ಮಾಡ್ತಾ ಇದ್ದಾನಲ್ಲ, ನನಗ್ಯಾಕೆ ಈ ಅನ್ಯಾಯ ಮಾಡ್ದ, ನನಗ್ಯಾಕೆ ಈ ನೋವನ್ನು ಕೊಟ್ಟ ಅಂತ. ಆದರೆ ಸಂಜಯ ಹೇಳ್ತಾನೆ, ನಾನು ಪಾಂಡವರ ಪಕ್ಷಪಾತಿ ಅಲ್ಲ, ಪಾಂಡವರು ನನಗೆ ಯಾವ ಮಂತ್ರವೂ ಹಾಕಿಲ್ಲ, ಮಾಯೇನೂ ಬೀಸಿಲ್ಲ, ಏನೂ ಮಾಡಿಲ್ಲ, ವಸ್ತುಸ್ಥಿತಿ ಹೇಳ್ತಾ ಇದ್ದೀನಿ ಅಂತ. ಯುದ್ಧಕ್ಕೆ ಮುನ್ನವೇ ಒಮ್ಮೆ ಸಂಜೆಯನ್ನು ಕೇಳ್ತಾನೆ ಧೃತರಾಷ್ಟ್ರ, ಪಾಂಡವರಿಗೆ ಯಾವ ಬಲ ಇದೆ, ಯಾವ ಧೈರ್ಯ ಇದೆ, ಯಾವುದನ್ನು ನೆಚ್ಚಿಕೊಂಡು ಅವರು ಯುದ್ಧ ಮಾಡ್ತಾ ಇದ್ದಾರೆ. ನಾವು 11 ಅಕ್ಷೋಹಿಣಿ ಸೈನ್ಯವನ್ನು ಸಂಘಟನೆ ಮಾಡ್ಕೊಂಡಿದ್ದೀವಿ, ಜೊತೆಗೆ ನಾವು ತುಂಬ ಚೆನ್ನಾಗಿ ಒಳ್ಳೆಯ ಎಡ್ಡಿಫೈಸ್ ಕೊಟ್ಟಿದ್ದೀವಿ, ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಶಲ್ಯ ಇವರುಗಳನ್ನೆಲ್ಲ ಮುಂದೆ ಇಟ್ಟಿದ್ದೀವಿ. ಇವರುಗಳ ಮುಂದೆ ನಿಂತಾಗ ಏನೂ ಮಾಡೋಕ್ಕಾಗದೆ ಒದ್ದಾಡಿಬಿಡ್ತಾರೆ. ಪಾಂಡವರು ಗುರುಹತ್ಯೆ ಮಾಡಬೇಕು, ಜ್ಞಾತಿ ಹತ್ಯೆ ಮಾಡಬೇಕು, ಪಿತಾಮಹ ಹತ್ಯೆ ಮಾಡಬೇಕು ಅಂತ ಹಿಂದೆ ಗೀತಾರೆ, ಆಗ ನಾವು ಅಟಕಾಯಿಸೋಣ ಅಂತ. ಮುಸ್ಲಿಂ ದೊರೆಗಳು ಹಾಗೆ ತಾನೇ ಮಾಡಿದ್ದು. ಹಿಂದೂ ರಾಜರ ಮೇಲೆ ಯುದ್ಧ ಮಾಡಬೇಕಾದ್ರೆ ಮೊದಲು ಸ್ತ್ರೀಯರನ್ನು ಮಕ್ಕಳನ್ನು ಮುಂದೆ ಇಟ್ಕೊಂಡು ಬರೋರು, ಅವ್ರನ್ನ ಕೊಲ್ಲಬಾರದು ಅಂತ ಇವರು ಶಿವೆಲ್ರಿ, ಅವ್ರನ್ನ ಪಕ್ಕಕ್ಕಿಟ್ಟು ಇವರು ಬಲಿ ಹಾಕ್ತಾಯಿದ್ರು. ಈ ರೀತಿಯಾಗಿ ಅದು ದುರ್ಯೋಧನ ಟೆಕ್ನಿಕ್ಕು. ಎಲ್ಲವನ್ನೂ ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸಂಸಂ ಚರಿತ್ರಂ ಶಿಕ್ಷೇರಂ ಪೃಥಿವ್ಯಾಂ ಸರ್ವಮಾನವಾಹ ಅನ್ನೋದು ವಿಪರೀತವಾಗಿ ಬಂತು. ಇಲ್ಲಿರ್ತಕ್ಕಂಥ ಮೇಲ್ವರ್ಗದಿಂದ ಜಗತ್ತೆಲ್ಲ ಪಾಠ ಕಲೀರಿ ಅಂದರೆ ದುರ್ಯೋಧನನಿಂದ ಇಸ್ಲಾಮೂ ಸೇರಿದಂತೆ ಸಕಲವೂ ಪಾಠ ಕಲಿತು ಅಂತ ಅಂದ್ಕೊಳ್ಬಹುದು. ಹೀಗಾಗಿ ಅವನಿಗೊಂದು ದೊಡ್ಡ ವಿಶ್ವಾಸ ಇತ್ತು ಧೃತರಾಷ್ಟ್ರನಿಗೆ, ಏನಾದರೂ ಪಾಂಡವರು ಎದೆಗುಂದಿ ಹೃದಯ ದ್ರವ ಆಗಿ ಓಡೋಗ್ತಾರೆ ಅಂತ. ಯಾಕೆ ಕೂತಿದ್ದಾರೆ ಅಂತ ಕೇಳ್ದ. ಆಗ ಸಂಜಯ ಹೇಳ್ದ, ನಿನಗೆ ವಾಸ್ತವ ಹೇಳಿದ್ರೆ ಹೊಟ್ಟೆ ಉರಿಯಲ್ಲಿ ತಡ್ಕೊಳ್ಳೋದಾಗದೆ ಸಾಯ್ತೀಯ, ಅದಕ್ಕಾಗಿ ಗಾಂಧಾರಿಯನ್ನು, ವಿದುರನನ್ನು, ವ್ಯಾಸನನ್ನು ಕರಿ. ಈ ಮೂವರು ಇದ್ದಾಗ ನಿನ್ನ ಬುದ್ಧಿಗೆ ಸ್ವಲ್ಪ ಸ್ಥಿಮಿತ ಬಂದಿರುತ್ತದೆ, ಅಂತರಂಗದಲ್ಲಿ ಸಮಾಧಾನ ಇರುತ್ತೆ, ಸಜ್ಜನ ಸಹವಾಸ, ಆಗ ನಾನು ವಾಸ್ತವ ಹೇಳ್ತೀನಿ, ನೀನು ಸಾಯೋದಿಲ್ಲ ಅಂತ. ಅವರು 3 ಜನ ಕರೆಸಿದ ಮೇಲೆ ಶ್ರೀಕೃಷ್ಣನೇ ಅವರ ಬಲ, ಇನ್ಯಾವುದೂ ಅಲ್ಲ ಅಂತ ಹೇಳ್ತಾನೆ. ಇದು ಧೃತರಾಷ್ಟ್ರನಿಗೆ ಅರ್ಥವಾಗ್ತಾ ಇಲ್ಲ. ಮತ್ತೆ ಮತ್ತೆ ಗೋಳಾಡ್ತಾನೆ. ನೋಡಿ, ಒಂದೊಂದು ಬಾರಿ ಒಬ್ಬೊಬ್ಬ ವೀರರು ತನ್ನ ಕಡೆಗೆ ಸತ್ತು ಹೋಗ್ತಾ ಇರ್ತಾರೆ. 6ನೇ ದಿವಸ 13 ಜನ ತನ್ನ ಮಕ್ಕಳು ಸತ್ತು ಹೋಗ್ತಾರೆ. ಭೀಮನ ನೋಡಿ ಅಂಜಿಕೊಂಡೇ ಅವರು ಸತ್ತು ಹೋಗ್ಬಿಡ್ತಾರೆ. ಮತ್ತೆ ಅದೇ ಸಂಜೆ 8 ಜನ ಸಾಯ್ತಾರೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಸಾವು ನೋವು ಆಗ್ತಾ ಇರ್ತದೆ. 10 ದಿವಸದ ಯುದ್ಧದಷ್ಟೊತ್ತಿಗೆ 49 ಜನ ಸತ್ತಿರ್ತಾರೆ ಇವನ ಮಕ್ಕಳು. ಆದರೂ ಅವನಿಗೆ ಬರೋಲ್ಲ. ಆದರೆ ಕಳವಳ ಮಾತ್ರ ತಗ್ಗೋದಿಲ್ಲ, ಸಂಕಟ ಮಾಡ್ತಾ ಇರ್ತಾನೆ. ಭೀಷ್ಮನ ರಕ್ಷಣೆ ಏನಾಯಿತು, ಭೀಷ್ಮ ಯಾಕೆ ಸರಿಯಾಗಿ ಯುದ್ಧ ಮಾಡಲಿಲ್ಲ, ಅವನಿಗೇನಾಗಿತ್ತು ರೋಗ ಅಂತ ಹೀಗೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವನಿಗಿಂತ ತಾತ ಅವನು
ವಯಸ್ಸಿನಲ್ಲಿ ಇವನು ತಾತನ ವಯಸ್ಸಿನವನು, ವರಸೆಗೆ ಇವನು ದೊಡ್ಡಪ್ಪ. ಅವನು ಏನು ಯುದ್ಧ ಮಾಡ್ಯಾನೋ ಪಾಪ, ನೋಡಿ ತಿಳ್ಕೊಳ್ಬೇಕಾಗಿತ್ತು. ದ್ರೋಣ ಸೇನಾಧಿಪತ್ಯದಲ್ಲೂ ಅಷ್ಟೇ 13ನೇ ದಿವಸದೊಳಗೆ ಬೇಕಾದಷ್ಟು ಜನ ಕೌರವರು ಸತ್ತೋಗ್ತಾರೆ. ಇನ್ನು ಕರ್ಣನ ಸೇನಾಧಿಪತ್ಯದಲ್ಲಂತೂ ದುಶ್ಯಾಸನನೇ ಸಾಯ್ತಾನೆ. ಭೀಷ್ಮ ಸೇನಾಧಿಪತ್ಯದಲ್ಲಿ ಹೆಚ್ಚು ಆ ಕಡೆ ಈ ಕಡೆ ರಕ್ತಪಾತ ಆಗಲಿಲ್ಲ ಅಂತ ಅನ್ನಬೇಕು. ದ್ರೋಣನ ಒಂದು ಅವಧಿಯಲ್ಲಿ ತುಂಬ ರಕ್ತಪಾತವಾಯಿತು, ದೊಡ್ಡ ದೊಡ್ಡ ತಲೆಗಳೆಲ್ಲ ಉದುರಿದ್ವು. ಅಭಿಮನ್ಯು ಆ ಕಡೆಗೆ ಈ ಕಡೆಗೆ ಲಕ್ಷಣ ಮೊಮ್ಮಗ ಸತ್ತ, ಅಭಿಮನ್ಯುವಿನ ಕೈನಲ್ಲಿ ಲಕ್ಷಣ ಸತ್ತ. ಜೊತೆಗೆ ಮರುದಿವಸ ಜಯದ್ರಥ ಸತ್ತ, ತನ್ನ ಏಕಮಾತ್ರ ಪುತ್ರಿ ವಿಧವೆ ಆದಳು. ಇದೆಲ್ಲ ಕೇಳಿ ಸಂಕಟ ಪಡ್ತಾನೆ. ಆತ್ಮಾಪರಾಧಾತ್ ಸುಮಹಾನ್ ಪ್ರಾಪ್ಸ್ಯಸೆ ವಿಪುಲಕ್ಷಯ ನೈನಂ ದುರ್ಯೋಧನೆ ದೋಷಂ ಕರ್ತುಮರ್ಹಸಿ ಮಾನದ ಮಹಾನ್ ಅಪನಯ ಸೂತ ಮಮೇವತ್ರ ವಿಶೇಷತಃ. ಅಯ್ಯೋ ಸೂತ, ಗಾವಲ್ಗಣಿ, ಸಂಜಯ, ನನಗೆ ಯಾತಕ್ಕೆ ಇಷ್ಟು ಸೆಟ್ ಬ್ಯಾಕ್ಗಳು ಅಂದಿದ್ದು. ನೋಡು, ನೀನಲ್ಲ ತಪ್ಪು ಮಾಡಿದ್ದು, ನಿನ್ನ ಮಗ ಅಂತ ಅನ್ನಬೇಡ. ನಿನ್ನ ಮಗ ಅಲ್ಲ, ನೀನೇ ತಪ್ಪು ಮಾಡಿದ್ದು, ಆತ್ಮಾಪರಾಧ, ಅವನನ್ನು ಹಾಗೆ ಬೆಳೆಸ್ಕೊಂಡು ಬಂದಿಯಲ್ಲ ಅಂತ. ಮತ್ತು ಇವನಿಗೂ ಕೆಲವೊಮ್ಮೆ ಉತ್ಸಾಹ ಸಂತೋಷ ಬರುತ್ತದೆ. ಪರವಾಗಿಲ್ಲ, ಧರ್ಮರಾಜನ ಸೆರೆ ಹಿಡಿದು ಬಿಡ್ತಾನೆ ದ್ರೋಣ, ಆಗಂತೂ ಮತ್ತೆ ಅವರು ಕಾಡಿಗೆ ಹೋಗ್ತಾರೆ, ಒಂದು ಹೋಪ್ಸ್ ಇದೆ ಅಂತಂದರೆ, ನೋಡು ನೀನು ತಪ್ಪು ತಿಳ್ಕೊಂಡಿದ್ದೀಯಾ, ಧರ್ಮರಾಜನಲ್ಲ ಪಂಚಪಾಂಡವರನ್ನು ನಿನ್ನ ಮಕ್ಕಳು ಸೇರಿ ಕೊಂದರು, ಕೃಷ್ಣ ಸಮೂಲವಾಗಿ ನಿನ್ನ ವಂಶ ನಿರ್ವಂಶ ಮಾಡಿ ಕುಂತಿಗೋ ಇಲ್ಲ ದ್ರೌಪದಿಗೋ ಪಟ್ಟ ಕಟ್ತಾನೆ ಅಂತ. ಅವನಿಗೆ ಏನು ಕಾನ್ಫಿಡೆನ್ಸ್ ಇದೆ ನೋಡಿ, ಕೃಷ್ಣ ಹೀಗೆ ಮಾಡಬಲ್ಲ ಅಂತ ಹೇಳುವುದು. ನಿಜ, ಅವನು ಹಾಗೇ ಮಾಡ್ತಾ ಇದ್ದ. ಪಟ್ಟಕ್ಕೆ ಗಂಡಸರೇ ಬರಬೇಕಾ, ಮುತ್ತೈದೆಯರೇ ಬರಬೇಕಾ, ಅವರೇ ಬರಬೇಕಾ, ಇವರೇ ಬರಬೇಕಾ? ಅಲ್ಲ, ಕೌರವರಷ್ಟು ನಾಶ ಆಗಬೇಕು ಮೊದಲು. ಅದು ಕ್ಲೆನ್ಸಿಂಗ್, ಎತ್ನಿಕ್ ಕ್ಲೆನ್ಸಿಂಗ್ ಇದ್ದಂಗೆ ಅವ್ರನ್ನ ಮೊದಲು ವಗಾಯಿಸಬೇಕು. ಸೇವ್ ದಿ ಕಂಟ್ರಿ ಫ್ರಮ್ ಕಾಂಗ್ರೆಸ್ ಅಂತ ಮೋದಿ ಹೇಳಿದಂತೆ ಮೊದಲು ಅದನ್ನು ಮಾಡಬೇಕು, ಆಮೇಲೆ ಎಲ್ಲ ಸರಿಯಾಗುತ್ತೆ ಅಂತ. ಆ ರೀತಿಯಲ್ಲಿ ಈತ ಬಹಳ ವೀರೋಚಿತವಾಗಿ ಕೃಷ್ಣ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತು ಯಾರನ್ನು ಕೂಡಿಸಿದ್ರೂ ಆದೀತು, ಒಳ್ಳೆಯವರಾದರೆ ಸಾಕು, ಮುಂದೆ ನಡೆಸ್ಕೊಳ್ತೀನಿ, ಅದಕ್ಕೇನಂತೆ ಎನ್ನುವ ಕಾನ್ಫಿಡೆನ್ಸ್ ಇತ್ತು. ಈ ಕೆಚ್ಚಿದ್ದಾಗ ಬಹಳ ದೊಡ್ಡದಾಗುತ್ತದೆ ಭವಿಷ್ಯತ್ತು. ಆಮೇಲೆ 14ನೇ ಯುದ್ಧ ಆಗುವಷ್ಟೊತ್ತಿಗೆ ಮತ್ತೆ 20-25 ಜನ ಮಕ್ಕಳು ಸಾಯ್ತಾರೆ. ಹೀಗೆ ಹೆಜ್ಜೆಜ್ಜೆಗೂ ಮಕ್ಕಳು ಸಾಯ್ತಾ ಇದ್ದಂತೆ ಗೋಳಾಡ್ತಾನೆ. ಏನು ಪ್ರಯೋಜನ? ಏನು ಪ್ರಯೋಜನವಾಗೋದಿಲ್ಲ. ಕಟ್ಟಕಡೆಯಲ್ಲಿ ನಾವು ನೋಡಿದಂತೆ ಕರ್ಣಾವಸಾನ ಆಗುತ್ತದೆ. ದುರ್ಯೋಧನನ ಅವಸಾನವೂ ಆಗೋ ಸ್ಥಿತಿ ಬರುತ್ತದೆ. ಅಶ್ವತ್ಥಾಮ ಮಾಡಿದ ಕೆಲಸ ಕೇಳಿಕೊಂಡು ಇವನಾದರೂ ಒಬ್ಬ ನನಗೆ ಸಹಾಯ ಮಾಡ್ದ ಅಂತ ಸಂತೋಷ ಪಟ್ಕೊಳ್ತಾನೆ. ಈ ಮಧ್ಯದಲ್ಲಿ ಕೃಷ್ಣ ಒಮ್ಮೆ ಹೋಗಿ ಬರ್ತಾನೆ, ಎಲ್ಲ ಮಕ್ಕಳನ್ನು ಕಳ್ಕೊಂಡಿದ್ದಕ್ಕೆ ಅವನಿಗೆ ಸಮಾಧಾನವನ್ನು ಹೇಳಿ ಬರ್ತಾನೆ. ಕೃಷ್ಣ ಇಡೀ ಮಹಾಭಾರತದಲ್ಲಿ ತೋರುವಂತೆ ಅತ್ತಿದ್ದು ಒಂದೇ ಸಂದರ್ಭ. ಅದು ಯಾವುದು ಅಂತಂದರೆ, ಪಾಂಡವರು ತಮ್ಮ ಮಕ್ಕಳನ್ನು ಕಳ್ಕೊಂಡು ಹಸ್ತಿನಾವತಿಗೆ ಹೋಗುವ ಮುನ್ನ ದುರ್ಯೋಧನನ ಅವಸಾನ ಆಗಿದ್ದ ಸಂಜೆಯೋ ಏನೋ ಕೃಷ್ಣ ಒಂದು ಹೊತ್ತು ಹೋಗಿ ಹಿಂಗೆ ಬರ್ತಾನೆ ಹಸ್ತಿನಾವತಿಗೆ. ಧೃತರಾಷ್ಟ್ರನ ಕೈ ಹಿಡ್ಕೊಂಡು ಕಣ್ಣೀರು ಹಾಕ್ತಾನೆ ಅಂತ ಬರ್ತದೆ. ಯಾಕೆಂದರೆ ಅಷ್ಟು ಜನನ್ನೂ ಕಳ್ಕೊಂಡ್ಬಿಟ್ನಲ್ಲ ಪಾಪ ಅಂತ, ಅಯ್ಯೋ ಪಾಪ ಅಂತ ಅವನಿಗೆ ಆ ಒಂದು ಕ್ಷಣದ ಕಾರುಣ್ಯ ಇರುತ್ತದೆ. ಸಮಾಧಾನ ಹೇಳ್ತಾನೆ. ಮತ್ತು ಇವರನ್ನಾದರೂ ನಿನ್ನ ಮಕ್ಕಳಂತೆ ಗೌರವಿಸು ಅಂತ ಹೇಳಿ ಬಂದಿರ್ತಾನೆ. ಅಂದರೆ ಹ್ಯಾಸ್ ಸೆಟ್ ದಿ ಗ್ರೌಂಡ್ ಫಾರ್ ಪಾಂಡವಾಸ್ ಟು ಮೀಟ್ ಧೃತರಾಷ್ಟ್ರ ಆ್ಯಂಡ್ ಗಾಂಧಾರಿ. ಧೃತರಾಷ್ಟ್ರನಿಗೆ ಏನೂ ಆಗೋದಿಲ್ಲ, ಅದೆಲ್ಲ ಏನೂ ಅಂತರಂಗಕ್ಕೆ ಹೋಗೋದೇ ಇಲ್ಲ. ಮತ್ತೆ ವಿದುರ ತೀರ್ಥಯಾತ್ರೆ ಮುಗಿಸಿಕೊಂಡು ಬರ್ತಾನೆ. ಅಷ್ಟು ಹೊತ್ತಿಗೆ 18 ದಿವಸಗಳ ಯುದ್ಧ ಆಗಿರುತ್ತದೆ. ಇತ್ತ ಬಲರಾಮನದು ಒಂದು ತೀರ್ಥಯಾತ್ರೆ ಇರ್ತದೆ, ವಿದುರನದು ಒಂದು ತೀರ್ಥಯಾತ್ರೆ. ಬಲರಾಮನ ತೀರ್ಥಯಾತ್ರೆಗೆ ಯಾವ ಬೆಲೆಯೂ ಇಲ್ಲ. ಅದು ವಿ ಅಬ್ಸ್ಟೈನ್ ಫ್ರಮ್ ವೋಟಿಂಗ್ ಅಂತೆಲ್ಲನೂ ನಮ್ಮ ರಾಜಕಾರಣಿಗಳು ಬರ್ತಾರಲ್ಲ ಪಾರ್ಲಿಮೆಂಟಿಂದ, ಅಸೆಂಬ್ಲಿಯಿಂದ, ನಾವು ವೋಟ್ ಮಾಡೋದಿಲ್ಲ ಅಂತ. ಯಾಕೆ? ಕತ್ತೆ ಕಾಯೋದಕ್ಕೆ ಅವ್ರನ್ನ ಕೂಡಿಸಿದ್ದು. ಕತ್ತೆ ಕಾಯೋದಕ್ಕೇ ಕತ್ತೆಗಳಿಗೆ ಅವಮಾನ. ಇವ್ರುಗಳನ್ನ ಯಾವ ಕತ್ತೆಗಳು ಕಾಯಬೇಕು ಅಂತ ಅನ್ನಬೇಕು. ಈ ರೀತಿಯಾಗಿ ಮಾಡ್ತಾನೆ. ಆದರೆ ವಿದುರ ಹಾಗಲ್ಲ. ನಿನ್ನ ಅಯೋಗ್ಯವಾದ ಯುದ್ಧರಂಗಕ್ಕೆ ನಾನು ಬರೋದಿಲ್ಲ, ನಿನ್ನನ್ನು ನಾನು ಬೆಂಬಲಿಸೋದಿಲ್ಲ ಅಂತ ಹೇಳಿ ಅವನು ತೀರ್ಥಯಾತ್ರೆಗೆ ಹೊರಟಿರ್ತಾನೆ. ಅವನು ಬರ್ತಾನೆ. ಬಂದು ಧೃತರಾಷ್ಟ್ರನಿಗೆ ಸಮಾಧಾನ ಹೇಳ್ತಾನೆ. ನೋಡು, ನಿನ್ನ ಲಾಲಸೆ ಇಷ್ಟೆಲ್ಲ ಮಾಡ್ತು, ಒಂದಾದ ಮೇಲೆ ಒಂದು ಹೋಪ್ಸು, ಮುಳುಗೋನಿಗೆ ಹುಳ್ಳುಕಡ್ಡಿ ಆಧಾರ ಅಂತ ಆ ರೀತಿ ಮಾಡಿಕೊಂಡೆ. ಒಬ್ಬ ಕಾಡಿನಲ್ಲಿ ಹಿಂಸ್ರ ಮೃಗವಾದ ಸಿಂಹದಿಂದ, ಹುಲಿಯಿಂದ ಹೆದರಿ ಒಂದು ಬಾವಿಗೆ ಬೀಳ್ತಾನೆ. ಇನ್ನೊಂದು ಮತ್ತ ಗಜವೂ ಕೂಡ ಅವನನ್ನು ಕೊಲ್ಲೋಕ್ಕೆ ಅಂತ ಮತ್ತೊಂದು ಕಡೆಯಿಂದ ಬರ್ತದೆ. ಬಾವಿ ಕೆಳಗೆ ಭಯಂಕರವಾದ ಹಾವೊಂದು ಬುಸುಗುಟ್ತಾ ಇರ್ತದೆ. ಆ ಬಾವಿಯಿಂದ ಮೇಲಕ್ಕೆ ಬರೋಕ್ಕಾಗೋದಿಲ್ಲ, ಬಾವಿ ಒಳಗೂ ಬೀಳೋಕ್ಕಾಗೋಲ್ಲ. ಒಂದು ಮರದ ಬೀಳಲು ಹಿಡ್ಕೊಂಡು ತೂಗಾಡ್ತಾ ಇರ್ತಾನೆ. ಆ ಮರದ ಬೀಳಲನ್ನು ಬಿಳಿ ಮತ್ತು ಕರಿ ಇಲೆಗಳು ಕಚ್ಚುತ್ತಾ ಇರ್ತವೆ. ಆ ತೂಗಾಟದ ಜಗ್ಗಾಟದ ಹುಯಿಲಿನಲ್ಲಿ ಮರಕ್ಕೆ ಕಟ್ಟಿಕೊಂಡಿದ್ದ ಜೇನು ಗೂಡು ಅಲ್ಲಾಡಿ ಒಂದಿಷ್ಟು ಜೇನು ಹನಿಗಳು ತೊಟ್ಟಿಕ್ಕುತ್ತೆ. ಆಗ ಅವನು ನಾಲಿಗೆ ಚಾಚಿ ಜೇನನ್ನು ನೆಕ್ತಾನೆ ಅಂತ.
ನೀನು ಈ ಕೆಲಸ ಮಾಡ್ತಾ ಇದ್ದೀಯಾ ಅಂತ. ಏನಂದರೆ ನಮಗೆ ಇರುವಂಥ ಒಂದು ದೊಡ್ಡ ಕಾಮಕ್ರೋಧ, ಆ ಹುಲಿ, ಸಿಂಹಗಳು ಮತ್ತು ಆನೆ ಇವೆಲ್ಲ ಕಾಮಕ್ರೋಧ ಲೋಭಾದಿ ಮೃಗಗಳ ಸಂಕೇತ, ಅರಿಷಡ್ ವರ್ಗದ ಸಂಕೇತ. ಆಮೇಲೆ ಬಾವಿ ಎನ್ನುವುದು ಸಂಸಾರ, ಆ ಕಾಡೇ ಸಂಸಾರ. ಬಾವಿ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಮೃತ್ಯುಕೂಪ, ಕೆಳಗಡೆ ಇರತಕ್ಕಂಥ ಸರ್ಪವೇ ಕಾಲ. ಆಗ ಇಲಿಗಳು, ಬಿಳಿ ಮತ್ತು ಕರಿ ಇಲಿಗಳು ಕಡಿತಾ ಇವೆ ಆ ಹಗ್ಗವನ್ನು, ಜೀವವನ್ನು ಅಂತಂದರೆ ದಿನ ರಾತ್ರಿ ಅಂತ ಅವುಗಳು. ಆಗ ಕ್ಷಣಕಾಲದ ಒಂದು ಭೋಗ ಸುಖ ಅಂತ ಸಿಗುತ್ತದಲ್ಲ, ಅದೊಂದು ಸ್ವಲ್ಪ ಜೇನುಹನಿಗಳು. ಅವಕ್ಕೆ ಮನುಷ್ಯ ಚಪ್ಪಡಿಸ್ತಾ ಇರ್ತಾನೆ. ಇದು ತಪ್ಪಲ್ಲ. ಬಿದ್ದು ಸಾಯೋದೇ ಹೌದು, ಯಾತಕ್ಕೆ ಸುಮ್ಮನೆ ಸಾಯಬೇಕು, ನೆಕ್ತಾ ಸಾಯೋಣ. ಹಾವು ಕಪ್ಪೆನೊಂದನ್ನು ಹಿಡಿಯುತ್ತಂತೆ. ಕಪ್ಪೆ ನಾಲಿಗೆ ಚಾಚಿ ಒಂದು ಸೊಳ್ಳೆನ ಹಿಡ್ಕೊಳ್ತಂತೆ. ಆಗ ಅದು ಕಪ್ಪೆಗ ಸಂದಿದ್ದು, ಹಾವುಗ ಸಂದಿದ್ದು? ಇಟ್ಸ್ $1 ಬಿಲಿಯನ್ ಕ್ವಶನ್. ಸಾಯೋದು ಹೌದೇ ಆದರೆ ಯಾತಕ್ಕೆ ನಾನು ಹಾಗೆ ಸಾಯಬೇಕು, ಸುಮ್ಮನೆ ಸಾಯೋಣ ಅಂತ ಅಲ್ಲ, ಇದನ್ನು ತಿಂದಾದರೂ ಸಾಯೋಣ. ಸಾಯೋವರೆಗೂ ಹೊಟ್ಟೆ ಕೇಳಬೇಕಲ್ಲ. ಈಚೆಗೆ ಯಾವುದೋ ಒಂದು ಲೇಖನದಲ್ಲಿ ನೋಡದೆ ತುಂಬ ಮಾರ್ಮಿಕವಾದ ಒಂದು ಸಾಲು ಬಂದಿತ್ತು. ಅದೇನೆಂದರೆ, ಒಬ್ಬನ್ನ ಗಲ್ಲಿಗೆ ಏರಿಸಿರ್ತಾರೆ. ಗಲ್ಲಿಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಸ್ವಲ್ಪ ಕೆಸರು ಬಿದ್ದಿರುತ್ತೆ. ಅವನು ಕೆಸರು ಮೇಲೆ ನಡ್ಕೊಂಡು ಹೋದರೆ ಕಾಲು ಕೆಸರಾಗುತ್ತೆ ಅಂತ ಪಕ್ಕದಿಂದ ಹೀಗೆ ಸುತ್ತಕೊಂಡು ಹೋಗ್ತಾನೆ. ಅದನ್ನು ನೋಡಿ ಆವರೆಗೂ, ಸಾಯೋವರೆಗೂ ಜೀವಪ್ರೀತಿ ಇರ್ತದೆ. ಈ ದೇಹಕ್ಕೆ ಮಣ್ಣು ಆಗಬಾರ್ದು, ಮಸಿ ಆಗಬಾರ್ದು, ಕೊಳೆ ಆಗಬಾರ್ದು ಅಂತ. ಒಳ್ಳೆಯದೇ ನಿಜ, ಹೋಗುವುದು ಹೌದೇ ಆದರೂ ಕೂಡ ಒಂದು ಒಪ್ಪ ಓರಣ ಅನ್ನುವಂಥದ್ದು ಬೇಕು ಅಂತ. ಆ ಅರ್ಥದಲ್ಲಿ ಜೇನು ನೆಕ್ಕಿದ್ದು ತಪ್ಪಲ್ಲ. ಆದರೆ ಇದು ಕ್ಷಣಿಕ ಅನ್ನುವ ಪ್ರಜ್ಞೆ ಇದ್ದರೆ ಸರಿ ಅಷ್ಟೇ, ಇನ್ನೇನೂ ಅಲ್ಲ. ನೀನು ಮಾಡಿದ್ದೇನು ಇದು ಅನಂತವಾದದ್ದು ಅಂತ ಭಾವಿಸಿಕೊಂಡಿಯಲ್ಲ. ಮತ್ತು ಇದಕ್ಕೆ ನಿಜವಾಗಿ ನಿರಂತರವಾಗಿ ಈ ಜೇನಧಾರೆ ಇರಬಹುದಾಗಿತ್ತು. ಈ ಮಧುಧಾರೆ ಬರುವಂಥ ಪಾಂಡವರನ್ನು ದೂರ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಮತ್ತೆ ಗೋಳಾಡ್ತಾನೆ, ತಲೆ ತಲೆ ಚೆಚ್ಕೊಳ್ತಾನೆ, ಸಂಕಟ ಪಡ್ತಾನೆ. ಏನೂ ಪ್ರಯೋಜನವಾಗೋದಿಲ್ಲ. ಧೃತರಾಷ್ಟ್ರ ನಮ್ಮ ಸಮಸ್ತ ಲೋಕದ ಮಾನವರ ಸಂಕೇತ. ನಾವೆಲ್ಲರೂ ಧೃತರಾಷ್ಟ್ರರೇ ಆಗಿದ್ದೀವಿ. ಮೋಹ ಇನ್ನೇನೂ ಅಲ್ಲ. ರಾಗದ್ವೇಷಗಳಿಗಿಂತ ಮಿಗಿಲಾಗಿ ಮೋಹ ಉಂಟು. ಪೊಸೆಸಿವ್ನೆಸ್ ಅನ್ನುವುದು ಬಹಳ, ನಾವು ಯಾರನ್ನೂ ಇಟ್ಕೊಂಡು ಬಿಡ್ತೀವಿ, ಒಳ್ಳೆಯರನ್ನು ಇಟ್ಕೊಳ್ಳೋದಿಲ್ಲ. ಪೊಸೆಸಿವ್ನೆಸ್ ಫಾರ್ ಗುಡ್ ಥಿಂಗ್ಸ್ ಈಸ್ ಬೆಟರ್, ಒಳ್ಳೆಯದು. ಕೆಟ್ಟದ್ದಕ್ಕೆ ಪೊಸಿಷನ್ ಇಟ್ಕೊಂಡಾಗ ತುಂಬ ಕಷ್ಟ. ನಿಜವಾಗಿ ನಮಗೆ ನಚ್ಚಿಕೆಯಿಂದ ಬಾಳಬಲ್ಲವರು ಯಾರು? ನಾವು ಯಾವ ಮೌಲ್ಯಗಳನ್ನು ನಚ್ಚಿಕೆಯಿಂದ ನೋಡಬಲ್ಲೆವೋ ಅದನ್ನು ಇಟ್ಟುಕೊಳ್ಳೋಣ. ಯಾರ್ಯಾರಿಗೂ ಯಾವ್ಯಾವುದಕ್ಕೂ ನಾವು ತಗಲಾಕ್ಕೊಂಡು ಹೋಗೋದು ತುಂಬ ಕಷ್ಟ. ಅಸ್ಥಾನದಲ್ಲಿ ಪ್ರೀತಿಯ ವಿನಿಯೋಗ ತುಂಬ ಪಾತಕ. ಮತ್ತು ಸುಸ್ಥಾನದಲ್ಲಿ ಪ್ರೀತಿಯ ಅವಿನಿಯೋಗವೂ ಮಹಾಪಾತಕ. ರೈಟ್ ಪ್ಲೇಸ್ ನಾಟ್ ಲವಿಂಗ್ ಆ್ಯಂಡ್ ದಿ ರಾಂಗ್ ಪ್ಲೇಸ್ ಲವಿಂಗ್ ಎರಡೂ ಅಪಾಯಕಾರಿಯಾದದ್ದು. ಇವನು ಮಾಡಿದ್ದು ಅಸ್ಥಾನದಲ್ಲಿ ಪಾಂಡವರನ್ನು ಪ್ರೀತಿಸಲಿಲ್ಲ, ದುರ್ಯೋಧನನ್ನು ದೂಷಿಸಲಿಲ್ಲ. ಇದಷ್ಟೇ ಬಂದಿದ್ದು. ರಾಂಗ್ ಪ್ರಿಯಾರಿಟೀಸ್ ಅಂತ ನಮ್ಮ ಬದುಕಿಗೆ ಒಂದು ಇರುತ್ತದೆ. ವಿ ಆರ್ ಡೆಸ್ಟಿನ್ ಟು ಡೂ ಸಮಥಿಂಗ್ ಅಂತ ಇರ್ತದೆ. ಒಂದು ದೊಡ್ಡದಕ್ಕೆ ನಚ್ಚಿಕೊಂಡು ಬಾಳಬೇಕು. ನೋಡಿ, ಹಾಗೆ ಬಿಟ್ಟರೆ ನೊಣ ಎಷ್ಟು ಮೊಟ್ಟೆಗಳನ್ನಿಟ್ಟು ಎಷ್ಟು ಮರಿ ಮಾಡುತ್ತೆ ಅಂತಂದರೆ, ಒಂದು ನೊಣದ ಜೀವಿತಾವಧಿಯಲ್ಲಿ ಆದಂಥ ಸಂತಾನ, ಅದರ ಸಂತಾನ, ಅದರ ಸಂತಾನ, ಹೀಗೆ ಒಂದು ವರ್ಷದ ನೊಣದ ಸಂತಾನವನ್ನು ಒಂದರ ಪಕ್ಕ ಒಂದಿಟ್ಟರೆ ಭೂಮಿಯಿಂದ ಚಂದ್ರನವರೆಗೆ ಒಂದು ದೊಡ್ಡ ವಲಯವನ್ನು ಮಾಡಬಹುದು ಅಂತ ಲೆಕ್ಕ ಹಾಕಿದ್ದಾರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಅಷ್ಟು ಕಾಲ ಆ ನೊಣ ಇರೋದಿಲ್ಲ, ಅಷ್ಟು ಸಂತಾನ ಇರೋದಿಲ್ಲ. ಇಲ್ಲದೇ ಇದ್ದರೆ ಜಗತ್ತೆಲ್ಲ ನೊಣಮಯವೇ ಆಗ್ತಾಯಿತ್ತು, ಮಕ್ಷಿಕಾಮಯಂ ಜಗತ್ತಂತ ಆಗ್ತಾಯಿತ್ತು. ಹಾಗಲ್ಲ. ಹಾಗಾಗಿ ಆ ಥರ ಬದುಕಬಾರ್ದು. ಒಂದು ದೊಡ್ಡದಕ್ಕೆ ತೆರೆದುಕೊಳ್ಬೇಕು. ತುಂಬ ಜನ ತನ್ನ ಹೆಂಡತಿ, ತನ್ನ ಮನೆ, ತನ್ನ ಮಗ, ತನ್ನ ಮಕ್ಕಳು ಅಂತ ಅಂದುಕೊಳ್ತಾರೆ. ತುಂಬ ದೊಡ್ಡದಕ್ಕೆ, ಒಂದು ಭವ್ಯವಾದದಕ್ಕೆ ತೆರೆದುಕೊಳ್ಳಲ್ಲ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯುತ್ತ ಅದನೊಂದೇ ಅಂತ DVG ಹೇಳ್ತಾರಲ್ಲ, ಆ ಘನತತ್ವ, ಒಂದು ಘನತೆ ಬೇಕು. ಹಾಗಿಲ್ಲವಾದರೆ ಬದುಕಿಗೆ ಬೆಲೆ ಇಲ್ಲ. ಐಸಾಕ್ ಆಸಿಮೋವ್ ವಿಜ್ಞಾನದ ಇತಿಹಾಸವನ್ನು ಕುರಿತು, ವಿಜ್ಞಾನಿಗಳ ಜೀವನವನ್ನು ಕುರಿತು ಬೇಕಾದಷ್ಟು ಬರೆದಿದ್ದಾರೆ. ಒಂದು ಕಡೆ ಅವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಸುಮಾರು ಒಂದು 10,000 ಜನದಷ್ಟು ಪ್ರಪಂಚ ಹುಟ್ಟಿದಾಗಲಿಂದ ಈ ಜ್ಞಾನದ ಬೆಳವಣಿಗೆಗೆ ಸಹಕಾರಿಗಳಾಗಿ ದೊಡ್ಡ ಕೊಡುಗೆಯನ್ನು, ಕನ್ಸಿಡರಬಲ್ ಕಾಂಟ್ರಿಬ್ಯೂಷನ್ ಅಂತ ಮಾಡಿದ್ದಾರೆ. ನಿಮಿಕ್ಕೋರು ರೆಸ್ಟ್ ಆಫ್ ದೆಮ್ ಹ್ಯಾವ್ ಡೈಡ್ ಲೈಕ್ ವರ್ಮ್ಸ್ ಇನ್ ಗಟರ್ ಅಂತ ಬರೀತಾರೆ. ಭಾಳ ಕಟುವಾದ ಮಾತು. ಏನು ಈಗ ನಮ್ಮನ್ನೆಲ್ಲ ಒರೆಸಾಕ್ಬಿಡೋದು ಅಂತ ರೀ. ಏನು ಒಂದು ಮಟ್ಟಕ್ಕೆ ಒಂದು ದೊಡ್ಡದನ್ನು ಕಾಣೋಣ, ಒಂದು ದೊಡ್ಡದನ್ನು ಮಾಡೋಣ, ದೊಡ್ಡದಕ್ಕೆ ಒತ್ತಾಸೆಯಾಗಾದರೂ ಇರೋಣ. ಅಂದರೆ ಅದನ್ನು ನೇರವಾಗಿ ಮಾಡದೇ ಇದ್ದರೂ ಪರ್ಯಾಯವಾಗಾದರೂ ಅದಕ್ಕೆ ಸಹಕಾರವನ್ನು ಕೊಡೋಣ ಅನ್ನುವುದು. ಧೃತರಾಷ್ಟ್ರ ಆ ಥರ ಪಾಂಡವರಿಗೆ ತಾನು ಕಣ್ಣಿಲ್ಲದವನು ಏನೂ ಮಾಡೋಕ್ಕಾಗೋಲ್ಲ. ಒಂದು ಮಾರಲ್ ಸಪೋರ್ಟ್ ಅಂತ ಇರುತ್ತಲ್ಲ, ಅದನ್ನು ಕೊಡಬಹುದಾಗಿತ್ತು.
ಅದನ್ನು ಮಾಡಲಿಲ್ಲ. ಏನು ನಡೆಯುತ್ತೆ? ಗಾಣಗಿತ್ತೆ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಯ್ತಾ? ಮನಸಾರ ಅನ್ನಬೇಕು. ಇವನು ಮನಸಾರ ಅನ್ನಲಿಲ್ಲ. ಮತ್ತೆ ಪಾಂಡವರು ಬರ್ತಾರೆ, ಬಂದು ಅವನ ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ. ಆಗ ಭೀಮನನ್ನು ಆಲಿಂಗಿಸಬೇಕು ಅಂತ ಆಸೆ ಪಡ್ತಾನೆ. ಭೀಮ ಪೆದ್ದಾಗಿ ಮುಂದೆ ಹೋಗ್ತಾನೆ. ಆದರೆ ಕೃಷ್ಣ ಅವನನ್ನು ತಡೆದು ದುರ್ಯೋಧನ ತನ್ನ ವ್ಯಾಯಾಮಕ್ಕಾಗಿ ಇರಿಸಿಕೊಂಡಿದ್ದ ಭೀಮನ ಕಬ್ಬಿಣದ ವಿಗ್ರಹವನ್ನು ಮುಂದೆ ತಳ್ಳಿಸ್ತಾನೆ. ಅದನ್ನು ಪುಡಿ ಪುಡಿ ಮಾಡ್ದ ಅಂತ. ಇಟ್ಸ್ ಎ ವಂಡರ್ಫುಲ್ ಮೆಟಫಾರ್. ಇದು ವಾಸ್ತವ ಅಂತ ಅನ್ನೋಕ್ಕಾಗದೇ ಇರ್ಬೋದು. ಭೈರಪ್ಪನವರು ಪರ್ವದಲ್ಲಿ ಒಂದು ಸುರಿಗತ್ತಿ ಇಟ್ಟುಕೊಂಡು ಚುಚ್ಚಿದ ದುರ್ಯೋಧನನ ತಂದೆ ಧೃತರಾಷ್ಟ್ರ ಭೀಮನನ್ನು ಕೊಲ್ಲೋದಕ್ಕೆ ನೋಡ್ದ ಅಂತ. ನನಗೆ ಅದು ಎಷ್ಟು ವಾಸ್ತವ ಅನಿಸಿದ್ರೂ ಮನಸ್ಸಿಗೆ ಮುಟ್ಟೋದಿಲ್ಲ, ಸಬ್ಲಿಮಿಟಿ ಬರೋದಿಲ್ಲ. ಆ ಪ್ರಫೌಂಡಿಟಿ ಬರಬೇಕು ಅಂದರೆ ಇವನ ಕೋಪ, ಅಸೂಯೆ, ಸಂಕಟ ಯಾವ ಮಾತ್ರದ್ದು ಅಂದರೆ ಹಿಸುಗಿಬಿಡ್ತೀನಿ, ಪುಡಿ ಮಾಡಿಬಿಡ್ತೀನಿ, ಹಿಟ್ಟು ಮಾಡಿಬಿಡ್ತೀನಿ ಎನ್ನುವಂಥದ್ದು ಇದೆಯಲ್ಲ, ಅದನ್ನು ಇದು ಪರಿಣಾಮ ಭಯಂಕರವಾಗಿ ಚಿತ್ರಿಸುತ್ತೆ. ಹಾಗೆ ಗಾಂಧಾರಿ ಆ ಪಟ್ಟಿಯ ಕೆಳಗಿಂದ ಒಂದು ಸಣ್ಣ ದೃಷ್ಟಿ ಬಿತ್ತು ಧರ್ಮರಾಜನ ಕಾಲುಬೆರಳುಗಳ ಮೇಲೆ ಹೋಗಿ ಅದಷ್ಟು ಸೀದು ಹೋಯಿತು ಅಂತ. ಕಾವ್ಯ ಅಂದರೆ ಹೀಗಿರುತ್ತದೆ. ಸಿಯುತ್ತಾ ಬೇಯುತ್ತಾ, ಎಷ್ಟು ಫ್ಯಾರನ್ ಹೀಟಾ ಸೆಂಟಿಗ್ರೇಡಾ ಅವೆಲ್ಲ ಅಲ್ಲ. ಆ ಕಾವ್ಯ ತೀವ್ರತೆ ಬಹಳ ಮುಖ್ಯ. ಆ ಮಟ್ಟದ ರೋಷ ಇತ್ತು. ಇವರು ಒಂದು ಅರ್ಥ ಮಾಡ್ಕೊಳ್ಳಿಲ್ಲ. ಮುದುಕಿ ಸಂಕಟ ಪಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಒಂದಲ್ಲ ಎರಡಲ್ಲ 100 ಜನ ಮಕ್ಕಳು ಸತ್ತರೆ, ಮೊಮ್ಮಕ್ಕಳು ಸತ್ತರೆ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯವರು ಯಾರಿಗಾದರೂ ಸಂಕಟ ಆಗುತ್ತದೆ. ಇಷ್ಟು ಸಾವು ನೋವಿಗೆ ಕಾರಣ ತಾವೇ ಅಲ್ವಾ ಅನ್ನೋದು ಬರಲೇ ಇಲ್ಲ. ಆಮೇಲೆ ಕೃಷ್ಣ ಹೇಳ್ತಾನೆ, ನೀನು ಈ ಥರ ನೀಚತೆ ಮಾಡ್ತೀಯಾ ಅಂತಲೇ ಈ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದು ಅಂತ. ಪರ್ವದಲ್ಲಿ ಅದನ್ನು ಬಹಳ ಚೆನ್ನಾಗಿ ಭೈರಪ್ಪನವರು ನಿರ್ವಾಹ ಮಾಡ್ತಾರೆ. ನೋಡು, ಭೀಮನ ಮುಟ್ಟು ನೋಡು, ಮೈಯೆಲ್ಲ ಎಷ್ಟು ಕರಡುಗಟ್ಟು ಹೋಗಿದೆ. ನಿನ್ನ ಒಂದು ಸಣ್ಣ ಚೂರಿ ಏಟು ಅವನಿಗೆ ಏನು ಮಾಡುತ್ತೆ? ಹೆಚ್ಚಂದರೆ ಒಂದು ಶಾರೆ ರಕ್ತ ಹೋಗುತ್ತೆ. ನಿನ್ನನ್ನು ಅವನು ಒಂದು ಮುಷ್ಟಿಲಿ ಗುದ್ದದ ಅಂದರೆ ಇನ್ನಿಲ್ಲ 10 ಜನ್ಮ ಸಾಯ್ತೀಯ. ಯಾತಕ್ಕಿನ್ನ ರೋಷ, ಯಾತಕ್ಕೆ ಇನ್ನ ದ್ವೇಷ ಅಂತಂತಾನೆ. ಆಮೇಲೆ ಪಾಂಡವರಿಗೆ ಪಟ್ಟ ಆಗುತ್ತದೆ. ಅದಾದ ಮೇಲೆ ನೋಡಿ ಧೃತರಾಷ್ಟ್ರನಿಗೆ ಕ್ರಮವಾಗಿ ಮನಸ್ಸು ಬದಲಾಗ್ತಾ ಬರುತ್ತದೆ. ಇಲ್ಲಿ ನಾವು ಗೆದ್ದ ಮೇಲೆ ರಾಮನ ತರಹ ನಡ್ಕೊಳ್ಬೇಕು. ಮರಣಾಂತಾನಿ ವೈರಾಣಿ ನಿವೃತ್ತಂನ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರ ತವಾಪ್ಯೇಷ ಯಥಾ ಮಮ ಅಂತ ರಾವಣನ ಬಗ್ಗೆ ಹೇಳಿದ್ದ. ಸತ್ತ ಮೇಲೆ ವೈರಗಳಿಲ್ಲ. ನೀನು ಇವನಿಗೆ ಶ್ರಾದ್ದ ಮಾಡೋಲ್ಲ, ಅಂತ್ಯಷ್ಟಿ ಮಾಡೋಲ್ಲ ಅಂದರೆ ನಾನು ಮಾಡ್ತೀನಿ, ನನ್ನ ಅಣ್ಣ ಅಂತ ಭಾವಿಸ್ಕೊಳ್ತೀನಿ ಅಂತ ವಿಭೀಷಣಂಗೆ ಹೇಳ್ದ. ವಿಭೀಷಣ ಒಪ್ಪಿರಲಿಲ್ಲ. ಇವನು ನೀಚನಿಗೆ ನಾನು ಶವಸಂಸ್ಕಾರ ಮಾಡೋಲ್ಲ ಅಂದಾಗ ರಾಮ ತಾನು ಮಾಡ್ತೀನಿ ಅಂತ ಹೇಳ್ದ. ರಿಪೂಣಾಮಪಿ ವತ್ಸಲಃ. ಈ ಮಟ್ಟಕ್ಕೆ ಬಂದಾಗ ಧರ್ಮರಾಜ ದೊಡ್ಡವನು. ಅಂದರೆ ಒಂದೊಂದು ಪಾತ್ರದಲ್ಲೂ ಗುಣದೋಷಗಳೆಲ್ಲ ಸೇರಿರುತ್ತದೆ. ಜಗತ್ತಿರುವುದು ಹಾಗೆ ತಾನೇ, ವ್ಯಾಮಿಶ್ರವಾದದ್ದು. ಭೀಮ ಒಪ್ಪಲ್ಲ. ಎಲ್ಲಿವರೆಗೆ ಅಂದರೆ ದುರ್ಯೋಧನನ ವಾರ್ಷಿಕ ಶ್ರಾದ್ದ ಮಾಡೋದಕ್ಕೆ ಅವನು ದುಡ್ಡು ಸ್ಯಾಂಕ್ಷನ್ ಮಾಡೋಲ್ಲ. ಯುವರಾಜ, ಕೋಶಾಧಿಕಾರಿ ಭೀಮ, ಅವನು ಕೇಳದೆ ಅಪ್ರೂವ್ ಆಗೋಂಗಿಲ್ಲ, ಬಿಲ್ ಸ್ಯಾಂಕ್ಷನ್ನೇ ಮಾಡೋದಿಲ್ಲ. ಕೇಳಿದ್ರೆ ನಾವು ಬದುಕಿದ್ದಾಗಲೇ ಇವನು ಪಿಂಡ ಹಾಕಿದ್ದ, ಇವನ ಮಗನೂ ಪಿಂಡ ಹಾಕಿದ್ದ, ಅರಗಿನ ಮನೆಯಲ್ಲಿ ಸುಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದ, ಇವ್ರಿಗೆ ಯಾಕೆ ಶ್ರಾದ್ದ ಮಾಡೋದು? ನಾಯಿನರಿಗಳ ಪಾಲಾಗಲಿ, ಇವರು ಪುಣ್ಯಲೋಕಗಳಿಗೆ ಹೋಗೋದು, ಅದನ್ನೇ ಸುಡೋಣ ಅಂತಂತಾನೆ. ಆದರೆ ಅರ್ಜುನ, ಧರ್ಮರಾಜ ಹಠ ಮಾಡಿ ಹಣ ಕೊಡಿಸ್ತಾರೆ. ಇಲ್ಲೆಲ್ಲ ಭೀಮ ಸಣ್ಣತನದಲ್ಲಿ ನಡ್ಕೊಂಡ. ನಿನ್ನೆ ನಾನು ಅದೇ ಹೇಳಿದ್ನಲ್ಲ, ಈ ಆಚಾರ್ಯರ ಅವತಾರ, ಆ ಪುರಾಣ ಪುರುಷರ ಅವತಾರ ಹೀಗೆಲ್ಲ ಅಂದುಕೊಳ್ಳಬೇಕಾಗಿಲ್ಲ. ನಾವು ಅವರವರ ಮರ್ಯಾದೆ ಅವರವರ ಕೃತಿಯಲ್ಲೇ ಇರುತ್ತದೆ. ಭೀಮ ವೆರಿ ಹ್ಯೂಮನ್, ಸಹಜ, ಮಾನವ ಸಹಜ ನಗ್ನತೆ, ಸಹಜ ನಕದಾಡಿಗಳು, ಸಹಜ ನಗ್ನತೆ ನಮಗೆ. ಹಾಗೆ ಜಗತ್ತಲ್ಲೆಲ್ಲ ಓಡಾಡೋಕ್ಕಾಗತ್ಯ? ಇಲ್ಲ. ಹಾಗಾಗಿ ಭೀಮನ ಭೀಮತ್ವ ಎಲ್ಲಿ ಪ್ರಯೋಜನಕಾರಿಯೋ ಅಲ್ಲಿ. ಅದಾದ ಮೇಲೆ ಅಷ್ಟು ಹಿತ ಅನಿಸೋಲ್ಲ. ಇಷ್ಟೂ ಸತ್ಥಾವನ್ನು ಚೆಚ್ಚಿ ಚಟ್ನಿ ಮಾಡಬಾರ್ದು. ಮತ್ತು ವಿದುರಾದಿಗಳೆಲ್ಲ ಕೃಪೆ ತೋರಿಸ್ತಾ ಇದ್ದಾರೆ, ಅದು ತುಂಬ ದೊಡ್ಡದು. ನೋಡಿ, ವಿದುರ ಬದುಕಿದ್ದಾಗಲೆಲ್ಲ ಎಚ್ಚರಿಕೆಯನ್ನು ಹೇಳ್ತಾ ಇದ್ದ, ಹಳೀತಾ ಇದ್ದ, ಆಕ್ಷೇಪಿಸ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ವಿದುರನ ಪಾತ್ರ ಮುಂದೆ ನಾನು ವಿಶ್ಲೇಷಿಸುವಾಗ ಬಹಳ ವಿಸ್ತರಿಸಿ ಅದನ್ನು ತಿಳಿಸ್ತೀನಿ. ಆದರೆ ಈಗ ಅವನು ಅಸಹಾಯಕನಾಗಿ ಏನೂ ಇಲ್ಲ ಅಂತಾದಾಗ ಗಾಂಧಾರಿ ಹೇಳ್ತಾಳೆ ಭೀಮನಿಗೆ, ಅಪ್ಪ ಅಷ್ಟು ಮಾಡಿದೆ ನೀನು, ಎಷ್ಟಿರೇಕಾ ನವರ್ಜಿತ ಅಂತ. ನಮಗೊಂದು ಊರೇ ಗೋಲಿಲ್ಲದಂತೆ ಮಾಡಿದೆಯಲ್ಲ, ಒಬ್ಬ ಮಗನ್ನು ಉಳಿಸಲಿಲ್ವಲ್ಲ ಅಂತ. ಅದಕ್ಕೆ ಬೇರೆ ಕಾರಣ ಉಂಟು. ಆದರೆ ಆ ತಾಯಿಯ ದುಃಖ ಆ ಕ್ಷಣಕ್ಕೆ ನಿಜವಾದದ್ದು. ಸಂಕಟವೇನೆ. ಹುಲಿ ಸತ್ತಾಗಲೂ ಸಂಕಟವೇ, ಇಲಿ ಸತ್ತಾಗಲೂ ಸಂಕಟವೇ. ಅದು ಸಂಕಟವೇ. ಅದನ್ನು ಹಾಗೆ ನಾವು ಭಾವಿಸಬೇಕು. ಹಾಗಾಗಿ ವಿದುರ ತನ್ನ ಅಣ್ಣನ ವರಸೆಗೆ ಬರತಕ್ಕಂಥ ಧೃತರಾಷ್ಟ್ರನ, ಗಾಂಧಾರಿಯನ್ನು ಪ್ರೀತಿಯಿಂದ ಕಂಡ. ಕುಂತಿಯೂ ಕಂಡಳು. ಇವರೆಲ್ಲ ದೊಡ್ಡವರು ದ್ವೇಷವನ್ನು ಮರೆತರು, ಕಹಿಯನ್ನು ಮರೆತರು, ಇನ್ನೇನು ಪ್ರಯೋಜನವಿಲ್ಲ ಅದನ್ನು ಬೆಳೆಸೋದ್ರೊಳಗೆ ಅಂತ. ಆದರೆ ಭೀಮ ಮಾತ್ರ ಕೊನೆಯವರೆಗೂ ಬೆಳೆಸ್ದ. ಅವನಿಗಿದೆ ಗ್ರಿವೆನ್ಸಸ್ಸು, ಆದರೆ ಅದನ್ನು
ಔಟ್ ಆಫ್ ಪ್ರಪೋರ್ಷನ್ಸ್ ಬ್ಲೋ ಮಾಡಿದಾಗ ಕಷ್ಟ. ದುರ್ಯೋಧನ ಮೈಸಭೆಯಲ್ಲಿ ಬಂದು ತೊಂದರೆ ಪಟ್ಕೊಂಡು ಹೋಗಿದ್ದಕ್ಕೆ ಎಷ್ಟು ಗೋಳಾಡದ್ನೋ ಆ ರೀತಿ ಆಗಿಬಿಡುತ್ತೆ ಭೀಮಂದು. ಅದು ಮಾಡಬಾರ್ದಾಗಿತ್ತು. ಆ ಮಿತಿ ಅದಷ್ಟೇ, ಆ ಪಾತ್ರದ ಮಿತಿ ಅಷ್ಟೇ, ಇನ್ನೇನಿಲ್ಲ. ಮಿಕ್ಕಂತೆ ಎಲ್ಲ ತುಂಬ ಸರಿಯಾದದ್ದು. ನಾವು ನಮ್ಮ ಮಾನವ ಸಹಜವಾದ ಭಾವಗಳು ಅಂತ ಹೇಳುವಾಗ ಅದಕ್ಕೆ ಒಂದು ಸ್ವಲ್ಪ ಸಂಸ್ಕಾರವನ್ನು ಕೊಡುವುದು ಒಳ್ಳೆಯದು ಅಂತ ಅನಿಸುತ್ತದೆ. ಅದು ಉತ್ತಮತೆಯನ್ನು ಪಡ್ಕೊಳ್ಳೋರಿಗೆ. ಕೃಷ್ಣ ಈ ಥರ ಮಾಡ್ತಿರಲಿಲ್ಲ, ಅದನ್ನು ನಾವು ನೋಡಬೇಕು. ರಾಮ ಈ ಥರ ಮಾಡಲಿಲ್ಲ. ಒಟ್ಟಿನಲ್ಲಿ ಧೃತರಾಷ್ಟ್ರನಿಗೆ ತುಂಬ ಹೀನಾಯದ ಬದುಕಾಗುತ್ತದೆ. 15 ವರ್ಷ ಇರ್ತಾನೆ. ಮತ್ತು ಭೀಮ ಎಷ್ಟು ಹಿಂಸೆ ಕೊಡ್ತಾ ಇರ್ತಾನೆ ಅಂದರೆ ಅಡುಗೆ ಮನೆ ಮೇಲ್ವಿಚಾರಣೆಯೂ ಅವಂದೇ. ಅಡುಗೆ ಭಟ್ಟರಿಗೆ ಇವನು ಊಟ ಮಾಡ್ತಾ ಇದ್ದಾಗ ತೋಳಿಗೆ ಚಂದನವನ್ನು ತೆಗೆದುಕೊಂಡು, ಈ ತೋಳುಗಳು ಎಂಥವೋ ಸ್ವಾಮಿ, ದುರ್ಯೋಧನಾದಿ 100 ಜನ ಕೌರವರನ್ನು ಕೊಂದ ತೋಳುಗಳು, ದುಶ್ಯಾಸನ ಎದೆ ಒಡೆದು ರಕ್ತ ಕುಡಿದಂಥ ತೋಳುಗಳು ಅಂತ ಹೀಗೆಲ್ಲ ಅವರು ಹೇಳಬೇಕು. ಇವನು ತುತ್ತು ಹೇಗೆ ಗಂಟಲನ್ನು ಇಳಿಯುತ್ತದೆ. ಅಷ್ಟು ಮಾತ್ರವಲ್ಲ, ಅಹೋ ಮಹೀಯಸಿ ಜಂತೋರ್ ಜೀವಿತಾಶಾ ಯಥಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ತೇ ಗೃಹಪಾಲವತ್ ಅಂತ ವಿದುರನೇ ಬಂದು ಹೇಳ್ತಾನೆ. ತುಂಬ ಸಂಕಟ ಆಗುತ್ತೆ. ಯಾಕೆಂದರೆ ಇವನಿಗೆ ಕಣ್ಣು ಕಾಣೋಲ್ವಲ್ಲ ಗಂಡ ಹೆಂಡತಿಗೆ. ಭೀಮ ಅಪವರ್ಜಿತಂ ಪಿಂಡಂ ಆದತ್ತೆ ಅಂತ ಅಲ್ಲಿ 2-3 ಅರ್ಥ ಮಾಡ್ಬೋದು. ಸಂಸ್ಕೃತಾರ್ಥದಲ್ಲಿ ಸರಳವಾಗಿ ಆಗುತ್ತದೆ. ಆದರೆ ಪ್ರಾಕೃತಾರ್ಥ ತೆಗೆದುಕೊಂಡ್ರೆ ಪಿಂಡ ಉರುಳಿಸಿದಂತೆ ಅನ್ನ ಉರುಳಿಸ್ತಾ ಇದ್ದ, ಶ್ರಾದ್ದಕ್ಕೆ ಉರುಳಿಸುವಂತೆ ಬಲಗೈ ಹೆಬ್ಬೆರಳ ಮೇಲೆ ಅಂತ. ಅಂದರೆ ಗೇಲಿಯಾಗಿ ಏನೋ ಹಾಕುಮಣೆ ನೂಕುಮಣೆ ತಳ್ಳುಮಣೆ ಅಂತ ಮಾಡ್ತಾ ಇದ್ದರೆ ಇವರು ಕುರುಡರಿಗೆ ಕಾಣಿಸೋದಿಲ್ವಲ್ಲ. ಅವಳಿಗೆ ಕಣ್ಣಿದ್ದೂ ಇಲ್ಲ, ಇವನಿಗೆ ಕಣ್ಣಿಲ್ಲ. ಅದನ್ನು ವಿದುರ ಒಮ್ಮೆ ನೋಡಿ ತುಂಬ ಬೇಸರ ಪಟ್ಕೊಳ್ತಾನೆ. ಅಯ್ಯೋ, ಎಷ್ಟು ಇದು ನಿನ್ನ ಬದುಕಿನ ಆಸೆ. ಮಕ್ಕಳು ಹೋದರು, ಸೊಸೇಂದ್ರು ಹೋದರು, ಮೊಮ್ಮಕ್ಕಳು ಹೋದರು, ಎಲ್ಲ ಹೋಗಿ 15 ವರ್ಷ ಆಯಿತು. ಇನ್ನೂ ಬದುಕಬೇಕೆ? 87-90 ವರ್ಷ ಆಯಿತು. ಬೇಡ. ಆದತ್ತೇ ಗೃಹಪಾಲವತ್ತು, ಮನೆ ನಾಯಿ ತರಹ. ಗೃಹಪಾಲ ಅಂದರೆ ಮನೆ ನಾಯಿ ಅಂತ ಅರ್ಥ. ಮನೆ ನಾಯಿ ಕುನ್ನಿಯ ಹಾಗೆ ನೀನು ಈ ಪಿಂಡ ತಿಂದುಕೊಂಡಿರೋದು ಬೇಡ, ಉಪವಾಸ ಇಡೋಣ ಅಂತ. ಅವನು 1 ದಿವಸ 2 ದಿವಸ 3 ದಿವಸ ಹೀಗೆಲ್ಲ ಉಪವಾಸ ಇಟ್ಟುಕೊಂಡು ತುಂಬ ಸೊರಗದನಂತೆ. ನೀರು ಕೂಡ ಕುಡಿಯೋದು ಬೇಡ ಅಂತನ್ನುವಂಥ ರೀತಿಗೆ ಬಂತಂತೆ. ಇದು ಭಾಗವತದಲ್ಲಿ ಬರುವಂಥ ಪ್ರಕರಣ. ಈ ಒಂದು ಭೀಮನ ಗೇಲಿ ಆದಂಥದ್ದು. ಮತ್ತು ನೆಲದ ಮೇಲೆ ಮಲಗೋಕ್ಕೆ ಶುರು ಮಾಡ್ದ. ಕಡಿಮೆಯಾಗಿ ಆಹಾರ ತೆಗೆದುಕೊಂಡ. ಕಡೆಗೂ ವೈರಾಗ್ಯ ಬಂದು ನಾನಿನ್ನ ವಾನಪ್ರಸ್ಥ ಮಾಡ್ತೀನಿ ಅಂತಂದ. ಆಗ ಕುಂತಿ, ಗಾಂಧಾರಿ, ಧೃತರಾಷ್ಟ್ರ 3 ಕೂಡ ಹೊರಡ್ತಾರೆ. ಪಾಂಡವಾದಿಗಳು ಹಿಂಬಾಲಿಸ್ತಾರೆ. ಧರ್ಮರಾಜ ಪಾಪ ಪ್ರೀತಿಯಿಂದ ಬೇಡ ಅಂತ ಗೋಗರಿತಾನೆ, ಕಣ್ಣೀರಿಡ್ತಾನೆ. ಧರ್ಮರಾಜನಿಗೆ ತಾನು ತಿಳಿದ ಒಂದಿಷ್ಟು ಕೇಳಿದ ರಾಜನೀತಿಯನ್ನು ಉಪದೇಶ ಮಾಡ್ತಾನೆ. ಅದೆಲ್ಲ ಒಳ್ಳೆಯದಿದೆ ಉಪದೇಶ. ನಥಿಂಗ್ ನ್ಯೂ ಬಟ್ ನಥಿಂಗ್ ಬ್ಯಾಡ್. ಆ ರೀತಿ ಉಪದೇಶವನ್ನು ಯಾರೂ ಮಾಡ್ಬೋದು. ಏನೋ ಕೇಳ್ಕೊಂಡಿದ್ದ, ಆ ಸಂದರ್ಭಕ್ಕೂ ಒಳ್ಳೆ ಮಾತು ಹೇಳಿದ. ಒಂದು ಡೀಸೆಂಟ್ ಎಕ್ಸಿಟ್ ಅಂತೀವಲ್ಲ, ಅದು ಒಂಥರ ಡಿಗ್ನಿಫೈಡ್ ಡೆತ್ ಅಂತೀವಲ್ಲ, ವಿ ಶುಡ್ ಹ್ಯಾವ್ ಡಿಗ್ನಿಟಿ ಇನ್ ಡೆತ್ ಅಂತ. ಆ ರೀತಿಯಾಗಿ ಡಿಗ್ನಿಟಿ ಇನ್ ಎಕ್ಸಿಟ್ ಅಂತ ಆಯಿತು ಧೃತರಾಷ್ಟ್ರನದ್ದು. ಆಮೇಲೆ ಆಶ್ರಮವಾಸಕ್ಕೆ ಬಂದ ಮೇಲೆ ಪಾಂಡವರು ಮಧ್ಯದಲ್ಲಿ ಬರ್ತಾರೆ. ನಾನು ಅದನ್ನು ಕುಂತಿಯ ವಿಷಯದಲ್ಲಿ ಹೇಳುವಾಗ ವಿಸ್ತರಿಸ್ತೀನಿ. ಕಡೆಗೆ ಕಾಳ್ಗಿಚ್ಚಿನಲ್ಲಿ ಸತ್ತು ಹೋದದ್ದು. ಇರಾವತಿ ಕರ್ವೆಯವರು ಯುಗಾಂತದಲ್ಲಿ ಬರೀತಾರೆ, ಆಗ ಗಾಂಧಾರಿಯ ಕಣ್ಣು ಬಟ್ಟೆ ತೆಗೆಸ್ತಾ ಅಂತ. ಎಲ್ಲಿಯೂ ಆ ಥರ ಬರೋಲ್ಲ. ನಮ್ಮ ಭೈರಪ್ಪನವರು ಕೃಷ್ಣನೇ ಯುದ್ಧಾನಂತರ ಕಣ್ಣು ಪಟ್ಟಿ ತೆಗೆಸ್ದ ಅಂತ ಹೀಗೆಲ್ಲ ಹೇಳಿದ್ದಾರೆ. ಅದೇನೇ ಇದ್ದರೂ ಮಹಾಭಾರತದಲ್ಲಂತೂ ಆ ಥರ ಇಲ್ಲ. ಒಟ್ಟಿನಲ್ಲಿ ಕುರುಡಿ ಮತ್ತು ಕುಂತಿ ಹಾಗೂ ಸಂಜಯ, ಇವನಿಗೆ ಊರಿಗೋಲಾದವರು 4 ಕೂಡ ಕಾಳ್ಗಿಚ್ಚಿನಲ್ಲಿ ಸಿಕ್ಕು ಸಾಯ್ತಾರೆ ಅಂತ. ಒಟ್ಟಿನಲ್ಲಿ ಧೃತರಾಷ್ಟ್ರನ ಬದುಕನ್ನು ಕಂಡಾಗ ಕ್ಯಾರೆಕ್ಟರ್ ಈಸ್ ಡೆಸ್ಟಿನಿ ಎನ್ನುವುದು ಎಷ್ಟು ಜಾಜ್ವಲ್ಯಮಾನವಾಗಿ ಕಾಣುತ್ತದೆ ಅಂತ ಅನಿಸುತ್ತದೆ. ಒಂದು ರುದ್ರನಾಟಕಕ್ಕೆ, ಟ್ರ್ಯಾಜಿಡಿಗೆ ವಸ್ತುವಾಗಬಲ್ಲಂಥ ಪಾತ್ರ ಧೃತರಾಷ್ಟ್ರ. ಯಾರೋ ಬರೆದಿಲ್ಲ, ರೊಮ್ಯಾನ್ಸ್ ಅಷ್ಟಿಲ್ಲ ಅಂತಲೋ ಏನೋ ಬರೆದಿಲ್ಲ ಅನಿಸುತ್ತೆ. ಒಟ್ಟಿನಲ್ಲಿ ಬರೆಯಬಹುದಾದಂಥ ಘನತೆ ಇದೆ. ವ್ಯಕ್ತಿತ್ವದ ದಾರ್ಢ್ಯ ಇಲ್ಲದೇ ಇದ್ದರೆ, ವಿಚಾರ ಜ್ಞಾನಾದಿಗಳ ಪೋಷಣೆ ಇಲ್ಲದೇ ಇದ್ದರೆ ಬದುಕು ಏನಾಗುತ್ತದೆ ಅನ್ನುವುದಕ್ಕೆ ಇದೊಂದು ಮಾರ್ಮಿಕವಾದ ನಿದರ್ಶನ ಅಂತ ನಾವು ಹೇಳಬಹುದು. ಇನ್ನು ಗಾಂಧಾರಿಯನ್ನು ಕುರಿತು ನಾವು ನೋಡೋದಿದ್ದರೆ, ಗಾಂಧಾರ್ಯ ಧರ್ಮಶೀಲತಾಮ್ ಅಂತ ನಾವು ಮೊದಲೇ ಕಂಡಿದ್ದೀವಿ. ದೊಡ್ಡ ವ್ಯಕ್ತಿ, ಸಂದೇಹವೇ ಇಲ್ಲ. ಆದರೆ ಅವಳಿಗೆ ಈ ಧೃತರಾಷ್ಟ್ರನ ಕೈ ಹಿಡಿದ ಮೇಲೆ ಧೃತರಾಷ್ಟ್ರನ ಸಂಕಟ ಮತ್ತೆ ಆವರಿಸಿಕೊಂಡು ಬಂದದ್ದಾಯಿತು. ಈ ಕಾರಣದಿಂದಲೇ ಅವಳಿಗೆ ಅಸೂಯೆ ಅನ್ನುವುದು ಸಹಜಾತ ಜನ್ಮವಾಗಿ, ಸಹಜಾತ ಬುದ್ಧಿಯಾಗಿ, ಸಹಜಾತ ಭಾವವಾಗಿ ಬಂತು ಅಂತ ಅನಿಸುತ್ತದೆ. ಗಾಂಧಾರಿ ಮೊದಲಿಗೆ ನಮಗೆ ಎದ್ದು ತೋರುವಂತೆ ಒಂದು ಅಪರಾಧ ಮಾಡುವುದು ಗರ್ಭಪಾತ ಮಾಡಿಕೊಂಡಾಗ. ವ್ಯಾಸರೊಮ್ಮೆ ಬಂದು
ನನಗೆ ಊಟ ಮಾಡಿ ಬಡಿಸಮ್ಮ, ಅಡುಗೆ ಮಾಡಿ ಬಡಿಸು ಅಂದಾಗ ಚೆನ್ನಾಗಿ ಬಡಿಸಿದಳಂತೆ. ಬಡಿಸಿದಳು ಅಂತ ಅನಿಸುತ್ತೆ. ನಿನಗೆ ಒಳ್ಳೆಯ ಮಗ ಹುಟ್ಟಲಿ ಅಂತ ಆಶೀರ್ವಾದ ಮಾಡಿದ್ದು. ಅದು 3 ವರ್ಷವಾದರೂ ಪ್ರಸವ ಆಗ್ತಾ ಇಲ್ಲ. 2 ವರ್ಷ ಆಗಿದೆ, ಇನ್ನು ಕುಂತಿಗೆ ಮಗ ಹುಟ್ಟಿದ್ದಾನೆ, ತನಗಿಲ್ಲವಲ್ಲ 1 ವರ್ಷ ಆಯಿತು ಅಂತ ಸಂಕಟ ಪಟ್ಟುಕೊಂಡು ಹೊಟ್ಟೆ ಬಡ್ಕೊಂಡು ಆ ಗರ್ಭಪಾತ ಆಯ್ತಂತೆ. ಕುಮಾರವ್ಯಾಸ ಹೇಳ್ತಾನೆ, ಮೊಗ ತಿರುಹಿದಳು ಅಂತ, ಮುಖ ತಿರುಗಿಸ್ಕೊಂಡ್ಲಂತೆ. ಅರೆ ಗಾಂಧಾರಿಯ ಆ ದಾರ್ಢ್ಯ ನೋಡಿ, ಅವಳ ರೋಷ ಎಂಥದ್ದು. ಹೊಟ್ಟೆ ಕಿಚ್ಚಿಗೆ ಒಂದು ಸಫಿಷಿಯೆಂಟ್ ಕ್ವಾಂಟಿಟಿ ಅಂತೀವಲ್ಲ, ಅದಿತ್ತಲ್ಲ, ಮಾಸ್ ಅನ್ನೋದು ಯಾವ ಥರ ಇತ್ತು ಅಂತ. ಮಹಾಭಾರತದ ಪಾತ್ರಗಳ ಸ್ವಭಾವ ಅಂಥದ್ದು. ಕೆಟ್ಟವರು ಒಳ್ಳೆಯವರು, ಯಾರಾದರೂ ತುಂಬತನದ ಬಾಳನ್ನು ಬದುಕಿದವರು. ದೇ ಲಿವ್ ಟು ದಿ ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಆಫ್ ವೈಲೆನ್ಸ್, ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಆಫ್ ರೊಮ್ಯಾನ್ಸ್, ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಆಫ್ ಹೇಟ್ರೆಡ್ ಆರ್ ಗ್ರೀಡ್ ಆರ್ ವಾಟ್ ಎವರ್. ಫುಲ್ ಪ್ರಮಾಣದಲ್ಲಿ ಮಾಡಿದ್ದು. ಅರೆ ಬರೇ ಇಲ್ಲವೇ ಇಲ್ಲ, ಚೌಕಾಸಿ ಇಲ್ಲವೇ ಇಲ್ಲ ಅವರ ರಾಗದ್ವೇಷಗಳಿಗೆ, ಒಳಿತು ಕೆಡಕುಗಳಿಗೆ ಚೌಕಾಸಿ ಇಲ್ಲ. ಆ ಮಟ್ಟದ ತೀಕ್ಷ್ಣತೆ. ಅದಕ್ಕೆ ನೋಡಿ ಎಂಥ ಒಂದು ಪ್ರತೀಕವನ್ನು ವ್ಯಾಸರು ಪ್ರತಿಮೆಯನ್ನು ಮಾಡಿಕೊಟ್ಟಿದ್ದಾರೆ. ಹೊಟ್ಟೆ ಹೊಡ್ಕೊಂಡು ಗರ್ಭಪಾತವಾಯಿತು ಅಂತ, ಅದು ಶತಧಾ ವಿಕೀರ್ಣಂ ಅಂತ, ರಕ್ತಸಿಕ್ತವಾಗಿ ಚೆಲ್ಲಾಪಿಲ್ಲಿ ಆಯಿತು ಅಂತ. ಈ ಮಟ್ಟಕ್ಕೆ ಒಬ್ಬ ಹೆಣ್ಣು ತುಂಬು ಗರ್ಭವನ್ನು ಪಾತ ಮಾಡಿಸಿಕೊಳ್ಳಬಲ್ಲಳು ಅಂತಂದರೆ ಏನು ರೋಷ, ಏನು ಅಸೂಯೆ ಇರಬಹುದು. ಇದು ಕಾವ್ಯ ಅಂದರೆ ಹೀಗೆ ಬರಿಬೇಕು ಕಾವ್ಯ. ಸುಮ್ಮನೆ ಏನೋ ಅಲ್ಲಿ ಮರ ಕಾಣಿಸ್ತು, ಬಳ್ಳಿ ಕಾಣಿಸ್ತು, ಮುಖ ಹಾಗಿತ್ತು, ಕಣ್ಣು ಹೀಗಿತ್ತು, ಸುಂದರಿಯ ಸೊಂಟ ಕಾಣಿಸ್ತಲೇ ಇರಲಿಲ್ಲ, ಅಷ್ಟು ತೆಳ್ಳಗಿತ್ತು, ಮೇಲ್ಭಾಗ ಕೆಳಭಾಗ ಅಂಟುಕೊಂಡಿದ್ದರಿಂದ ಸೊಂಟ ಇರಬೇಕು ಅಂತ ಊಹೆ ಮಾಡಬೇಕು. ಇದೆಲ್ಲ ಚಂಪೂರು ಮಹಾಭಾರತಕಾರ ಇವರೆಲ್ಲ ಬರೀತಕ್ಕಂಥದ್ದು. ಮಹಾಭಾರತದಲ್ಲಿ ಇಂಥ ಸ್ವೀಟ್ ನಥಿಂಗ್ ನಾನ್ಸೆನ್ಸ್ಗಳಿಗೆ ಅವಕಾಶವೇ ಇಲ್ಲ. ಅದು ಬೆಂಕಿಯ ಕಾವ್ಯ. ಇದೆಲ್ಲ ಎಂಥದ್ದು, ಅರಳಿಹಿಟ್ಟು ಹುರಿ ಇಟ್ಟು ಪ್ರಯೋಜನಕ್ಕಿಲ್ಲದೆ ಇರೋದು, ಕಾಕಂಬಿ ನೀರು. ಮಹಾಭಾರತ ಸಮೃದ್ಧವಾದ ಭೋಜನ. ಅದು ಎಂಥದ್ದು, ಪ್ರಳಯ ಕಾಲದಲ್ಲಿ ಮಹಾದೇವ ಮಾಡತಕ್ಕಂಥ ಮೃತ್ಯುರ್ಯಸ್ಯೋಪಸೇಚನಂ, ಮೃತ್ಯುವನ್ನೇ ಉಪ್ಪಿನಕಾಯಾಗಿ ನಂಚಿಕೊಂಡು ತಿಂತಾನಂತೆ, ಆ ಮಟ್ಟದ ಭೋಜನ ಮಹಾಭಾರತ. ಹಾಗಾಗಿ ಗಾಂಧಾರಿಯ ಗರ್ಭಪಾತದಲ್ಲಿ ನಾವು ಕಾಣ್ತೀವಿ ಅವಳ ಅಸೂಯೆ ಏನು, ರೋಷ ಏನು ಅಂತಕ್ಕಂಥದ್ದು. ಮತ್ತು ನಾನು ಹೇಳಿಯೇ ಇದ್ದೀನಿ, ಧೃತರಾಷ್ಟ್ರನ ಪಾತ್ರದ ಜೊತೆಗೆ ಬರುವಂಥದ್ದು. ಇಷ್ಟೆಲ್ಲ ಅವಳು ಅವಿವೇಕಕ್ಕೆ ಕಣ್ಣುಪಟ್ಟಿ ಕಟ್ಟಿಕೊಂಡು ಮಹಾಪತಿವ್ರತೆಯ ಭಾವ ಅನ್ನೋದು ಅವಳನ್ನು ಯಾವ ರೀತಿ ಮೋಸ ಮಾಡಿತು ಅನ್ನುವುದನ್ನೆಲ್ಲ ಹೇಳಿಯೇ ಇದ್ದೀನಿ. ತಾನು ಮಗನಿಗೆ ಒಳ್ಳೆಯ ತಾಯಾಗಿ, ಗಂಡನಿಗೆ ಒಳ್ಳೆಯ ಹೆಂಡತಿಯಾಗಿ ಬಾಳುವ ಅವಕಾಶ ತಪ್ಪಿಸಿಕೊಂಡಳು. ತುಂಬ ಬಾರಿ ನಮಗೆ ಸರಳವಾದರೂ ಅರ್ಥಪೂರ್ಣವಾದ ರೀತಿಯಲ್ಲಿ ಬದುಕುವ ಅವಕಾಶವನ್ನು ಕಳ್ಕೊಂಡು ಏನೋ ಒಂದು ಸಂಕೀರ್ಣವಾದ ರೀತಿಗೋಸ್ಕರ ಹೋಗ್ತೀವಿ. ಎಷ್ಟೋ ಬಾರಿ ಕಾವ್ಯ ಉಟ್ಕೊಂಡು ಬಿಡಬೇಕು ಅನ್ನೋ ಆಸೆಗೆ ಹೋಗ್ತೀವಿ. ಬಿಳಿ ಬಟ್ಟೆನಲ್ಲೇ ಎಲ್ಲ ಮರ್ಯಾದೆ ಇದೆ ಅನ್ನೋದನ್ನು ಮರೆತು ಬಿಡ್ತೀವಿ. ಈ ರೀತಿಯಾದ ಎಲ್ಲದಕ್ಕೂ ಒಂದು ಮಾದರಿಯ ಎಚ್ಚರಿಕೆಯಾಗಿ ಗಾಂಧಾರಿ ಕಾಣ್ತಾಳೆ. ಕೆಟ್ಟ ನರ್ತಕ ಆಗೋದಕ್ಕಿಂತ ಒಳ್ಳೆಯ ನಾಟ್ಯ ರಸಿಕ ಆಗೋದು ಮೇಲು, ಕೆಟ್ಟ ಪದ್ಯ ಬರೆಯೋದಕ್ಕಿಂತ ಒಳ್ಳೆಯ ಗದ್ಯ ಬರೆಯೋದು ಮೇಲು. ಈ ಥರ ಎಲ್ಲ ಇವೆಯಲ್ಲ, ಅದನ್ನು ಮರೆತೇ ಬಿಟ್ಟರೆ ಹೇಗೆ? ಗಾಂಧಾರಿಯಲ್ಲಿ ನಾವು ಅದನ್ನು ಕಾಣ್ತೀವಿ. ಆಮೇಲೆ ಗಾಂಧಾರಿ ಅಷ್ಟಾದರೂ ಕೂಡ ಗಂಡನಿಗಿಂತ ಪುತ್ರ ವ್ಯಾಮೋಹ ಅವಳಿಗೆ ಕಡಿಮೆ. ದ್ರೌಪದಿ ವಸ್ತ್ರಾಪಹರಣದ ಹೊತ್ತಿಗೆ ಅವಳು ಬಂದು ಹೇಳ್ತಾಳೆ, ಜಾತೆ ದುರ್ಯೋಧನೆ ಕ್ಷತ್ರ ಮಹಾಮತಿರಭಾಷತ ನಿಯತಾಂ ಪರಲೋಕಾಯ ಸಾಧ್ವಯಂ ಕುಲಪಂಸನಃ ಯಾ ಬಾಲಾನಾಂ ವಶಿಷ್ಠಾನಾಂ ಅಭಿಮಂಸ್ತಾ ಮತಿಂ ಪ್ರಭೋ ಯಾ ಕುಲಸ್ಯ ಕ್ಷಯೇ ಘೋರೆ ಕಾರಣಂ ತ್ವಂ ಭವಿಷ್ಯಸಿ ನ ವೈ ವೃದ್ಧೋ ಬಾಲಮತಿರ್ಭವೇತ್ ರಾಜನ್ ಕಥಂಚನ ತ್ವನ್ನೇತ್ರ ಸಂತುತೆ ಪುತ್ರ ಮಾತ್ವಾಂ ದೀರ್ಣ ಪ್ರಹಾಸಿಷು ತಸ್ಮಾದಯಂ ವದ್ವಚನಾತ್ ತ್ಯಜ್ಯತಾಂ ಕುಲಪಂಸನಃ. ಆಗಲೇ ಇವನು ಹುಟ್ಟಿದಾಗ ವಿದುರ ಹೇಳ್ದ, ಕತ್ತೆ ಕೂಗ್ತಾ ಇದೆ, ನಾಯಿ ಉಳಿಡ್ತಾ ಇದೆ, ನರಿ ಅಬ್ಬರಿಸ್ತಾ ಇದೆ, ಗೂಬೆಗಳು ಘುಂಕರಿಸ್ತಾ ಇವೆ, ಹದ್ದುಗಳು ಅಪಸವ್ಯವಾಗಿ ಸುತ್ತಾ ಇವೆ, ದಿಕ್ಕುಗಳೆಲ್ಲ ಮಲಿನವಾಗಿವೆ, ಅದರಿಂದಾಗಿ ಇವನು ತ್ಯಾಗ ಮಾಡಬೇಕು, ಅಪಶಕುನ ಅಂತ. ಆಗ ನೀನು ಕೇಳಲಿಲ್ಲ. ಈಗ ಕುಲಸ್ತ್ರೀಯರ ಅವಮಾನಕ್ಕಾಗಿ ಇವನು ಮುಂದೆ ಬಂದಿದ್ದಾನೆ, ಕುಲಕ್ಷಯವನ್ನೇ ಉಂಟು ಮಾಡುತ್ತಾನೆ. ನೀನು ಮುದುಕನಾಗಿದ್ದರೂ ಚಪಲಮತಿಯಾದ ಹುಡುಗನಂತೆ ಆಡಬಾರದು. ನಿನ್ನ ನಾಯಕತ್ವದಲ್ಲಿ ಮಕ್ಕಳದು ಈ ದಿವನಾದ ಪಾಡಾಯಿತು, ಖಂಡಿತ ಬೇಡ, ಇದನ್ನು ನೀನು ಬಿಡು ಮೊದಲು. ಹಾಗಾಗಿ ನನ್ನ ಮಾತನ್ನು ಕೇಳಿ ಈ ಕುಲಘ್ನನಾದ ಕುಲಕಂಟಕನಾದ ಮಗನನ್ನು ಪರಿತ್ಯಾಗ ಮಾಡು ಅಂತಾಳೆ. ಹೆತ್ತ ತಾಯಿಯೇ ಈ ಮಾತು ಹೇಳುವುದು ಬಹಳ ಕಷ್ಟ. ಅಂಥ ಮಾತನ್ನು ಗಾಂಧಾರಿ ಹೇಳ್ತಾಳೆ. ಹಿಂದೆ ಸಗರನ ಪತ್ನಿ ಸುಮತಿ ಒಬ್ಬನೇ ಮಗ ಅಸಮಂಜಸನನ್ನು ಪರಿತ್ಯಾಗ ಮಾಡಿಸಿದಳು. ಗಂಡ ಹೆಂಡತಿ ಇಬ್ಬರೂ ಸೇರಿ ಮಗ ಅಯೋಗ್ಯ, ಸರಿಯೂ ನದಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಮುಳುಗಿಸಿ ಅವರು ಸಾಯೋದು, ಚಿತ್ಕಾರ ಮಾಡೋದನ್ನು ನೋಡಿ ಹರ್ಷ ಪಡ್ತಾ ಇದ್ದ ಅಸಮಂಜಸ. ಅದಕ್ಕಾಗಿ ಅವನನ್ನೇ ರಾಜ್ಯ ಭ್ರಷ್ಟನನ್ನಾಗಿ ಮಾಡಿಸಿದರು ಅಂತ ಗೊತ್ತಾಗುತ್ತದೆ. ಇಂಥ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಗಾಂಧಾರಿ ಎಚ್ಚರಿಸ್ತಾಳೆ. ಮತ್ತೆ ಮತ್ತೆ ಹೇಳ್ತಾ ಇರ್ತಾಳೆ, ತ್ವಮ್ಹೇವತ್ರ ಭೃಶೋ ನಿಂದ್ಯ ಅಂತ. ಭೃಶಂ ನಿಂದ್ಯ, ನೀನೇ ಇಲ್ಲಿ ಫಸ್ಟ್ ಕಲ್ಪ್ರಿಟ್ಟು, ನಿನ್ನನ್ನೇ ಹೆಚ್ಚು ಬೈಬೇಕು ಅಂತ.
ಆದರೆ ಏನು ಮಾಡೋದು, ಅವನು ಖಂಡಿತ ಒಪ್ಕೊಳ್ತಾ ಇರಲಿಲ್ಲ. ಇವಳು ಮತ್ತೆ ಗಂಡನ್ನೇ ಓಲೈಸಿಕೊಂಡು ಬರಬೇಕಾಯಿತು. ಆ ರೀತಿಯಾದ ವ್ಯವಸ್ಥೆಯೂ ಹಾಗಿದ್ದಿರಬೇಕು ಅನಿಸುತ್ತದೆ. ಜೊತೆಗೆ ಗಾಂಧಾರಿಯ ಅಂತರಂಗದಲ್ಲಿ ದುರ್ಯೋಧನ ಮೇಲೆ ಸಹಜವಾದ ಮಾತೃ ಪ್ರೇಮ ಒಂದಷ್ಟು ಇದ್ದೇ ಇತ್ತು ಅಂತ ಗೊತ್ತಾಗುತ್ತದೆ. ತಪ್ಪಿಲ್ಲ, ಗಾಂಧಾರಿಯ ವರ್ತನೆ ಮಕ್ಕಳ ಬಗ್ಗೆ ನಡ್ಕೊಳ್ಳುವಾಗ ಅಷ್ಟು ತಪ್ಪಿದ್ದಲ್ಲ ಅನಿಸುತ್ತದೆ. ನ್ಯಾಯವಾದದ್ದು, ಆದರೆ ತುಂಬ ಉದಾತ್ತವಾದದ್ದಲ್ಲ. ಮತ್ತೆ ಮತ್ತೆ ನಾವು ನಮ್ಮನ್ನು ಅಲ್ಲಿಯೇ ಇಟ್ಟುಕೊಂಡು ನೋಡಬೇಕು. ಯಾವುದೋ ಪ್ರಲೋಭನೆಗಳು, ಯಾವುದೋ ದೊಡ್ಡ ತ್ಯಾಗ, ಸ್ಥಾನ ಇತ್ಯಾದಿಗಳ ಮೋಹ ನಮ್ಮನ್ನು ಕಾಡುತ್ತವೆ. ಎಷ್ಟೋ ಬಾರಿ ನೋಡಿ, ಮನೆಯ ಹಿರಿಯ ಮಗ ಅಂತಿರ್ತಾನೆ, ಸಾಲಾಗಿ ಸಪ್ತಮಾತ್ರಕ್ಕೆ ಇರ್ತಾರ 7 ಜನ ತಂಗೀರಿರ್ತಾರೆ. ಅವರೆಲ್ಲರನ್ನೂ ಬಿಕರಿ ಮಾಡೋದ್ರೊಳಗಾಗಿ ಇವನಿಗೆ ಷಷ್ಠಿಪೂರ್ತಿ ಮಾಡಿಕೊಳ್ಳೋಷ್ಟ ವಯಸ್ಸಾಗ್ಬಿಡುತ್ತೆ. ಅವರಿಗೆ ಮದುವೆ ಆಗೋವರೆಗೂ ತಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೋತಾನೆ. ಹೋಗಲಿ, ಸಮಾಧಾನವಿತ್ತೇ ಇರಲಿಲ್ಲ ಅಂದಾಗ ಬಹಳ ಕಷ್ಟ ಬರುತ್ತದೆ. ಆಗ ಮಾಡ್ಕೋಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಹೇಗೆ? ಮಾಡಿದ ತ್ಯಾಗಕ್ಕೆ ಬೆಲೆ ಬರೋದು ಅನಿರ್ವೇದದಿಂದ. ಅನಿರ್ವೇದ ಶ್ರೇಯೋ ಮೂಲಂ ಅಂತ ಸುಭಾಷಿತ ಉಂಟು. ಎಲ್ಲ ಸಂಪತ್ತಿನ ಮೂಲ ನೋ ರಿಗ್ರೆಟ್ಸ್. ರಿಗ್ರೆಟ್ಸ್ ಇಲ್ಲದಂತೆ ಮಾಡಿಕೊಳ್ಳಬೇಕು ಅಂತಂದರೆ ದೊಡ್ಡದನ್ನು ನೆಚ್ಚಬೇಕು, ಅಲ್ಪ ಸ್ವಲ್ಪದನ್ನು ನೆಚ್ಚಿದರೆ ಅಲ್ಲ. ನಮ್ಮ ಬದುಕಿನಲ್ಲಿ ಯಾವುದು ಹೆಚ್ಚು ದೊಡ್ಡದು ಅಂತ ಸಿಗಬಹುದು. ಅದಕ್ಕೆ ಎಲ್ಲರೂ ದೇವರು ದಿಂಡನ್ನೇ ಹಿಡ್ಕೊಳ್ಬೇಕು ಅಂತಲ್ಲ, ಅದಕ್ಕೆ ಒಲಿದರೆ ಮನಸ್ಸು ಒಳ್ಳೆಯದು, ಒಲೀಲಿ. ಅದಲ್ಲ ಅಂದರೆ ದೇವರಂಥ ವ್ಯಕ್ತಿಗಳು, ದೇವರಂಥ ವ್ಯಕ್ತಿತ್ವ ಇರ್ತದಲ್ಲ. ಯಾವುದೋ ಗಾಡ್ ಮೆನ್ನನ್ನು ಹುಡ್ಕೊಂಡು ಹೋಗಿ ಅಥವಾ ಗಾಡ್ ವುಮನ್ನನ್ನು ಹುಡ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಸುತ್ತಮುತ್ತಲೇ ಇರ್ತಾರೆ, ನಮ್ಮ ಆಸುಪಾಸಿನಲ್ಲೇ ಇರ್ತಾರೆ. ನಿಂತಲ್ಲಿ ಷಟ್ಸ್ಥಲವ ಕಾಂಬರಯ್ಯ ಅಂತ ವಚನಕಾರರು ಹೇಳ್ತಾರೆ. ಆ ರೀತಿಯಾದಂಥವ್ರು ಇರ್ತಾರೆ. ನೆಳಲು ಚೆಲ್ಲದ ಮಹಾನುಭಾವರು ಅಂತ 4 ಕಾಲ ಲೋಕಕ್ಕೆ ಬೇಕಾದ್ದನ್ನು ಮಾಡ್ತಾರೆ, ಲೋಕ ಸ್ವೀಕಾರ್ಯವಾಗುವಂಥ ರೀತಿ ನಡ್ಕೊಳ್ತಾರೆ. ಅವ್ರನ್ನ ನಾವು ನೆಚ್ಚಿಕೊಂಡ್ರೆ ಆಯಿತು. ಹೀಗಾಗಿ ನಮ್ಮ ವ್ಯಕ್ತಿತ್ವದ ವ್ಯಷ್ಟಿ ಪರಾಭವಗಳಿಗೆ ಸಮಷ್ಟಿಯನ್ನು ಕುರಿತು ಗಮನದಲ್ಲಿಟ್ಟುಕೊಂಡವರೇ ಸಾಂತ್ವವನ್ನು ಕೊಡ್ತಾರೆ ಅಂತ ಅನಿಸುತ್ತದೆ. ಆಮೇಲೆ ಗಾಂಧಾರಿಯನ್ನು ನಾವು ಕಾಣೋದು ಸ್ತ್ರೀ ಪರ್ವದಲ್ಲಿ. ನಿಜವಾಗಿಯೂ ಆ ಸ್ತ್ರೀ ಪರ್ವದ ಪುಟಗಳನ್ನು ತಿರುಗಿಸುವುದು ಅಂದರೆ ಒಂದೊಂದು ಪುಟವೂ ರಕ್ತಸಿಕ್ತವೂ ಅಶ್ರು ತಪ್ತವೂ ಆದಂಥದ್ದು. ಆ ಮಟ್ಟದ ಗೋಳನ್ನು ಇನ್ನೆಲ್ಲೂ ನೋಡೋಕ್ಕಾಗೋಲ್ಲ. ವಿಮೆನ್ ಆಫ್ ಟ್ರಾಯ್ ಅಂತ ಯೂರಿಪಿದೇಸ್ ಒಂದು ನಾಟಕ ಬರೆದಿದ್ದಾನೆ. ಅದು ಹೀಗೆ, ಟ್ರಾಯ್ ಮಹಾಯುದ್ಧ ಆದಮೇಲೆ ಅಲ್ಲಿ ಹೆಣ್ಣು ಮಕ್ಕಳು ಗೋಳಾಡ್ತಾ ಇರ್ತಾರೆ. ಅಲ್ಲಿ ಆದರೆ ಒಂದೇ ಪಕ್ಷದವರು, ಟ್ರೋಜನ್ರ ಪಕ್ಷದವರು ಗೋಳಾಟ. ಗ್ರೀಕರ ಪಕ್ಷದಲ್ಲಿ ಹೆಂಗಸರೇ ಬಂದಿದ್ದಿಲ್ಲ, ಬಂದಿದ್ದೊಂದಷ್ಟು ಸೂಳೆಯರಷ್ಟೇ, ಇನ್ಯಾವ ಗರತಿಯರೂ ಬಂದಿರಲಿಲ್ಲ, ಯಾರನ್ನ ಯಾರೂ ಕಳ್ಕೊಂಡಿದ್ದಕ್ಕೆ ಅಳವರು ಇರಲಿಲ್ಲ. ಆದರೆ ಇತ್ತ ಕಡೆ ಹಾಗಲ್ಲ, ಗ್ರೀಕರ ಒಂದು ಗೋಳಾಟ ಇದ್ದದ್ದು ಅವರ ಊರಿನಲ್ಲಿ, ಅವರವರ ರಾಜ್ಯಗಳಲ್ಲಿ ಇತ್ತು, ಒಂದೊಂದು ಕಡೆಯಲ್ಲೂ ಇತ್ತು. ಅದನ್ನೂ ನೋಡಿದ್ರೆ ತುಂಬ ಸಂಕಟ ಆಗುತ್ತದೆ. ಇಲ್ಲಿ ಆ ಟ್ರಾಯಿನ ಎಲ್ಲ ಹೆಣ್ಣು ಮಕ್ಕಳು ಗೋಳಾಡ್ತಾ ಇದ್ದಾರೆ. ಮಹಾರಾಣಿ ಹೆಕೆಬೆಯಿಂದ ಮೊದಲುಗೊಂಡು ಯುವರಾಣಿಯಾದಂತಹ ಕೆಸಾಂದ್ರ ಇರ್ಬೋದು, ಅಥವಾ ಹೆಕ್ಟರ್ನ ಹೆಂಡತಿಯಾದಂಥ ಇವಳು, ಕ್ಷಮಿಸಬೇಕು, ಹೆಕ್ಟರ್ನ ಹೆಂಡತಿ ಹೆಸರು ಆಂದ್ರೋಮಖಿ, ಅವಳು ಗೋಳಾಟ ಇರ್ಬೋದು. ಎಳೆ ಹಸುಗೂಸು, ಅವನು ಮಗ ಇದ್ದವನು ಅಲೆಕ್ಸಾಂಡರ್ ಅಂತ, ಆ ಮಗು, ಇವರುಗಳೆಲ್ಲದೂ ಸಂಕಟ. ಮತ್ತು ಅವರನ್ನು ಎಷ್ಟು ದಾಕ್ಷಿಣ್ಯ ಇಲ್ಲದೆ ನಡೆಸ್ಕೊಂಡ್ರು ಗ್ರೀಕರು ಅಂತ ಕಂಡಾಗ ತುಂಬ ದುಃಖವಾಗುತ್ತದೆ. ಅದಕ್ಕೆ 100 ಪಟ್ಟು ದೊಡ್ಡದಾದದ್ದು ಮಹಾಭಾರತದ ಸ್ತ್ರೀ ಪರ್ವದ ಸಂಕಟ. ಮಹಾಭಾರತದಲ್ಲಿ ಬರುತ್ತದೆ, ಗಾಂಧಾರಿಗೆ ವ್ಯಾಸರ ದಿವ್ಯ ದೃಷ್ಟಿ ಸಿಕ್ಕು ಅವಳು ಆಗ ಮಕ್ಕಳನ್ನು ಕಾಣುವಂತೆ ಆಯಿತು ಅಂತ. ಇದು ಒಂದು ದೊಡ್ಡ ವಿಡಂಬನೆ. ಏನಂದರೆ, ಯಾವ ಮಕ್ಕಳನ್ನು ಹುಟ್ಟಿದಾಗಲಿಂದ ಕಾಣಬೇಕೋ, ತನ್ನ ದೇಹದಿಂದ ಹೊರಗೆ ಬರ್ತಾ ಇದ್ದಾಗಲೇ ನೋಡಬೇಕು, ಅಂದರೆ ನಾಭಿನಾಳಚ್ಛೇದ ಮಾಡುವ ಮುನ್ನವೇ ಕಾಣುವ ಅವಕಾಶ ಇತ್ತು, ಆ ಮಕ್ಕಳನ್ನು ಈಗ ಯುದ್ಧರಂಗದಲ್ಲಿ ಸತ್ತು ಹೆಣವಾಗಿ ಹಲವು ದಿವಸ ಆಗಿ ಕೊಳತು ನಾಯಿ ನರಿ ಹದ್ದು ಕಾಗೆಗಳು ತಿಂದು ಕಿತ್ತು ವಿಕೃತವಾದ ಸಂದರ್ಭದಲ್ಲಿ ಕಾಣುವಂತೆ ಆಯಿತು. ಭೂರಿಶ್ರವಸ್ಸನ ತೋಳುಗಳನ್ನು ಕತ್ತರಿಸಿದ್ರು. ಆ ತೋಳುಗಳನ್ನು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದದ್ದನ್ನು ಭೂರಿಶ್ರವನ ಹೆಂಡತಿಯರಿಟ್ಕೊಂಡು ಅಹಿಂಸ ರಸನೋತ್ಕರ್ಷಿ ಅಂತ ಗೋಳಾಡ್ತಾ ಇದ್ರು ಅಂತ ಆನಂದವರ್ಧನ ಹೇಳ್ತಾನೆ. ಈ ತೋಳು ನನ್ನ ಸೀರೆನ ಗಂಟು ಬಿಚ್ಚಿತ್ತು, ಈ ತೋಳು ನನ್ನ ರವಿಕೆಗೆ ಕೈ ಹಾಕಿದ್ದು, ಈ ತೋಳು ನನ್ನ ಕೆನ್ನೆ ಸವರಿದ್ದು, ಈ ತೋಳು ನನ್ನ ಬೆಂತಟ್ಟಿದ್ದು ಅಂತ. ಇದು ಶೃಂಗಾರವ, ಕರುಣವ, ಬೀಭತ್ಸವ, ಭಯಾನಕವ? ಆನಂದವರ್ಧನ ಇದನ್ನು ಶ್ರೇಷ್ಠ ಕಾವ್ಯಕ್ಕೆ ಉದಾಹರಣೆಯಾಗಿ ಹೇಳ್ತಾನೆ. ನಮ್ಮಲ್ಲಿ ಎಷ್ಟೋ ಜನ, ನಿಮ್ಮಲ್ಲಿ ಬಹಳ ಬಹಳ ಮಡಿವಂತರಿರ್ಬೋದು, ಆದರೆ ಆ ಮಡಿವಂತಿಕೆಗೆ ಕವಡೆ ಕಾಸಷ್ಟು ಬೆಲೆ ಇಲ್ಲ. ಇದೇನು ಅಶ್ಲೀಲ, ಈ ಥರ ಎಲ್ಲ ಮಾತಾಡೋದು ಉಂಟಾ ಅಂತ. ಹೌದು, ಅವರು ಕಳ್ಕೊಂಡಿದ್ದಂಥದ್ದು, ಅದಕ್ಕೆ ಗೋಳಾಡ್ತಾ ಇದ್ದಾರೆ. ನೋಡಿದ್ರೆ ಬಳಸುವ ಪರಿಭಾಷೆ ಶೃಂಗಾರದ್ದು. ಈ ಕೈ ಇಂಥ ಕೆಲಸ ಮಾಡ್ತು, ಅಂಥ ಕೆಲಸ ಮಾಡ್ತು ಅಂತಿದ್ದಾರೆ.
ಅನ್ನುವ ಬಾಯಲ್ಲಿ ಎಷ್ಟು ಸಂಕಟ ತೋಡ್ಕೊಂಡು ಬರ್ತಾ ಇದೆ, ಬಿಕ್ಕಿ ಬಿಕ್ಕಿ ಉಮ್ಮಳಿಸಿ ದುಃಖ ಬರ್ತಾ ಇದೆ, ಕಣ್ಣೀರು ಅಣೆಕಟ್ಟನ್ನು ತತ್ತರಿಸಿಕೊಂಡು ಬರ್ತಾ ಇದೆ. ಇಂಥದ್ದನ್ನೆಲ್ಲ ಕಾಣ್ತಾ ಗಾಂಧಾರಿ ಸಂಕಟ ಪಡ್ತಾಳೆ. ಪಾಪ ದ್ರೌಪದಿ ಅಳ್ತಾ ಇದ್ದರೆ ಹೇಳ್ತಾಳೆ, ಅಮ್ಮ ನೀನು ಯಾತಕ್ಕೆ ಅಳ್ತೀಯ, ನಿನಗೆ 5 ಮಕ್ಕಳು ಸತ್ತರು ಅಂತಲ್ವಾ, ನಾನಿದ್ದೀನಿ ಅದಕ್ಕೆ 20 ಪಟ್ಟು ಮಕ್ಕಳನ್ನು ಕಳ್ಕೊಂಡಿದ್ದೀನಿ, 25 100 ಅಷ್ಟು ಜನ ಮಕ್ಕಳನ್ನು ಕಟ್ಕೊಂಡು ಪುತ್ರ ಪ್ರಸವಿನಿ ಅಲ್ಲ ದುಃಖ ಪ್ರಸವಿನಿ ಆಗಿದ್ದೀನಿ ಅಂತ ಅಳ್ತಾಳೆ. ಅದನ್ನೆಲ್ಲ ಕಾಣ್ತಾಳೆ ಅಂತ ಬರ್ತದೆ ವ್ಯಾಸಾನುಗ್ರಹದಿಂದ. ಪರ್ವದಲ್ಲಿ ಭೈರಪ್ಪನವರು ಕೃಷ್ಣ ಪಟ್ಟಿ ತೆಗೆಸ್ದ ಅಂತ ಬರೀತಾರೆ. ಯಾವುದೇ ಇರಬಹುದು, ಕಂಡದ್ದಂತೂ ನಿಜ. ಅಂದರೆ ಯಾವಾಗ ಮಕ್ಕಳು ಇಲ್ಲವೋ, ಭೌತಿಕವಾಗಿ ಅವರ ಅಸ್ತಿತ್ವವೇ ಇಲ್ಲವೋ, ಅವ್ರು ಹುಟ್ಟಿ 50 ವರ್ಷ ಆಗಿದೆಯೋ ಆಗ ಅವರ ಹೆಣಗಳನ್ನು ಕಾಣುವಂಥ ಸ್ಥಿತಿ. ಅಂದರೆ ಯಾವ ವ್ಯಂಗ್ಯ! ಮಹಾಭಾರತ ಅಲ್ಲದೆ ಇನ್ಯಾವುದು ಕೊಡುತ್ತೆ. ಮೊನ್ನೆ ಯಾರೋ ಮಹಾನುಭಾವರು ಪಾಪ ಮಹಾಭಾರತ ಇನ್ನು ಓದೋರು ಇರ್ತಾರಾ ಅಂತಂದರು. ಇದಂಥದ್ದು ಓದದೇ ಇದ್ದರೆ ಇನ್ನು ಯಾಕೆ ಬದುಕಿರಬೇಕು ಅಂತಂತೀನಿ. ಎಷ್ಟೋ ಜನ ಮನೇಲಿ ಮಹಾಭಾರತ ಪುಸ್ತಕ ಇಟ್ಕೊಂಡ್ರೆ ಜಗಳ ಆಗ್ತದೆ ಅಂತಾರೆ. ಮನೆ ಮಶಾಣ ಆಗಲಿ ಬಿಡಿ, ಪರವಾಗಿಲ್ಲ, ಜಗಳ ಎಂಥದ್ದಾಗೋದು. ಮಹಾಭಾರತ ಇಲ್ಲದ ಮನೆಯ ಶ್ಲೋಕಂ ವಾಪಿ ಪಠೇನ್ ನಿತ್ಯಂ ತಥಾ ಶ್ಲೋಕಾರ್ಧಮೇವ ವಾ ಪಾದಂ ವಾಪಿ ಪಠೇನ್ ನಿತ್ಯಂ ನಚ ನಿರ್ಭಾರತಂ ಭವೇತ್ ಅಂತ ಮಹಾಭಾರತ ಹೇಳುತ್ತೆ. ಒಂದು ಶ್ಲೋಕ ಓದಬೇಕು, ಅದರ ಅರ್ಧ ಶ್ಲೋಕ ಓದಬೇಕು, ಒಂದು ಸಾಲು 8 ಅಕ್ಷರ ಓದಬೇಕು, ಭಾರತ ಇಲ್ಲದ ದಿವಸ ಇರಬಾರ್ದು ಅಂತ. ಹೀಗಿರುವಾಗ ಮಹಾಭಾರತ ಯಾಕೆ ಈ ಕಾಲಕ್ಕೂ ಯಾವ ಕಾಲಕ್ಕೂ ಬೇಕಾಗುತ್ತದೆ ಅಂದರೆ, ಅಷ್ಟು ಕುಮ್ಮರಿಸಿದಂತೆ ಒಂದೇ ಬಾರಿಗೆ ಅಂಥ ಭಯಂಕರವಾದ ಹೆಪ್ಪುಗಟ್ಟಿದ ಘನೀಭೂತ ಶೋಕ, ಯಾವ ಕೋಟಿ ಸೂರ್ಯರು ಕರಗಿಸಲಾಗದ ಅಂಥ ಶೋಕ ಘನವನ್ನು ಅಲ್ಲಿ ಇಡುತ್ತದೆ. ಗಾಂಧಾರಿಯ ಮೂಲಕವಾಗಿ ತೋರ್ಪಡಿಸುತ್ತದೆ. ನೋಡು ಕೃಷ್ಣ, ಇಂತೆಂಥ ಸ್ತ್ರೀಯರು ಅಳ್ತಾ ಇದ್ದಾರೆ, ಭೂರಿಶ್ರವನ ಹೆಂಡತಿಯರು ಅಳ್ತಾ ಇದ್ದಾರೆ, ಸೋಮದತ್ತಿನ ಹೆಂಡತಿಯರು ಅಳ್ತಾ ಇದ್ದಾರೆ, ಅಭಿಮನ್ಯುವಿನ ಹೆಂಡತಿ ಉತ್ತರೆ ಅಳ್ತಾ ಇದ್ದಾಳೆ, ಸುಭದ್ರೆ ಅಳ್ತಾ ಇದ್ದಾಳೆ, ದ್ರೌಪದಿ ಅಳ್ತಾ ಇದ್ದಾಳೆ, ತನ್ನ ಸೊಸೆಯಂದ್ರೆಲ್ಲ ಅಳ್ತಾ ಇದ್ದಾರೆ, ನೋಡು ನೋಡು ಅಂತ ಹೇಳ್ತಾಳೆ. ಹಾಗೆ ಹೇಳ್ತಾ ಹೇಳ್ತಾ ಅವಳಿಗೆ ಸಂಕಟ ಹೆಚ್ಚಾಗಿ, ನೀನೊಬ್ಬ ಸರಿಯಾಗಿದ್ದಿದ್ದರೆ ನಾವೆಲ್ಲ ಸಹಕಾರಿಗಳಾಗಿ ಚೆನ್ನಾಗಿರ್ತಿದ್ವಿ, ಕೌರವ ಪಾಂಡವರ ಮಧ್ಯೆ ದ್ವೇಷ ತಂದವನು ನೀನು, ಯುದ್ಧ ಮಾಡಿಸಿದವನು ನೀನು, ತಡೀಬಹುದಾಗಿತ್ತು, ತಡೀಲಿಲ್ಲ, ನಿನ್ನ ವಂಶವು ಹೀಗೆ ಅಂತಃಕಲದಿಂದ ನಿರ್ವಂಶವಾಗಲಿ ಅಂತ. ಇಲ್ಲಿಗೆ ತಪ್ಪಾಯಿತು, ದೊಡ್ಡ ಅಪರಾಧವಾಯಿತು. ಕೃಷ್ಣನ ಮಾಡಿದ್ದು. ಅವನು ಮತ್ತೆ ಹೇಳ್ತಾನೆ, ವಿದುರನ ಮನೆಗೆ ಬಂದಾಗ ಹೇಳ್ತಾನೆ, ಸಂಧಿಗೆ ಬಂದಾಗ, ತಸ್ಮಾತ್ ಸರ್ವ ಪ್ರಯತ್ನೇನ ಪ್ರಶಮಂ ಯಾಚೆ ಪರಂತಪ. ವಿದುರ, ನಾನು ಪ್ರಶಮವನ್ನು, ಸಂಧಿಯನ್ನೇ ಬಯಸ್ತೀನಿ, ಇನ್ಯಾವುದೂ ಅಲ್ಲ, ಸಂಧಿಗಾಗಿಯೇ ಬಂದಿರುವುದು ಅಂತಂದ. ಹಾಗಂತ ಮಹಾನುಭಾವನನ್ನು ತಿರುಗಿಸಿ ಬಿಸಾಕಿ ಕಳಿಸಿದ್ದು ಇವನು ಮಗ ತಾನೆ. ಈಗಷ್ಟೇ ಉಪಾಧ್ಯಾಯರು ಹೇಳಿದ್ರು, ಸೂಚ್ಯಗ್ರ ಮಾತ್ರದ್ದು, ತೀಕ್ಷ್ಣವಾದ ಸೂಚ್ಯಗ್ರ ಮಾತ್ರದ ಭೂಮಿಯನ್ನು ಕೊಡಲ್ಲ ಅಂತ ಕೃಷ್ಣನ ಹೇಳಿದ್ದು, ದುರ್ಯೋಧನನ ಹೇಳಿದ್ದು. ಅಂದರೆ ನಮ್ಮ ಮಕ್ಕಳು ಸತ್ರು ನಮಗೆ ದುಃಖವಾಯಿತು ಸರಿ, ಇನ್ಯಾರೂ ಅದಕ್ಕೆ ಕಾರಣ. ಈ ಕಾಲದಲ್ಲೂ ಯಾವ ಕಾಲದಲ್ಲೂ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಗ ಒಳ್ಳೆಯವನು ಕಂಡ್ರಿ, ಸ್ನೇಹಿತರೇ ಕೆಟ್ಟವರು ಅಂತ. ಅವರು ಸ್ನೇಹಿತನ ತಂದೆ ತಾಯಿರು ಅದೇ ಮಾತು ಹೇಳ್ತಾ ಇರ್ತಾರೆ. ಹೀಗಾಗಿ ನಾವು ಇನ್ನೊಬ್ಬರ ಮೇಲೆ ಸುಲಭವಾಗಿ ಗೂಬೆ ಕೂಡಿಸೋದಲ್ಲ. ಹಾಗಾಗಿ ಆ ಗೂಬೆ ಕೂಡಿಸೋ ಕೆಲಸ ಖಂಡಿತ ಮಾಡೋಕ್ಕಾಗೋಲ್ಲ, ಯಾವ ತಲೆಗಳು ಬಾಕಿ ಇಲ್ಲ. ಆ ಕಾರಣದಿಂದ ಗಾಂಧಾರಿ ಈ ಮಟ್ಟಕ್ಕೆ ಕೃಷ್ಣನ ದೂಷಣೆ ಮಾಡುವುದು, ಶಾಪ ಹಾಕೋದಕ್ಕೆ ಹೋದದ್ದು ತಪ್ಪು, ಹೆತ್ತ ಸಂಕಟ ಅಂತ ಅನ್ನೋಣ. ಆದರೆ ಕೃಷ್ಣ ಅದಕ್ಕೆ ಸಮರ್ಥವಾದ ಉತ್ತರ ಕೊಡ್ತಾನೆ. ನಾನು ಮುಂದೆ ಕೃಷ್ಣ ಪಾತ್ರದ ವಿವರಣೆಯಲ್ಲಿ ಅದನ್ನು ಹೇಳ್ತೀನಿ. ದುರ್ಯೋಧನ ದುಶ್ಯಾಸನಾದಿಗಳನ್ನು ಇಷ್ಟು ತರಾಟೆಗೆ ತಗೊಂಡು ಬೈದಿರಲಿಲ್ಲ. ಕೃಷ್ಣನ ಅನ್ನಬಾರದ ಮಾತುಗಳಿಂದ ಅನ್ನತಾಳೆ. ಭೀಷ್ಮದ್ರೋಣಾದಿಗಳನ್ನು ಅಂದಿರಲಿಲ್ಲ ಈ ಮಾತುಗಳಿಂದ. ತನ್ನ ತಮ್ಮನ್ನು ಒಂದು ಸರ್ತಿನಾದರೂ ಕರೆಸಿ ರಪ 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 ಕೆರದಿಂದ ಬಡಿಬೇಕಾಗಿತ್ತು, ಮಾಡಲೇ ಇಲ್ಲ ಕೆಲಸವನ್ನು. ಹೋಗೋ ಹಲ್ಕ ಮುಂಡೆ ಮಗನೇ, ಗಾಂಧಾರ ದೇಶಕ್ಕೆ ಯಾಕೆ ಇಲ್ಲಿ ಬದುಕಿದ್ದೀಯಾ ಅಂತ ಅನ್ನಬೇಕಾಗಿತ್ತು, ಅನ್ನಲೇ ಇಲ್ಲ. ಅದು ಯಾವ ತೌರಿನ ವ್ಯಾಮೋಹವೋ ಏನೋ ಗೊತ್ತಿಲ್ಲ ಗಾಂಧಾರಿಗೆ. ಈ ಹೆಣ್ಣು ಮಕ್ಕಳಿದಾರಲ್ಲ, ತೌರಿನ ವ್ಯಾಮೋಹ ಅಂತಕ್ಕಂಥದ್ದು ಏಡ್ಸು, ಗೆನೋರಿಯಾ, ಸಿಫಿಲಿಸು, ಎಲ್ಲ ರೀತಿಯ ಘೋರ ವ್ಯಾಧಿಗಳಿಗಿಂತ ಜಾಸ್ತಿ ವ್ಯಾಧಿ, ಕ್ಯಾನ್ಸರು ಮೊದಲಾದ ಸಕಲಕ್ಕಿಂತಲೂ. ತವರು ಮನೆಯವರು ಏನು ಮಾಡೋದು ಸರಿ, ಹಿಂದೆ ಮುಂದೆ ಎಲ್ಲ ಕೈಗಳಲ್ಲಿ ನೆಕ್ತಾ ಹೊರಟೋಗ್ಬಿಡ್ತಾರೆ. ತಮ್ಮನ್ನು ಒಂದು ಬಾರಿ ಕೂಡ ಎಚ್ಚರಿಸಲಿಲ್ಲ. ಗಂಡನ ಬಾಯಿಗೆ ಬಂದಂಗೆ ಬೈದಳು, ವೃಷಮ ನಿಂದ್ಯೋಸಿ ಅಂತೆಲ್ಲ ಅಂದಳು, ತಮ್ಮನ್ನು ಅನ್ನಲಿಲ್ಲ. ಅಲ್ಲಿ ಎಲ್ಲೋ ಬಂದುಬಿಡುತ್ತೆ ಮೋಹ ಅಂತ ಅನಿಸುತ್ತದೆ. ನಾನು ಗಾಂಧಾರಿನ ಬೈತಾ ಇದ್ದೀನಿ ಅಂತಲ್ಲ, ಹೆಣ್ಣು ಮಕ್ಕಳನ್ನು ದೂಷಣೆ ಮಾಡ್ತಾ ಇದ್ದೀನಿ ಅಂತಲ್ಲ, ನಮ್ಮ ಮೋಹದ ತಂತುಗಳು ಎಲ್ಲಿ ಯಾವುದಕ್ಕೆ ಬದ್ಧವಾಗಿವೆ ಅಂತ ನೋಡಿಕೊಳ್ಳಬೇಕು. ಹಾಗಾಗಿ ಆಗುವಂಥ ಸಮಸ್ಯೆ ಇದು. ಅತ್ತೆ ಮಾವನನ್ನು ಒಂದು ಮಟ್ಟದ ತಂದೆ ತಾಯಿಗಳಂತೆ ನೋಡೋದಕ್ಕೆ ಆಗೋದಿಲ್ವ? ಅತ್ತೆ ಮಾವನರಿಗಾದರೂ ಅಷ್ಟೇ, ಸೊಸೆಯನ್ನು ಒಂದು ಮಟ್ಟದ ಮಗಳಾಗಿ ನೋಡೋಕ್ಕಾಗೋಲ್ವ? ಗಾಂಧಾರಿಗೆ ತಮ್ಮನ್ನು ಆಕ್ಷೇಪ ಮಾಡುವ ಒಂದೇ ಸಂದರ್ಭವೂ ಬರಲಿಲ್ವ? ಕರ್ಕೊಂಡು ಬಂದಿದ್ದು ಸಾಕು, ನಿನ್ನನ್ನು ಮನೆ
ಗುಡಿಸಿ ಮಂಗಳಾರತಿ ಎತ್ತಿಬಿಟ್ಟಿಯಲ್ಲ ಸಾಕು ಅಂತ ಕಳಿಸ್ಬೋದಾಗಿತ್ತು. ಹಠವಾದರೂ ಮಾಡಬಹುದಾಗಿತ್ತು. ಮಾಡಿದಂತೆ ಮಹಾಭಾರತದಲ್ಲಿ ಪುರಾವೆ ಇಲ್ಲ. ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲೋ ಯಾವುದೋ ನಮ್ಮ ದೌರ್ಬಲ್ಯಗಳು ಅದಕ್ಕೆ ಅಹೇತುಕವಾದದ್ದು. ದೌರ್ಬಲ್ಯಕ್ಕೆ ಕಾರಣಗಳು ಕೊಡೋಕ್ಕಾಗೋಲ್ಲ. ಅಷ್ಟೇ ನಾವು ಅದರ ಮೂರ್ತಿಮತ್ತಾದ ರೂಪ. ನಮ್ಮ ದುಃಖವೇ ಅದನ್ನು ಅನುಭವಿಸ್ತಾ ಇರೋದಕ್ಕೆ ಸಾಕ್ಷಿ. ಇದನ್ನು ಮಹಾಭಾರತ ಹೇಳ್ತದೆ. ಇವ್ರ ಮೇಲೂ ಇವ್ರ ಕೀಳು ಅಂತ ಹೇಳೋದಕ್ಕಿಂತ ಇಷ್ಟಕ್ಕೆ ಕೃಷ್ಣ ನಿನ್ನಿಂದ ನೋಡು 18 ಅಕ್ಷೋಹಿಣಿ ಸೈನ್ಯ, ನನ್ನ ಸೊಸೆಯಂದರು ಎಲ್ಲ ವಿಧವೆಯರಾದರು ಅಂತ ಅವಳು ಬಳ್ಕೋತಾಳೆ. ಆದರೆ ಇವಳ ಮಗನ ಹಠಮಾರಿತನದಿಂದ 18 ಅಕ್ಷೋಹಿಣಿ ಸೈನ್ಯದ ಸೊಸೆಯಂದರೆಲ್ಲ ಸತ್ತರು, ಹೆಂಡತಿಯರೆಲ್ಲ ವಿಧವೆಯರಾದರು, ಮಕ್ಕಳೆಲ್ಲ ಸತ್ತರು, ತಂದೆ ತಾಯಿಗಳೆಲ್ಲ ಮಕ್ಕಳಿಲ್ಲದಂಥವರಾದರು, ಮಕ್ಕಳೆಲ್ಲ ತಬ್ಬಲಿಗಳಾದರು. ಅದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆರ್ಮಿ ಅಂತಾರಲ್ಲ. ಯುದ್ಧ ಅಂತಂದರೆ ಏನು? ಕೇವಲ ಸೈನಿಕರು ಮಾತ್ರವೇನಾ? ಅವರಿಗೆ ಅಶನ ವಸನ ನೋಡಿಕೊಳ್ತಕ್ಕಂಥವ್ರು, ಆನೆ ಕುದುರೆ ಇತ್ಯಾದಿಗಳನ್ನು ನೋಡ್ಕೊಳ್ತಕ್ಕಂಥವ್ರು, ಹುಲ್ಲು ಹುರುಳಿ ನೀರು ಮೇವು ಎಲ್ಲ ಕೊಡ್ತಕ್ಕಂಥವ್ರು, ಮತ್ತು ಸೈನಿಕರ ಭೋಗಕ್ಕಾಗಿ ಬಂದಿರತಕ್ಕಂಥ ವಾರಸ್ತ್ರೀಯರು, ಗಣಿಕೆಯರು, ವೈದ್ಯರು, ಚಿಕಿತ್ಸಕರು, ಒಬ್ಬರೇ ಇಬ್ಬರೇ ಆಯುಧಗಳನ್ನು ನಿರ್ಮಾಣ ಮಾಡಿಕೊಡೋರು, ರಥಗಳನ್ನು ನಿರ್ಮಾಣ ಮಾಡಿಕೊಡೋರು ಸೈನ್ಯಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿರ್ತಾರೆ. ಅವ್ರನ್ನೇನು ಸುಮ್ಮನೆ ಬಿಟ್ಬಿಡೋಲ್ಲ. ಅವ್ರು ಓಡೋಗಬೇಕು, ಇಲ್ಲ ಸತ್ತು ಹೋಗಬೇಕು. ಇಲ್ಲ ಸೈನಿಕರ ಸಂಖ್ಯೆ ಕಡಿಮೆ ಆದರೆ ನೀನು ಆಯುಧ ಹಿಡಿಯೋ, ನೀನು ಹಿಡಿಯೋ ಅಂತ ಅವ್ರನ್ನ ಬಾಣದ ತುದಿಯಲ್ಲಿ, ಬಿಲ್ಲಿನ ತುದಿಯಲ್ಲಿ, ಕತ್ತಿಯ ಅಲುಗಿನಲ್ಲಿ ಹೆದರಿಸಿ ಕಳಿಸ್ತಾರೆ. ಹೀಗಾಗಿ ಯುದ್ಧ ಬರಲಿ ಬರದೇ ಇರಲಿ ಎಲ್ಲರೂ ಮೃತ್ಯುಮುಖಕ್ಕೆ ದೂಡಲ್ಪಡ್ತಾರೆ ಅಂತಂದರೆ ಅಂಥವ್ರನ್ನೆಲ್ಲರನ್ನೂ ನುಂಗೆ ನೊಣಸಿಕೊಂಡಂಥವನು ಪಾಪಿ ಇವಳ ಮಗ. ಅವನನ್ನು ಮಾತ್ರ ಅವಳು ಶಾಪ ಹಾಕಲಿಲ್ಲ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳಬೇಕು. ಕೆಲವರು ಗಾಂಧಾರಿ ತನ್ನ ಮಗನನ್ನು ವಜ್ರಕಾಯನನ್ನಾಗಿ ಮಾಡಿದಳು ಅಂತ ಅದಕ್ಕೆ ಹಲವು ವಿಧವಾದ ಕಥೆ ಉಂಟು. ಯಾವುದೇ ಗ್ರಂಥದ ಪುರಾವೆ ಇಲ್ಲ, ಲೋಕದ ಐತಿಹ್ಯ. ಈ ಸಂದರ್ಭಕ್ಕೆ ಇನ್ನೂ ಒಂದು ವಿಶ್ಲೇಷಣೆ ಮಾಡಬೇಕೇನೆಂದರೆ, ನಮ್ಮ ಲೋಕದಲ್ಲಿ ಮತ್ತು ಕೆಲವೊಂದು ಗ್ರಂಥಗಳಲ್ಲಿಯೂ ಎಷ್ಟೋ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಕಥೆಗಳು. ಶಕುನಿ ಅವನ ಹಿನ್ನೆಲೆ ಏನು, ದುರ್ಯೋಧನ ತೊಡೆ ಮುರಿದು ಮಾತ್ರ ಯಾಕೆ ಸಾಯಬೇಕು, ಈ ರೀತಿಯಾದದ್ದಕ್ಕೆ ಕೆಲವೊಂದು ಕಥೆಗಳನ್ನು ಪವಾಡಗಳನ್ನು ಕಟ್ತಾರೆ. ಅವುಗಳಲ್ಲಿ ಮಾನವ ಮೌಲ್ಯ ಅಂತ ಇರೋದಿಲ್ಲ, ತರ್ಕ ಮಾತ್ರ ಇರುತ್ತದೆ. ಆ ತರ್ಕ ಚಂದಮಾಮ ಕಥೆಯ ತರ್ಕದಷ್ಟೇ, ಅದಕ್ಕಿಂತ ಮಿಗಿಲಾದದ್ದಲ್ಲ. ಇಟ್ ಈಸ್ ಅಲ್ಟಿಮೇಟ್ಲಿ ಕಮಿಂಗ್ ಟು ಹ್ಯಾರಿ ಪಾಟರ್ ಲಾಜಿಕ್, ನಾಟ್ ಮೋರ್ ದ್ಯಾನ್ ದಟ್. ಬಟ್ ವಿ ಲೂಸ್ ಲಾಟ್ ಆಫ್ ಹ್ಯೂಮನ್ ಇಂಟ್ರೆಸ್ಟ್ ದೇರ್. ಮಾನವ ಭಾವಕ್ಕೆ ಸಂಬಂಧಪಟ್ಟದ್ದು ಮರೀತೀವಿ. ಗಾಂಧಾರಿ ದುರ್ಯೋಧನನ್ನು ಮೈಯೆಲ್ಲ ವಜ್ರಕಾಯ ಮಾಡಬೇಕು ಅಂತಿದ್ದಳು ಅಂತ ಒಂದು ಕಥೆಯ ವರ್ಷನ್ ನೋಡಿ ಹೇಳ್ತೀನಿ. ಆಗ ಕೃಷ್ಣ ದುಶ್ಶಲೆಯ ವೇಷವನ್ನು ಧರಿಸಿ ಬಂದು ದುರ್ಯೋಧನ ನಗ್ನನಾಗಿ ಬರುವುದನ್ನು ಕಂಡು ಗೇಲಿ ಮಾಡಿದಳು. ಚಿಕ್ಕ ಹುಡುಗ ದುರ್ಯೋಧನ, ಅವಳು ಚಿಕ್ಕ ಹುಡುಗಿ. ಹಾಗಾಗಿ ಅವನು ಒಂದು ಚಿಕ್ಕ ಚಲ್ಲಣವನ್ನು ತೊಟ್ಟು ಬಂದ. ಹಾಗಾಗಿ ಮೈಯೆಲ್ಲ ಸವರುವಾಗ ದಿವ್ಯ ಮೂಲಿಕಾ ರಸದಿಂದ ಆ ಭಾಗಕ್ಕೆ ಬಂದ ತಕ್ಷಣವೇ ಚಲ್ಲಣ ಅಡ್ಡಿಯಾಯಿತು. ಇಲ್ಲ, ಇಲ್ಲಿಂದ ಕೆಳಕ್ಕೆ ಅವನ ಶರೀರ ಪೂರ್ತಿ ದುರ್ಬಲವಾಗುತ್ತದೆ ಅಂತ ಅಂದಿದ್ದು ಅಂತ. ಟಿ ವಿ ಮಹಾಭಾರತದಲ್ಲಿ ತೋರಿಸಿದ್ದು ಮತ್ತೊಂದು. ದುರ್ಯೋಧನ ಯುದ್ಧ ಕಾಲದಲ್ಲಿ ಕಟ್ಟ ಕಡೆಗೆ ತಾಯಿ ಹತ್ತಿರಕ್ಕೆ ಹೋಗಿ ಅವಳ ಕಣ್ಣು ಪಟ್ಟಿ ತೆಗೆಸಿ ದಿವ್ಯ ದೃಷ್ಟಿಯಿಂದ ತಾನು ವಜ್ರಕಾಯನಾಗಬೇಕು ಅಂತ ಹೋಗ್ತಾನೆ. ಆಗ ದಾರಿಯಲ್ಲಿ ಕೃಷ್ಣ ಅವನನ್ನು ಕಾಣಿಸಿಕೊಂಡು ಗೇಲಿ ಮಾಡಿದಾಗ ಅವನು ಬಾಳೆ ಎಲೆ ಸುತ್ತಕೊಂಡು ಹೋದ. ಹೀಗಾಗಿ ತೊಡೆಯ ಭಾಗದಿಂದ ಕೆಳಕ್ಕೆ ಅವನು ನಿರ್ವೀರ್ಯನಾದ, ನಿಸ್ಸತ್ವನಾದ ಅಂತ. ಇಲ್ಲಿ ಮಾನವ ಜೀವನ ವ್ಯಾಪಾರದ ಅಂತರಂಗ ಸೂಕ್ಷ್ಮಗಳನ್ನು ಕಲಕುವಂಥದ್ದು ನಮ್ಮ ಬದುಕಿಗೆ ಬೆಳಕಾಗುವುದೇನೂ ಇಲ್ಲ. ಇದಕ್ಕೊಂದು ರೀಸನ್ ನಮಗೆ ಬೇಕಿತ್ತು. ಇದು ಹೇಗಿರುತ್ತೆ ಅಂದರೆ NDTV, ಟೈಮ್ಸು, ಮಗದೊಂದು ಚಾನೆಲ್ಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರ್ತಾರಲ್ಲ, ರಾಜಕೀಯದ ಅನಾಲಿಸಿಸ್ಸು ಆ ಮಟ್ಟಕ್ಕಷ್ಟೇ ಇರತಕ್ಕಂಥದ್ದು, ಇನ್ನೇನೂ ಅಲ್ಲ. ಯಾರೂ ತಪ್ಪು ತಿಳಿಬೇಡಿ. ಈಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಅಪ್ಪಯ್ಯ ದೀಕ್ಷಿತರು ಬರೆದಿದ್ದಾರೆ, ಮಧ್ವಾಚಾರ್ಯರು ಬರೆದಿದ್ದಾರೆ. ಆ ರೀತಿಯಾದ ವರ್ಕ್ಸಲ್ಲೆಲ್ಲ ಹೀಗೆ. ಯಾವುದೇ ಈ ಥರ ಇಂಟ್ರಿಗ್ಯೂಯಿಂಗ್ ಸಿಚುಯೇಷನ್ ಬಂದರೆ ಅಸುರಾವೇಶ, ಪೂರ್ವಶಾಪ, ಅದು ಎರಡು ಬಿಟ್ಟರೆ ಇನ್ಯಾವುದೂ ಇಲ್ಲ. ಎಲ್ಲದಕ್ಕೂ ಅದೇ ಸೊಲ್ಯೂಷನ್ನು. ಆ ಸೊಲ್ಯೂಷನನ್ನು ಒಪ್ಕೊಳ್ಳೋದಕ್ಕೆ ನಮ್ಮ ಇವತ್ತಿನ ರ್ಯಾಷನಲ್ ಮೈಂಡ್ ವಿಚ್ ಈಸ್ ಟ್ರೈನ್ಡ್ ಬೈ ಡೆಮಾಕ್ರಸಿ ಆ್ಯಂಡ್ ಸೈಂಟಿಫಿಕ್ ರೀಸನ್ಗೆ ಎಲ್ಲಿ ಆಗುತ್ತದೆ? ಆಗುವಂಥದ್ದಲ್ಲ. ಅವನ್ನು ಎಷ್ಟು ತೀಡ್ಕೊಂಡು ಹೋದರೂ ಪ್ರಯೋಜನಕ್ಕೆ ಬರೋಲ್ಲ. ಇಲ್ಲ ನೋಡಿ, ಅದಕ್ಕೆ ಇದು ಕಾರಣ, ಪೂರ್ವಶಾಪ ಕಾರಣ, ಇನ್ಯಾವುದೋ ದೇವತೆ ಶಾಪ ಕೊಟ್ಟಿತ್ತು, ಇನ್ಯಾವುದೋ ರಾಕ್ಷಸನ ಆವೇಶ ಆಗಿತ್ತು. ಸರಿ, ತಂದು ತೋರಿಸಿ ಆ ದೇವತೆಗಳನ್ನು, ರಾಕ್ಷಸರನ್ನು, ಏನೂ ಮಾಡೋಕ್ಕಾಗಲ್ಲ. ಹೀಗಾಗಿ ಮಾನವ ಭಾವದಲ್ಲಿ ಬಂದಂಥ ವಿಕಾರಗಳನ್ನು ಮಾನವ ಭಾವದಲ್ಲಿಯೇ ನೋಡಬೇಕು. ನಾವು ಒಂದು ಉಂಗುರವನ್ನು, ಬಳೆಯನ್ನು, ವಾಚನ್ನು, ಒಡವೆಯನ್ನು, ಪರ್ಸನ್ನು ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲಿಯೇ ಹುಡುಕಬೇಕು. ಮಾರ್ಕೆಟಲ್ಲಿ ಕಳ್ಕೊಂಡಿದ್ರೆ ಮಾರ್ಕೆಟಲ್ಲಿ, ಅಡುಗೆ ಮನೆಯಲ್ಲಿ ಕಳ್ಕೊಂಡಿದ್ರೆ ಅಡುಗೆ ಮನೆಯಲ್ಲಿ, ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಕಳ್ಕೊಂಡಿದ್ರೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲೇ. ನಾವು ಕಳ್ಕೊಂಡಿದ್ದು ಮನಃಶಾಂತಿಯನ್ನು ಮಾನವ ಲೋಕದಲ್ಲಿ, ಮಾನವ ಭಾವದಲ್ಲಿ, ಅಲ್ಲಿಯೇ ಹುಡುಕಬೇಕೇ ಹೊರತು ಇನ್ನೆಲ್ಲ ಹುಡುಕಿದ್ರೆ ಸಿಗುತ್ತದೆ. ನಾವು ಇಹದಲ್ಲಿ ಕಳ್ಕೊಂಡಿದ್ದು ಈ ಮಾನವ ಲೋಕದಲ್ಲಿ ನಾವು ಮನಃಶಾಂತಿ ಕಳ್ಕೊಂಡ್ರೆ ಸ್ವರ್ಗದಲ್ಲಿ ಹುಡುಕಿದ್ರೆ ಸಿಗುತ್ತಾ, ನರಕದಲ್ಲಿ ಹುಡುಕಿದ್ರೆ ಸಿಗುತ್ತಾ?
ಸಪ್ತ ಊರ್ಧ್ವಲೋಕದಲ್ಲಿ ಸಪ್ತ ಅಧೋಲೋಕಗಳಲ್ಲಿ ಎಲ್ಲಿಯೂ ಸಿಗುವಂಥದ್ದಲ್ಲ, ಇಹೈವ ಇಲ್ಲಿಯೇ ಕಾಣಬೇಕು. ಹೀಗಾಗಿ ಗಾಂಧಾರಿಯಂಥವರ ದಿವ್ಯದೃಷ್ಟಿ, ಮತ್ತೊಂದು ಮಗದೊಂದು, ಅಮೃತ ಹಸ್ತಸ್ಪರ್ಶ ಇವುಗಳೆಲ್ಲವೂ ಕೂಡ ಬಾಯಿ ಚಪ್ಪರಿಸ್ಕೊಂಡು ಉರುಗಾಳ ತರಹ ಟಿ ವಿ ಸೀರಿಯಲ್ಗಳು ನೋಡ್ತಾ ತಿನ್ನೋದಕ್ಕೆ ಲಾಯಕ್ಕೆ ಹೊರತು ಇನ್ನು ಯಾವ ಕುರುಡ ಕಾಸಿನ ಕಿಮ್ಮತ್ತು ಅಲ್ಲ. ಆದರೆ ಕಲಾದೃಷ್ಟಿಯಿಂದ ಚೆನ್ನಾಗಿವೆ, ಮಕ್ಕಳಿಗೆ ಹೇಳಿ ರಂಜನೆ ಮಾಡಿ ಸೊಗಸಾಗಿರ್ತದೆ. ಬದುಕಿಗೆ ಅವು ಬೆಳಕನ್ನು ಕೊಡುವಂಥವಲ್ಲ. ಈ ಥರದ ಕಥೆಗಳಿಂದ ಮಹಾಭಾರತದ ಕಡೆಗೆ ನಮ್ಮ ಗಮನ ಸೆಳೆಯಬಹುದು. ಅವು ಒಂದು ರೀತಿಯಾಗಿ ನಮ್ಮಲ್ಲಿ ಇರ್ತಲ್ಲ, ಸೇಲ್ ಅಂತ ಹಾಕಿರ್ತಾರಲ್ಲ, ಡಿಸ್ಕೌಂಟ್ ಸೇಲ್ ಅಂತ, ಮುಖಾಲೆಲ್ಲ ಮುಗ್ಗಲೇ ಇರುತ್ತೆ. ಏನೋ ಮಾರ್ಕೆಟ್ ಪ್ಲೇಸ್ಗೆ ಹೋಗೋದಕ್ಕೆ ಆ ಸೇಲ್ ಒಂದು ಅಟ್ರ್ಯಾಕ್ಷನ್ ಅಷ್ಟೇ, ಇನ್ಯಾವುದೂ ಇಲ್ಲ. ಆ ರೀತಿ ಆದಂಥದ್ದೇ ಹೊರತು ಅದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಅದರಿಂದ ಮಹಾಭಾರತವನ್ನು ಓದೋಕ್ಕೆ ಮಹಾಭಾರತವನ್ನೇ ಓದಬೇಕೇ ಹೊರತು ಬೇರೆ ಕಟ್ಟುಕಥೆಗಳನ್ನು, ಈ ವ್ಯಾಖ್ಯಾನ ವಿವರಣೆಗಳನ್ನು ಕಟ್ಟಿಕೊಂಡು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ನಾನು ಗಾಂಧಾರಿಯ ಅವಸಾನವನ್ನು ಕುಂತಿಯ ಜೊತೆಗೆ ಹೇಳ್ತೀನಿ. ಹಾಗಾಗಿ ಈಗ ನಾವು ಕುಂತಿಯ ಬದುಕನ್ನು ಸ್ವೀಕಾರ ಮಾಡೋಣ. ಕುಂತಿ ನಿಜವಾಗಿ ಮಹಾಮಾತೆ. ಕುಂತಿ ಮತ್ತು ವಿದುರರಿಂದ ನಾವು ಈ ಕಂತನ್ನು ಮುಗಿಸ್ತಾ ಇದ್ದೀವಲ್ಲ, ನಾಳೆ ದಿವಸ ವಿದುರನನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಇಂದು ಗಾಂಧಾರಿ, ಕುಂತಿ ಇಬ್ಬರದು ವಿಶ್ಲೇಷಣೆ ಸಾಗ್ತಾ ಇದೆ. ಕುಂತಿ ಪೃಥಾ ಅಂತ ಹೆಸರಾದವಳು. ಅವಳು ಶ್ರೀಕೃಷ್ಣನ ತಂದೆ ವಸುದೇವನ ಸಹೋದರಿ, ಶೂರಸೇನ ಮಹಾರಾಜನ ಪುತ್ರಿ. ಜ್ಯೇಷ್ಠಳೋ ಕನಿಷ್ಠಳೋ ಸ್ಪಷ್ಟವಾಗಿ ಗೊತ್ತಾಗೋಲ್ಲ. ಆದರೆ ಒಂದಂತೂ ನಿಜ, ಕೃಷ್ಣನಿಗೆ ತುಂಬ ಪ್ರೀತಿಪಾತ್ರಳಾದ ಸೋದರತ್ತೆ ಅಂತೂ ಹೌದು. ಆಕೆ ಚಿಕ್ಕವಳಾಗಿದ್ದಾಗಲೇ ದತ್ತಕಕ್ಕೆ ಹೋದಳು. ಬಹಳ ಮಾರ್ಮಿಕವಾಗಿ ಬರುತ್ತದೆ. ಉದ್ಯೋಗ ಪರ್ವದಲ್ಲಿ ಆ ಮಾತನ್ನು ಅವಳು ಹೇಳ್ಕೊಳ್ತಾಳೆ. ನಾನು ಎಷ್ಟು ಚಿಕ್ಕ ಹುಡುಗಿಯಾಗಿದ್ದಾಗ ನಮ್ಮ ತಂದೆ ನನ್ನನ್ನು ದತ್ತಕಕ್ಕೆ ಕೊಟ್ಟ ಅಂತನ್ನುವ ಮಾತು ಬರ್ತದೆ. ಪಿತರಂ ತ್ವೇವ ಗರ್ಹ್ಯೇಹಂ ನಾತ್ಮಾನಂ ನ ಸುಯೋಧನಂ ಏನಾಹಂ ಕುಂತಿಭೋಜಾಯ ಧನಂ ಧೂರ್ತೈರಿವಾರ್ಪಿತ ಬಾಲಾಂ ಮಾಂ ಆರ್ಯಕಸ್ತುಭ್ಯಂ ಕ್ರೀಡಂತೀಂ ಕಂದುಹಸ್ತಕಾಂ ಆದದಾತ್ ಕುಂತಿಭೋಜಾಯ ಸಖಾಸಖ್ಯೆ ಮಹಾತ್ಮನೆ. ಕಂದುಹಸ್ತಕಾಂ, ಚೆಂಡಾಟ ಆಡ್ತಾ ಇದ್ದ ಚಿಕ್ಕ ಹುಡುಗಿ ನಾನು. ಆಗ ನಮ್ಮಪ್ಪ ಧೂರ್ತರ ಕೈಗೆ ದುಡ್ಡು ಕೊಟ್ಟಂತೆ ಕುಂತಿಭೋಜನಿಗೆ ದತ್ತು ಕೊಟ್ಟುಬಿಟ್ಟ ಅಂತ. ಕುಂತಿಭೋಜನಿಗೆ ದತ್ತು ಕೊಟ್ಟಿದ್ದಕ್ಕೆ ಇವಳು ಯಾತಕ್ಕೆ ದುಃಖ ಪಡಬೇಕು ಅಂತಂದರೆ, ಅವಳು ಹೇಳ್ತಾ ಇದ್ದಾಳೆ ಕೃಷ್ಣನ ಹತ್ರಕ್ಕೆ ಸಂಧಾನಕ್ಕೆ ಬಂದಿದ್ದಾನೆ. ಆಗ ಅವಳು ದುಃಖ ಪಡ್ತಾಳೆ. ನಾನು ದುರ್ಯೋಧನನ್ನು ಬೈಯೋಲ್ಲ, ಯಾರನ್ನೂ ಬೈಯೋಲ್ಲ, ನಾನು ಬೈಯೋದು ನಮ್ಮ ಅಪ್ಪನ್ನ, ಅಂದರೆ ನಿನ್ನ ತಾತನ್ನ. ಕೃಷ್ಣನ ತಾತ ತಾನೆ, ಕೃಷ್ಣನ ತಂದೆ, ಕೃಷ್ಣನ ಪಿತಾಮಹನ್ನ. ನಿಮ್ಮ ತಾತನ ನಾನು ಬೈತೀನಿ, ನಮ್ಮ ಅಪ್ಪನ ಬೈತೀನಿ, ಯಾಕೆಂದರೆ ನನ್ನ ದತ್ತಕಕ್ಕೆ ಕೊಟ್ಟ ಅಂತ. ಕುಂತಿಭೋಜನಕ್ಕೆ ದತ್ತಕಕ್ಕೆ ಕೊಡದೇ ಇದ್ದರೆ ಅವನು ಸ್ವಯಂವರ ಮಾಡ್ತಾ ಇರಲಿಲ್ಲ. ಸ್ವಯಂವರ ಮಾಡದೇ ಇದ್ದರೆ ಪಾಂಡವನ ಮದುವೆ ಆಗ್ತಾ ಇರಲಿಲ್ಲ. ಪಾಂಡವನ ಮದುವೆ ಆಗದೇ ಇದ್ದರೆ ಈ ಸಂಕಟ ಬರ್ತಾ ಇರಲಿಲ್ಲ ಅಂತ. ಇದು ಸುತನ ಸಹೋದರನ ಈ ರೀತಿಯಾಗಿ ಬಾದರಾಯಣ ಸಂಬಂಧ. ಆದರೆ ಸೋ ನ್ಯಾಚುರಲ್. ನಾವು ಬೇಜಾರು ಮಾಡ್ಕೊಳ್ಳುವಾಗ ನಾವು ಆ ಕೆಲಸ ಮಾಡದೇ ಇದ್ದರೆ ಇದಾಗ್ತಾ ಇತ್ತು, ಮೂಲ ಅದು ಕಾರಣ ಅಂತ. ಮನೆಯಲ್ಲಿ ನೋಡಿ ಯಾರೋ ಏನೋ ತೊಂದರೆ ಮಾಡ್ಕೊಂಡು ಬಿಟ್ಟಿರ್ತಾರೆ, ಅದು ಯಾವಾಗಲೂ ಜರಮೇಜಯರನ ಕಾಲದಲ್ಲಿ ಆಗಿರುತ್ತದೆ. ನೋಡಿ ಅವರು ಆವಾಗ ಮಾಡಿದ್ರಲ್ಲ, ಅದರಿಂದ ಇದೆಲ್ಲ ಆಯಿತು ಅಂತ. ಹಾಗೆ ಮತ್ತೆ ಮತ್ತೆ ಯಾವುದೋ ಒಂದು ಕ್ರಿಸ್ತಪೂರ್ವದ ಕಾಲಕ್ಕೆ ಅಂಟಿ ಬೀಳೋದಕ್ಕೆ ಆಗೋಲ್ಲ. ಕುಂತಿ ಅಂಥವಳಿಗೂ ಹಾಗನ್ಸುತ್ತೆ, ನಮ್ಮಪ್ಪ ಕೆಟ್ಟದ್ದು ಮಾಡ್ದ ಅಂತ. ಏನು ಪಾಪ ನೋಡ್ತಾ ಏನು ಶೂರಸೇನ ಮಹಾರಾಜ ಇವಳನ್ನ ಕಾಡುಗಟ್ಟಬೇಕು ಅಂತ, ಕುತ್ತಿಗೆ ಹಿಸುಕಬೇಕು ಅಂತ ಮಾಡಿದ್ದಲ್ಲ. ಕುಂತಿಭೋಜನಿಗೆ ಮಕ್ಕಳಿರಲಿಲ್ಲ, ಇವನಿಗೆ ಬೇಕಾದಷ್ಟು ಮಕ್ಕಳು. ಯಾದವರಿಗೆ ಮಕ್ಕಳೇ ತಮ್ಮ ಆಸ್ತಿ ಅಂತ. ವಸುದೇವನಿಗಂತೂ ಬೇರೆ ಕೆಲಸವೇ ಇಲ್ಲ. ಒಂಥರ ಈ ಜೇನುಗೂಡಲ್ಲಿ ರಾಣಿ ಜೇನಿಗೆ ಬರೀ ಹೆರುವುದೊಂದೇ ಕೆಲಸ ಅಂತಿರುತ್ತಲ್ಲ, ಹಾಗೆ ವಸುದೇವನಿಗೆ ಹೆರೆಸೋದೊಂದೇ ಕೆಲಸ ಅಂತ. ಅವನು ಏನು ದೊಡ್ಡ ಕೆಲಸವನ್ನು ಬದುಕಿನಲ್ಲಿ ಮಾಡದಂತೆಯೇ ಕಾಣೆ. ಕೃಷ್ಣನ ಅಪ್ಪ ಅನ್ನೋದೊಂದೇ ಅವನ ಕ್ವಾಲಿಫಿಕೇಷನ್ನು, ಇನ್ಯಾವುದೂ ಇಲ್ಲ. ಎಷ್ಟೋ ಜನರಲ್ಲಿ ಹಾಗಾಗುತ್ತೆ. ಅವ್ರು ಹೇಳ್ಕೊಳ್ತಾ ಇರ್ತಾರೆ, ನೋಡಿ ನಮ್ಮ ಮಗ ಅದು ಅಂತ. ತಪ್ಪಲ್ಲ, ಅದೊಂದೇ ಕ್ವಾಲಿಫಿಕೇಷನ್ ಆದರೆ ಸಾಕು ಅಂತ ಅನಿಸುತ್ತದೆ. ಹೀಗೆ ಯಾದವರಲ್ಲಿ ಅಪಾರ ಸಂತಾನ. ಯಾದವರ ವಂಶವೂ ತುಂಬ ಸಂಕೀರ್ಣವಾದದ್ದು. ಯಾವ ಪುರಾಣಗಳಲ್ಲಿಯೂ ಸರಿಯಾಗಿ ವಂಶಾವಳಿಯನ್ನು ಲೆಕ್ಕ ಹಾಕೋಕ್ಕಾಗೋಲ್ಲ. ನಾನು ಇದ್ರ ಬಗ್ಗೆ ದೊಡ್ಡ ಸಂಶೋಧನೆ ಮಾಡಿದ್ದೀನಿ, ಒಂದು ಮಹಾಕಾವ್ಯವೇ ಬರೀಬೇಕು ಅಂತ ಸುಮಾರು 30 ವರ್ಷಗಳಿಂದ ರಿಸರ್ಚ್ ಮಾಡಿದ್ದೀನಿ. ಹಾಗಾಗಿ ಬಹಳ ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಯಾರೂ ಸ್ಪಷ್ಟವಾಗಿ ಸರಿಯಾಗಿ ಯಾದವ ವಂಶವನ್ನು ಲಕ್ಷಣೀಕರಿಸಲಾರರು ಅನ್ನುವಷ್ಟು ಸಂಕೀರ್ಣವಾದದ್ದು. ಹಾಗಾಗಿ ಶೂರಸೇನ ಯಾವ ಸಂತಾನವೂ ಇಲ್ಲದೆ ಇರತಕ್ಕಂಥ ಕುಂತಿಭೋಜನಿಗೆ ಮಗಳನ್ನು ಕೊಟ್ಟ. ಕುಂತಿಭೋಜನ ಮೆಚ್ಚಬೇಕು ಏನೆಂದರೆ, ಪುತ್ರವಾನ್ ಪ್ರಶಂಸಿತ ಪುತ್ರವಾನ್ ಶಸ್ತಃ ಅಂತ ಶಾಸ್ತ್ರ.
ಮಗ ಇದ್ದರೆ ಒಳ್ಳೆಯದು ಅನ್ನೋ ಕಾಲದಲ್ಲಿ ಮಗಳನ್ನು ದತ್ತು ತಗೊಂಡಲ್ಲ, ವಸುದೇವನ್ನೇ ದತ್ತಕ್ಕೆ ತೊಗೊಂಡು ಹೋಗ್ಬೋದಾಗಿತ್ತು. ಕುಂತಿಯನ್ನು ತೆಗೆದುಕೊಂಡ ಅಂತಂದರೆ ಅವನು ಪ್ರೀತಿಯಿಂದಲೇ ಬೆಳೆಸಿದ್ದಾನೆ. ಮತ್ತು ಎಲ್ಲಿಯೂ ಕೂಡ ಅವನು ತೊಂದರೆ ಕೊಟ್ಟಂತೆ ಮಗಳನ್ನು ಗೋಳಾಡಿಸಿದಂತೆ ಕಂಡಿಲ್ಲ. ಆದರೆ ಕುಂತಿಗೆ ಆ ಕ್ಷಣದಲ್ಲಿ ಹಾಗನ್ನಿಸ್ತು. ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಚೆನ್ನಾಗಿಯೇ ನಡೆದಿದೆ, ಅವಳ ಬಾಲ್ಯ ಸೊಗಸಾಗಿ ಕಳೆದಿದೆ, ದತ್ತಕಕ್ಕೆ ಹೋಗಿದ್ದರೂ ಚೆನ್ನಾಗಿಯೇ ನೋಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಸಂದೇಹ ಕಾಣೋಲ್ಲ. ಆಮೇಲೆ ದುರ್ವಾಸನ ಪ್ರಕರಣ, ಅಲ್ಲಿ ಅವಳು ಒಳ್ಳೆಯ ಸೇವೆ ಮಾಡಿದ್ದರಿಂದಾಗಿ ಆ ಮಂತ್ರ ಸಿಕ್ತು ಅಂತ. ಭೈರಪ್ಪ ಮೊದಲಾದವರೆಲ್ಲ ಮಂತ್ರ ಎಲ್ಲ ಸಿಕ್ಕಿದ್ದು ತಂತ್ರ, ಆ ಋಷಿಯಿಂದಲೇ ಆದ ಸಂತಾನ ಕರ್ಣ ಅಂತೆಲ್ಲ ಮಾಡ್ತಾರೆ. ವಾಸ್ತವೀಕರಣ ಅಂತಂದರೆ ಅದೇ ಆಗತಕ್ಕಂಥದ್ದು. ವಾಸ್ತವಕರಣದಿಂದ ಹಾಗಾಗುತ್ತದೆ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಕುಂತಿಗೆ ಕುತೂಹಲ, ಅಕಾಲ ಕುತೂಹಲದಿಂದ ಸಂತಾನವಾಯಿತು ಅನ್ನೋದಷ್ಟಂತೂ ನಿಜ. ಅದರೊಳಗೂ ಅವಳ ದೊಡ್ಡ ತಪ್ಪಿಲ್ಲ. ಈಗ ನಾವು ಹೇಳ್ತೀವಲ್ಲ, ರೈಟ್ ಟೈಮ್ನಲ್ಲಿ ಸೆಕ್ಸ್ ಎಜುಕೇಷನ್ ಕೊಡದೇ ಇದ್ದರೆ ಏನೇನೋ ಅನರ್ಥ ಆಗುತ್ತದೆ ಅಂತ, ಅದಕ್ಕೆ ಕುಂತಿನೇ ದೊಡ್ಡ ವಾರ್ನಿಂಗ್ ಆಗಿ ನಿಂತಿದ್ದಾಳೆ. ಅವಳಿಗೆ ಸರಿಯಾದ ಎಜುಕೇಷನ್ ಕೊಟ್ಟಿದ್ದಿದ್ರೆ ಕುಂತಿ ಭೋಜ ಈ ಥರ ಅಕಾಲದ ಕುತೂಹಲ ಹುಟ್ಟುತ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಅವಳಿಗೆ ಯಾರನ್ನೋ ಸರಿಯಾಗಿ ಇಟ್ಟು ಎಲ್ಲ ರೀತಿಯಲ್ಲಿ ಎಜುಕೇಷನ್ ಕೊಟ್ಟಿದ್ದಿದ್ರೆ, ಹೌದಪ್ಪ ಹೌದು ಮದುವೆ ಆದಮೇಲೆ ತನಗೂ ಸಂತಾನ ಆಗುತ್ತದೆ, ಈಗೇನು ಚಪಲ ಮಾಡಿಕೊಳ್ಳಬೇಕಾಗಿಲ್ಲ ಅಂತ ಬಾಲ ಕುತೂಹಲ ಅವಳು ಮಾಡಿದಳು. ಅದು ತಪ್ಪಿಲ್ಲ. ಮತ್ತು ಅದಕ್ಕೆಷ್ಟು ಸಂಕಟಪಟ್ಟಳು. ಆ ಮಗುವನ್ನು ಪರಿತ್ಯಾಗ ಮಾಡಬೇಕು ಅಂತಂದರೆ ಎಷ್ಟು ದುಃಖಿಸಿರಬಹುದು. ನಾನಂತೂ ಎಷ್ಟೋ ಕಾವ್ಯಚಿತ್ರ ಮೊದಲಾದ ಅವಧಾನ ಮೊದಲಾದ ಸಂದರ್ಭಗಳಲ್ಲಿ ಕುಂತಿಯ ಒಂದು ಪುತ್ರ ಪರಿತ್ಯಾಗ ಸಂದರ್ಭವನ್ನು ವರ್ಣಿಸಬೇಕಾದ ಅವಕಾಶ ಬಂದಿತ್ತು. ಬಹಳ ಮಾರ್ಮಿಕವಾದ ಪದ್ಯಗಳನ್ನು ಹೇಳಿ ದುಃಖವ ಪಟ್ಟಿದ್ದೀನಿ. ಆ ಜೀವನ್ಮೃತಿಯ ಲಕ್ಷಣ ತನ್ನ ಕರುಳು ಕುಡಿಯನ್ನು ತಾನೇ ದೂರ ಮಾಡಿಕೊಳ್ತಕ್ಕಂಥದ್ದು. ಅದನ್ನು ಯಾವ ಜನ್ಮವೂ ಅನುಭವಿಸಿದಳು. ಎಷ್ಟು ಅನುಭವಿಸಿದಳು ಅಂತಂದರೆ, ಕರ್ಣ ಸತ್ತು 15-20 ವರ್ಷ ಆದಮೇಲೂ ಆ ದುಃಖ ಇತ್ತು ಅವಳಿಗೆ ಅಂತ ಗೊತ್ತಾಗುತ್ತದೆ. ಆಗ ಕುಂತಿಗೆ 90-92 ವರ್ಷ ಆಗಲೂ ಅವಳು ಅತ್ತಳು, ಗೋಳಾಡಿದಳು ಅಂತಂದರೆ ಎಷ್ಟು ತೀವ್ರವಾದದ್ದು. ಪುತ್ರಶೋಕೋ ನಿರಂತರ ಅಂತಾರಲ್ಲ, ಆ ಥರ ಆಯಿತು. ಇಲ್ಲೆಲ್ಲ ನಮ್ಮ ಕೈಮೀರಿ ಹೋದದ್ದು ಅಂತ ಅನ್ನೋಣ. ಅಬೋಧ ಮುಗ್ಧವಾದ ವಯಸ್ಸು. ನಾವು ಈಗಲೇ ಹೇಳ್ತೀವಲ್ಲ, 16 ವರ್ಷದ ಕೆಳಗಿನವರು ಮಾಡಿದ್ದು ಯಾವುದು ತಪ್ಪಲ್ಲ ಅಂತ ದೆಹಲಿಯ ಗ್ಯಾಂಗ್ ರೇಪ್ ಕೇಸನ್ನೇ ಹಿಂದೆ ಹಾಕ್ಕೊಂಡು ಕೂತಿದ್ದೀವಿ. ಹೀಗಾಗಿ ಕುಂತಿಯನ್ನು ನಾವು ಆಕ್ಷೇಪ ಮಾಡಬೇಕಾಗಿಲ್ಲ. ಮತ್ತು ನಮ್ಮೊಳಗೆಲ್ಲ ಎಷ್ಟೋ ಜನ ಕುಂತಿಯರಿದ್ದಾರೆ. ಏನೇನೋ ಬಾಲ ಕೌಮಾರ ಚಾಪಲ ಉಂಟು. ಅವುಗಳಲ್ಲಿ ಏನೋ ಮಾಡ್ತೀವಿ, ಎಡವುತ್ತೀವಿ, ಜನ್ಮ ಇಡೀ ಹೇಳಲಾಗದೆ ದುಃಖ ಪಡ್ತೀವಿ. ಹೇಳಲಾಗದ ತಪನೆ, ತಾಳಲಾಗದ ದುಃಖ, ಈ ಥರದ್ದು ಇರುತ್ತದೆ. ಮತ್ತು ಸ್ವಯಂವರದಲ್ಲಿ ಇವಳೇ ಇಷ್ಟಪಟ್ಟು ಪಾಂಡವನ ಕೊರಳಿಗೆ ಹಾಕಿದ್ದು ಮಾಲೆ. ಹಾಗಾಗಿ ಕುಂತಿ ಭೋಜನದು ತಪ್ಪಲ್ಲ, ಇನ್ಯಾರದು ತಪ್ಪಲ್ಲ, ಕುಂತಿಯೇ ಮಾಡಿಕೊಂಡದ್ದು. ಗೊತ್ತಿಲ್ವಾ? ನೋಡಿದ್ರೆ ಗೊತ್ತಾಗುತ್ತೆ ಮೈ ಬಿಳಿಸ್ಕೊಂಡಿದೆ ಅಂತ. ಏನು ಇಷ್ಟ ಆಯಿತು ಏನೋ, ಬ್ಯೂಟಿ ಇನ್ ದಿ ಐಸ್ ಆಫ್ ದಿ ಬಿಹೋಲ್ಡರ್ ಅಂತಾರೆ. ಹಾಗಾಗಿ ಮಾಲೆ ಹಾಕಿದಳು. ಅದೇನು ವೀರ್ಯ ಶುಲ್ಕ ಅಲ್ಲ, ಏನೋ ಒಂದು ಮತ್ಸ್ಯಯಂತ್ರದಂಥದ್ದೋ ಮತ್ತೊಂದನ್ನು ಭೇದಿಸಬೇಕು, ಧನುಸ್ಸನ್ನು ಎತ್ತಬೇಕು ಈ ಸೀತಾ ಸ್ವಯಂವರದಲ್ಲಿ, ಅಥವಾ ಆ ಲಕ್ಷಣ ಸ್ವಯಂವರದಲ್ಲಿ, ಅಥವಾ ಇವಳು ಮಿತ್ರವಿಂದ ಸ್ವಯಂವರದಲ್ಲಿ, ಹೀಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ, ಕೃಷ್ಣನ ವಿವಾಹದಲ್ಲಿ 7 ಗೂಳಿಗಳನ್ನು ಕಟ್ಟಬೇಕು, ಹೀಗೆಲ್ಲ ಇತ್ತು. ಅದೇನೂ ಇಲ್ಲ. ನೇರವಾಗಿ ಬಂದವರಿಗೆ, ಇಷ್ಟಪಟ್ಟವರಿಗೆ ಮಾಲೆ ಹಾಕೋದು ನಿಜವಾದ ಅರ್ಥದಲ್ಲಿ ಸ್ವಯಂವರ. ಈಗೆಲ್ಲ ನಡೀತಾ ಇರ್ತದಲ್ಲ ಇಂಟರ್ನೆಟ್ಟಲ್ಲಿ, ಶಾದಿ.com, ಸೆಕೆಂಡ್ ಶಾದಿ.com ಎಲ್ಲ ರೀತಿಯಲ್ಲಿ. ನೋ ಶಾದಿ ವಿಲ್ ಬಿ ಕಾಮ್. ಆಮೇಲೆ ಪಾಂಡುವನ್ನು ಮದುವೆ ಆಗಿ ಬಂದ ಮೇಲೆ ಒಂದಷ್ಟು ದಿನ ಸುಖವಾಗಿದ್ದಳು ಅನಿಸುತ್ತದೆ. ಮಹಾಭಾರತವನ್ನು ಓದಿದಾಗ ನಮಗೆ ಸೂಕ್ಷ್ಮವಾಗಿ ತಿಳಿಯುತ್ತದೆ, ಕುಂತಿ ಒಳ್ಳೆ ಗಟ್ಟುಮುಟ್ಟಾದ ಹೆಣ್ಣು, ಮಾದ್ರಿ ಚೆಲುವಾದ ಹೆಣ್ಣು. ದುರ್ದೈವ, ಗಂಡಸರಿಗೆ ಗಟ್ಟುಮುಟ್ಟುತನಕ್ಕಿಂತ ಚೆಲುವೇ ಆಕರ್ಷಕವಾಗುತ್ತವೆ. ಆದರೆ ಬಾಳಕೆ ಬರೋದು ಗಟ್ಟುಮುಟ್ಟುತನ. ಕುಂತಿಯ ಬಗ್ಗೆ ಪಾಂಡುವಿಗೆ ಅಂಥ ಆಕರ್ಷಣೆ ಬರಲಿಲ್ವೋ ಏನೋ, ಅವಳು ಇಷ್ಟಪಟ್ಟು ಒಲೆದದ್ದಲ್ವ. ಇದು ಒಂದು ದೊಡ್ಡ ದುರಂತ. ಯು ವಿಲ್ ಬಿ ಹ್ಯಾಪಿ ಇಫ್ ಯು ಆರ್ ಮ್ಯಾರಿಡ್ ಟು ಎ ಪರ್ಸನ್ ಹೂ ಲವ್ಸ್ ಯು, ಬಟ್ ಐ ವಿಲ್ ಬಿ ಅನ್ಹ್ಯಾಪಿ ವೆನ್ ಐ ಆಮ್ ನಾಟ್ ಲವ್ವಿಂಗ್ ಹಿಮ್ ಆರ್ ಹರ್ ಅಂತ. ಇದು ಒಂದು ಪ್ಯಾರಾಡಾಕ್ಸು. ಕುಂತಿಯ ಬದುಕಿನಲ್ಲಿ ಹಾಗೆ ಆಯಿತು. ಪಾಂಡು ಕುಂತಿಯನ್ನು ತುಂಬ ಪ್ರೀತಿಸಲಿಲ್ಲ ಅನಿಸುತ್ತದೆ, ಗೌರವಿಸ್ತಾ ಇದ್ದ. ಗೌರವ ಅನ್ನೋದಿದೆಯಲ್ಲ, ಪ್ರೀತಿಗೆ ಎಂದೂ ಪರ್ಯಾಯ ಆಗೋದಿಲ್ಲ. ಗೌರವ ಅನ್ನೋದು ಕಾದಾರಿದ ನೀರು, ಪ್ರೀತಿ ಅನ್ನೋದು ಹಸನಾದ ಚಿಲುಮೆಯ ಜಲ ಅಷ್ಟೇ. ಗೌರವ ಅನ್ನೋದು ವಾರ್ಮ್ ವಾಟರ್, ಬಿಸಿ ಮಾಡಿ ಆರಿಸಿದ ನೀರಲ್ಲಿ ಆಮ್ಲಜನಕ ಇರೋದಿಲ್ಲ. ಎಷ್ಟು ಆರೋಗ್ಯಕಾರಿಯೂ ಆಗಿರಬಹುದು, ರುಚಿ ಅಂತ ಅನಿಸೋದಿಲ್ಲ. ಹೀಗಾಗಿ ಗೌರವಕ್ಕಿಂತ ಪ್ರೀತಿ ದೊಡ್ಡದು. ಡೋಂಟ್ ರೆಸ್ಪೆಕ್ಟ್ ಮೀ
ಯುವರ್ ರೆಸ್ಪೆಕ್ಟ್ ವಿಲ್ ಡಿಸ್ಟೆನ್ಸ್, ಲವ್ ಮೀ, ಯು ವಿಲ್ ಬಿ ಅವಾಯ್ಡಿಂಗ್ ಡಿಸ್ಟೆನ್ಸ್, ರಾದರ್ ಯು ವಿಲ್ ಬಿ ಟ್ರಾನ್ಸೆಂಡಿಂಗ್ ಸ್ಪೇಸ್ ಆ್ಯಂಡ್ ಆಲ್ಸೋ ಟೈಮ್. ಪಾಂಡುವಿಗೆ ಆ ಎಜುಕೇಷನ್ ಎಲ್ಲ ಇಲ್ಲಿಂದ ಬರುತ್ತದೆ. ಕುಂತಿಗೆ ಹಾಗಾಗಿ ಪಾಂಡುವಿನಿಂದ ಮುಕ್ತವಾದ ಪ್ರೀತಿ ಸಿಗಲಿಲ್ಲ. ಮತ್ತು ಈ ಪ್ರೀತಿ ಸಿಗಬೇಕು ಅಂದರೆ ತಾನು ಪ್ರೀತಿಸತಕ್ಕಂಥ ವಸ್ತು ತನಗಿಂತ ಕಡಿಮೆ ಅನ್ನೋ ಭಾವ ಬರಬೇಕು. ಆಗ ಒಂದು ನಾಥತ್ವ ಬರುತ್ತದೆ. ಪಾಂಡುವಿಗೆ ಯಾಕೋ ಕುಂತಿಯ ಮೇಲೆ ನಾಥತ್ವ ಬರಲಿಲ್ಲ ಅನಿಸುತ್ತೆ. ಸ್ವಲ್ಪ ಭಯವಾಗೇ ಇದ್ದ ಅಂತ ಅನಿಸುತ್ತೆ. ಅದು ಶಾಪ ಬಂದ ಮೇಲಂತೂ ಯದ್ವಾ ತದ್ವಾ ಭಯ ಬಂತು. ಅದರೊಳಗೂ 3 ಮಕ್ಕಳ ತಾಯಿ ಆದಮೇಲಂತೂ ಪಾಂಡುವಿಗೆ ಭಯವೇ ಬಂದದ್ದು ಅನಿಸುತ್ತದೆ. ಇದು ಲೋಕದಲ್ಲಿಯೂ ಕಾಣ್ತೀವಿ. ಲೋಕದಲ್ಲಿ ಕೂಡ ಗಂಡಸರು ಮೊದಲು ಗಂಡು ಅಂತಿರ್ತಾರೆ, ಹೆಂಡತಿಗೆ ಮಕ್ಕಳಾದ ಮೇಲೆ ಅವರ ಸ್ಥಾನ ಏನು ಅಂತ ಗೊತ್ತಾಗುತ್ತದೆ. ತಾಯಿಗೆ ಬಲ ಬರುತ್ತದೆ. ಹೆಣ್ಣಿಗೆ ಮದುವೆ ಆದ ಮೇಲೆ ಇದ್ದ ಬಲ ಮಕ್ಕಳಾದ ಮೇಲೆ ಮತ್ತಷ್ಟು ಆಗುತ್ತದೆ. ಗಂಡಿಗೆ ಇದ್ದ ಬಲವೆಲ್ಲ ಹೋಗುತ್ತದೆ. ಹಾಗಾಗಿ ಹಿಲ್ ಬಿ ಆರ್ಫಂಡ್. ಆ ಕಾರಣದಿಂದಲೇ ವೇದ ಹೇಳಿತ್ತು, ದಶಪುತ್ರವತಿ ಭೂತ್ವ ಪತಿ ಮೇಕಾದಶಂಕೃಧಿ ಅಂತ. 10 ಮಕ್ಕಳನ್ನ ಹೆತ್ತು ಗಂಡನ 11ನೇ ಮಗು ಮಾಡ್ಕೊ ಅಂತ. ಇವನಿಗೆ ಹೆಂಡತಿಯ ಮಗುವಾಗದೆ ಬೇರೆ ದಾರಿಯೇ ಇಲ್ಲ, ನೆಮ್ಮದಿ ಬೇಕು ಅಂದರೆ. ಇಲ್ಲವಾದರೆ ಅವನು ಅನಾಥನಾಗ್ತಾನೆ. ಆಗ ಭೀಷ್ಮ ಸುಮ್ಮನೆ ಇದ್ದಿದ್ದರೆ ಇವ್ರ ದಾಂಪತ್ಯ ಒಂದಷ್ಟು ಚೆನ್ನಾಗಿರ್ತಾ ಇತ್ತು ಏನೋ. ಎಲ್ಲಿಲ್ಲದ ಉಸಾಬರಿ ನೋಡಿ, ಬ್ರಹ್ಮಚಾರಿಗೆ ಎಲ್ಲ ಮ್ಯಾಚ್ ಮೇಕಿಂಗು. ಯೋಗ್ಯ ವ್ಯಕ್ತಿ ಹೋದ, ಹಿಡ್ದ. ಅದೇನು ಒಂದು ಒಳ್ಳೆ ಹುಡುಗಿ ಇಷ್ಟಪಡ್ತಾಳ, ಮಗದೊಂದು ಏನೂ ಇಲ್ಲ, ಬಂಡಿ ದುಡ್ಡು ತೊಗೊಂಡು ಹೋಗು, ಕೊಂಡುಕೊಂಡು ಬಾ. ಅದು ಯಾವ ಮಾಲಲ್ಲಿ ಯಾವ ಗುಜರಿನಲ್ಲಿ ಎಲ್ಲಿಟ್ಟಿದ್ನೋ ಸರಕನ್ನು ಗೊತ್ತಿಲ್ಲ, ಕೊಂಡುಕೊಂಡೇ ಬಂದುಬಿಡ್ತಕ್ಕಂಥದ್ದು. ದನ ಕರುಗಳಿದ್ದಂತೆ ಹೆಂಡತಿನ ಮದ್ರದೇಶದಿಂದ ಕೊಂಡುಕೊಂಡು ಬಂದ ಮಾದರಿಯನ್ನು. ಸುಂದರಿ, ಅಂದ ಚಂದ ಎಲ್ಲ ಇದ್ದದ್ದು ಹೌದು. ಆದರೆ ಬೇಗವೇ ಶಾಪ ಬಂತು. ಕುಂತಿ ಮಾದ್ರಿ ಎಲ್ಲರೂ ಕೂಡ ಕಾಡಿಗೆ ಹೋದರು, ಸುಡುಗಾಡಿಗೆ ಹೋಗುವಂತೆ ಆಯಿತು. ಶತಶೃಂಗ ಪರ್ವತಕ್ಕೆ ಹೋದರು. ಅಲ್ಲೀಗ ಪಾಂಡುವಿಗೆ ಸಂತಾನ ಬೇಕು ಅಂತ ಅಪೇಕ್ಷೆ. ಆ ಸಂತಾನಕ್ಕಾಗಿ ನಿಯೋಗ ಪದ್ಧತಿಯನ್ನು ಅವಲಂಬಿಸಬೇಕು ಅಂತ. ಕುಂತಿಗೆ ಅದು ಅಷ್ಟು ಇಷ್ಟ ಇರಲಿಲ್ಲ. ತುಂಬ ಒಲಿಸ್ತಾನೆ. ಪ್ರಾಯಶಃ ನೋಡಿ, ಕುಂತಿ ಅಲ್ಲಿ ಕೂಡ ತನಗೆ ಮೊದಲು ಒಂದು ಮಗುವಾಗಿತ್ತು ಅಂತ ಹೇಳೋಲ್ಲ. ವ್ಯಾಸ ರಹಸ್ಯ ಅಂದರೆ ಇದು, ಪಾತ್ರ ಸ್ವಭಾವ ಅಂದರೆ ಅದೇ. ಯಾಕೆಂದರೆ ಗಂಡು ಅಥವಾ ಹೆಣ್ಣು ತಮ್ಮ ಹಿಂದಿನ ಬದುಕಿನ ರಹಸ್ಯಗಳನ್ನು ಸಂಗಾತಿಗಳಿಗೆ ಬಿಟ್ಟುಕೊಟ್ಟರೂ ದುರ್ಬಲತೆ ತೋರಿಸಿಕೊಂಡಂತೆ ಆಯಿತು. ಯಾವಾಗಲೂ ಒಮ್ಮೆ ಅವರು ಎತ್ತಾಡದೇ ಇರೋದಿಲ್ಲ. ಕಂಡಿದ್ದೀನಿ ಬಿಡು, ನೀನು ಮಹಾಪತಿವ್ರತೆ, ನೋಡಿದ್ದೀನಲ್ಲ, ಕಂಡಿದ್ದೀನಿ ಬಿಡಯ್ಯ ನೀನೇನು ಮಹಾ ಸತಿವ್ರತನ ಅಂತ ಅಂದುಬಿಡ್ತಾರೆ. ಆ ಕೇಸ್ ನೋಡಿದ್ದೀನಿ ರೀ, ನೋಡಿದ್ದೀನಿ, ನೀವು ಅವಳಿಗೆ ಲವ್ ಲೆಟ್ರ್ ಬರೆದಿದ್ರಲ್ಲ ಹಾಗೆ ಅಂತ ಶುರು ಮಾಡ್ಕೊಂಡು ಬಿಡ್ತಾರೆ. ಹೀಗಾಗಿ ಎತ್ತಾಡೋದಕ್ಕೆ ಕ್ಯಾರೆಕ್ಟರ್ ಅಸಾಸಿಯೇಷನ್ಗಿಂತ ಒಳ್ಳೆಯ ವಿಷಯ ಅಸ್ತ್ರ ಇನ್ಯಾವುದೂ ಇರೋದಿಲ್ಲ. ಆ ಕಾರಣದಿಂದ ಇಬ್ಬರೂ ಹುಷಾರಾಗಿರ್ತಾರೆ. ಯಾರೂ ತಪ್ಪಾಗಿ ತಿಳಿಯಬೇಡಿ, ಇವನು ಯಾಕೆ ಇದೆಲ್ಲ ಉಸಾಬರಿ ಹಿಂಗೆ ಹೇಳ್ತಿದ್ದಾನಲ್ಲ ಅಂತ ಸಂದರ್ಭ ಬಂದದ್ರಿಂದ ಹೇಳ್ತಾ ಇದ್ದೀನಿ. ವಿಚ್ಛಿನ್ನರಾದವರು, ಡಿವೋರ್ಸ್ ಆದಂಥ ಗಂಡ ಹೆಣ್ಣು ಇಬ್ಬರು ಮದುವೆ ಮಾಡಿಕೊಂಡಾಗ ಇಬ್ಬರಿಗೂ ಕಸಿಬಿಸಿ ಇರುತ್ತೆ. ನನ್ನ ಹಳೆ ಗಂಡನೇ ನಿನಗಿಂತ ಮೇಲು ಅಂದುಬಿಟ್ರೆ, ಹಳೆ ಹೆಂಡತಿಯೇ ನಿನಗಿಂತ ಮೇಲು ಅಂದುಬಿಟ್ರೆ, ಹೋಲಿಸಿಕೊಂಡು ನೋಡ್ತಾ ಇರ್ಬೋದು ಅಂತ ಇವ್ರು ಅಂದ್ಕೊಂಡು ಶುರು ಮಾಡಿದ್ರೆ, ಆಕೆಗೆ ಆ ಜ್ಞಾನವೇ ಇಲ್ಲದೆ ಇರಬಹುದು. ಇವನು ಪ್ರತಿ ಕ್ಷಣವೂ ಅಂದುಕೊಳ್ತಿರಬಹುದು, ನಿಲುವಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಎಲ್ಲದರೊಳಗೂ ಯಾವ ಥರ ಹೋಲಿಸ್ಕೊಳ್ತಾ ಇದ್ದಾಳು ಅಂತ. ಅಲ್ಲ ಅಂದಷ್ಟು ಅದು ಹೇಗೋ ಏನೋ ವಾಸನೆ ಗೊತ್ತಾಗ್ತಾ ಇರ್ತದೆ. ಆಕೆಯ ಮೇಲೂ ಈತನ ಮೇಲೂ ಇಬ್ಬರಿಗೂ ಹೀಗಿದ್ದೇ ಇರ್ತದೆ. ಅದರಿಂದ ಫಸ್ಟ್ ಸ್ಟ್ಯಾಂಡ್ ಎಷ್ಟೋ ಬಾರಿ ಸರಿಯಾಗುತ್ತೆ ಅಂತ ಕೆಲವು ಪಂಡಿತರು ಹೇಳ್ತಾರೆ. ಇವೆಲ್ಲ ಕಷ್ಟ ಹೇಳುವುದು, ಆದರೆ ಒಟ್ಟಿನಲ್ಲಿ ಅಭಿಪ್ರಾಯ ಭೇದಗಳು ಉಂಟು. ವ್ಯಪದೇಶಸ್ತು ಭೂಯಸ ಅಷ್ಟೇ. ಆಯುರ್ವೇದಾದಿ ಗ್ರಂಥಗಳಲ್ಲಿ ಬರ್ತದೆ, ದೇರ್ ಆರ್ ಮೆನಿ ಪಾಸಿಬಿಲಿಟೀಸ್. ಇದು ಒಂದು ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಪಾಂಡುವಿಗೆ ಒಂದು ರೀತಿಯಾದ ಕಸಿವಿಸಿ ಇತ್ತು ಅನ್ನೋದು ಗೊತ್ತಾಗುತ್ತದೆ. ಕುಂತಿ ತನ್ನ ಹಿಂದಿನ ರಹಸ್ಯವನ್ನು ಹೇಳುವುದಿಲ್ಲ. ಎಷ್ಟು ದೊಡ್ಡವಳು! ನನಗಂತೂ ಕುಂತಿ ಪಾತ್ರ ಬಹಳ ಇಷ್ಟವಾದದ್ದು. ವ್ಯಕ್ತಿಯಾಗಿ ಪಾತ್ರವಾಗಿ ನಾನು ಮಹಾಭಾರತದಲ್ಲಿ ಇಷ್ಟಪಡ್ತಕ್ಕಂಥ ಹೆಂಗಸರಲ್ಲಿ ಕುಂತಿ ದ್ರೌಪದಿಯರು ಮೊದಲು ನಿಲ್ತಾರೆ. ಆದರೆ ಕುಂತಿಯೂ ಒಂದಿಷ್ಟು ರಹಸ್ಯ ಇಟ್ಟುಕೊಂಡ್ರು. ವ್ಯಕ್ತಿತ್ವಕ್ಕೆ ಸಹಜ, ದೊಡ್ಡದಲ್ಲ, ಅದು ಸಹಜ. ನಾವು ಪೂರ್ತಿ ಬಯಲು ಮಾಡಿದ್ರೆ ಒಳ್ಳೆಯದು. ಒಂದು ಪಕ್ಷ ಬಯಲು ಮಾಡಿದ್ದಿದ್ದರೆ ಪಾಂಡು ಕರ್ಣನ್ನೇ ನಮ್ಮ ಮಗ ಅಂತ ಒಪ್ಕೊಳ್ಳೋಣ ಕಾನೀನ ಅಂತ ಹೇಳಿಬಿಟ್ಟು ಇಟ್ಕೊಳ್ತಾ ಇದ್ನೋ ಏನೋ. ಹಿ ವಾಸ್ ಇನ್ ಎ ಡೆಸ್ಪರೇಟ್ ಮೂಡ್. ಅಥವಾ ಗಲಾಟೆ ಎಬ್ಬಿಸ್ಬಿಡ್ತಾ ಇದ್ನೋ, ಇವಳಿಗೆ ಡಿವೋರ್ಸ್ ಕೊಟ್ಬಿಡ್ತಾ ಇದ್ನೋ, ಸೋಡ ಚೀಟ್ ಕೊಡ್ತಾ ಇದ್ನೋ, ಏನು ಗತಿಯೋ ಗೊತ್ತಿಲ್ಲ. ಎರಡೂ ಆಗ್ಬೋದಲ್ವ. ಅಂದರೆ ನೋಡಿ, ಗಂಡ ಹೆಂಡತಿಯರ ಮಧ್ಯೆ ಪೂರ್ಣ ವಿಶ್ವಾಸ ಇಲ್ಲದೆ ಇದ್ದರೆ ಇದು ಬರ್ತಕ್ಕಂಥದ್ದು.
ಪಾಂಡು ಕುಂತಿಯನ್ನು ಪೂರ್ಣವಾಗಿ ಪ್ರೀತಿಸಲಿಲ್ಲ, ಆ ಕಾರಣದಿಂದಲೇ ಕುಂತಿ ಹೇಳಲಿಲ್ಲ ಅಂತ ನನಗನ್ನಿಸುತ್ತದೆ. ಮಾದ್ರಿ ಬೇರೆ ಇದ್ದಳಲ್ಲ, ಅದು ಬೇರೆ ಒಂದು ಚಿತಾವಣೆ. ಒಬ್ಬ ಸವತಿ ಇದ್ದರೆ ಸಾಕು, ನರಕದ ಭಾಗವೇ ಬೇಡ ಅಂತ ಅನಿಸುತ್ತದೆ. ಆ ಮಟ್ಟಕ್ಕಾಗುತ್ತದೆ. ಮತ್ತು ಮಾದ್ರಿಯ ಕಣ್ಣಲ್ಲಿ ತಾನು ತುಂಬ ಕೀಳಾಗಿಬಿಡ್ತೀನಲ್ಲ, ಇವಳು ಬಂಧಕಿ ಎನ್ನುವ ರೀತಿಗೆ ಬಂದುಬಿಡುತ್ತಲ್ಲ ಅಂತ. ಆದರೆ ವಸ್ತುತಃ ವೇದವ್ಯಾಸರೇ ಕಾನೀನ. ನೋಡಿ, ಸತ್ಯವತಿ ಕೂಡ ಶಂತನುನ ಮದುವೆ ಆಗುವ ಸಂದರ್ಭದಲ್ಲಿ ನನಗೊಬ್ಬ ಮಗ ಇದ್ದಾನೆ ಅಂತ ಹೇಳಲಿಲ್ಲ. ಶಂತನು ಸತ್ತು ಅವನಿಗೆ ಎಷ್ಟೋ ತಿಥಿಗಳಾಗಿ ಅವನ ಮಕ್ಕಳಿಗೂ ತಿಥಿ ಆದಮೇಲೆ ಎಲ್ಲ ವಡೆ ಪಾಯಸಗಳೆಲ್ಲ ಹಳಸಿದ ಮೇಲೆ ಇವಳು ಹೇಳಿದ್ಲು. ಅಲ್ಲಿವರೆಗೂ ಹೇಳಲಿಲ್ಲ. ಯಾವಾಗಲೂ ಗುಟ್ಟನ್ನು ತೆಗೆದುಕೊಂಡು ಬ್ಲಾಸ್ಟ್ ಮಾಡ್ತಾರೆ, ಎರಪ್ಟ್ ಮಾಡ್ತಾರೆ. ಮಹಾಭಾರತದಲ್ಲಿ ನಾವು ಕಾಣಬೇಕಾದದ್ದು ಇದು. ವೈ ದೆ ಪೋಸ್ಟ್ಪೋನ್ ಥಿಂಗ್ಸ್, ವೈ ದೆ ಕಮ್ ಔಟ್ ವಿತ್ ಸಮ್ ಬರ್ನಿಂಗ್ ಸೀಕ್ರೆಟ್ಸ್ ಆಫ್ಟರ್ ಎ ಲಾಂಗ್ ಗ್ಯಾಪ್ ಆಫ್ ಟೈಮ್. ಯಾಕೆ? ಇನ್ನೊಬ್ಬರ ಮೇಲೆ ವಿಶ್ವಾಸ ಇರೋಲ್ಲ. ವಿಶ್ವಾಸ ಯಾಕಿರೋಲ್ಲ ಅಂದರೆ ಅಷ್ಟು ಪ್ರೀತಿ ಸ್ನಿಗ್ಧವಾಗಿ ಬಂದಿರೋದಿಲ್ಲ. ಇವೆಲ್ಲ ಮ್ಯಾಟ್ರಿಮನಿ ಈಸ್ ಎ ಮ್ಯಾಟ್ರ್ ಆಫ್ ಮನಿ ಅಂತಾರಲ್ಲ, ಆ ರೀತಿಯಾಗಿ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಆಗಿರ್ತಕ್ಕಂಥದ್ದು ಪೂರ್ಣ ಪ್ರೀತಿಯದು ಅಲ್ಲ ಅಂತ ಗೊತ್ತಾಗುತ್ತದೆ. ಅರಸೊತ್ತಿಗೆಯಲ್ಲಿ ಗಂಡು ಹೆಣ್ಣು ಯಥೇಷ್ಟವಾಗಿ ಯಾರಿಗೂ ಏನು ಸಿಗ್ತಾ ಇದ್ದಾಗ, ವೆನ್ ದಿ ಡಯರ್ ನೀಡ್ ಆಫ್ ದಿ ಬಾಡಿ ಕ್ಯಾನ್ ಈಸಿಲಿ ಬಿ ಕ್ವೆಂಚ್ಡ್ ಬೈ ಎನಿಥಿಂಗ್ ಅವೈಲಬಲ್ ಇನ್ ದಿ ಕಾರಿಡಾರ್, ಪ್ರೀತಿ ದೃಢವಾಗೋದಕ್ಕೆ ಅವಕಾಶ ಎಲ್ಲಿ? ಆ ಸಮರ್ಪಣೆ, ಆ ಪೂರ್ಣವಾದ ಅಂಕಿತ ಭಾವ, ತಾತಾತ್ಮ್ಯಕ್ಕೆ ಅವಕಾಶ ಎಲ್ಲಿ? ಪುಣ್ಯೈರ್ಲಭ್ಯತೆ ಭದ್ರಂ ತಸ್ಯ ಸುಮಾನುಷಸ್ಯ ಕಥಮಪ್ಯೇಕಂ ಹಿ ತತ್ ಪ್ರಾಪ್ಯತೆ ಅಂತ ಬಹುಭೂತಿ ಸುಮ್ಮನೆ ನಾ ಹೇಳಿದ್ದು. ಅದು ಸೀತಾರಾಮರಲ್ಲಿ ಅಂಥ ಯಾವ ಗುಟ್ಟು ಇರಲಿಲ್ಲ. ಆ ರೀತಿಯಾದ ಓಪನ್ನೆಸ್ ಇತ್ತು. ರಾಧಾಕೃಷ್ಣರಿಗೆ ಆ ರೀತಿಯಾದಂಥ ಓಪನ್ನೆಸ್ ಇತ್ತು. ಪಾರ್ವತಿ ಪರಮೇಶ್ವರರಿಗೆ ಇತ್ತು ಆ ರೀತಿಯಾದ ಓಪನ್ನೆಸ್ಸು. ಪರಸ್ಪರ ತಪಸ್ಸಂಪತ್ಫಲ ಈತ ಪರಸ್ಪರವು. ಪಾಂಡು ಕುಂತಿಯರಿಗೆ ಹಾಗಿರಲಿಲ್ಲ. ಬಹಳ ಜನರ ಸಂಸಾರವು ಹೀಗೆ. ಮಹಾಭಾರತ ನಮ್ಮ ಬದುಕು ಆ ಕಾರಣದಿಂದ, ರಾಮಾಯಣ ಎಷ್ಟೋ ಬಾರಿ ನಮ್ಮ ಬದುಕಾಗದೇ ಇರೋದು ಈ ಕಾರಣದಿಂದ. ಆಮೇಲೆ ಅವನು ಎಷ್ಟೆಷ್ಟೋ ಕಥೆಗಳನ್ನು ಹೇಳ್ತಾನೆ. ಹಿಂದಿನವ್ರು ಹಾಗೆ ನಿಯೋಗ ಮಾಡಿಕೊಂಡ್ರು, ಮದುವೆಯನ್ನು ಇನ್ಸ್ಟಿಟ್ಯೂಷನ್ನೇ ಇರಲಿಲ್ಲ ಅಂತ ನಾನು ಬೆಳಗ್ಗಿನ ಅವಧಾನದಲ್ಲಿ ಕೂಡ ಹೇಳಿದೆ. ಶ್ವೇತಕೇತುವಿನ ಪ್ರಕರಣವನ್ನು ಹೇಳಿದೆ, ಅಲ್ಲೆಲ್ಲ ಬರುತ್ತದೆ. ಅವನು ಹೇಳ್ತಾನೆ ಈ ಥರ ಎಲ್ಲ ಇತ್ತು ಅಂತ. ಇವಳು ಹೇಳ್ತಾಳೆ, ನೀನು ಯೋಗಶಕ್ತಿಯಿಂದ ತಪಶಕ್ತಿಯಿಂದ ಸಂತಾನ ಪಡ್ಕೊ ಅಂತ. ಅದೆಲ್ಲ ಋಷಿಗಳಿಗೆ ಸಾಧ್ಯ, ನಮ್ಮಂಥವ್ರಿಗಲ್ಲ ಅಂತಾನೆ. ನೋಡಿ, ಆ ಕಾಲಕ್ಕೂ ಈ ಕಾಲಕ್ಕೂ ಪವಾಡ ಅಷ್ಟೇ. ಅವರೆಲ್ಲರೂ ಕೇಳಿದ್ದಾರೆ ಹೊರತು ಕಂಡವರಲ್ಲ. ಏನೋ ಪವಾಡ ಆಗುತ್ತಂತೆ ಅಷ್ಟೇ, ನಾವು ನೋಡಿಲ್ಲಪ್ಪ. ಕೇಳಿದವರು ಹೇಳಿದ್ದಾರೆ ಅಷ್ಟೇ. ಈ ರೀತಿಯಾಗಿ ಶ್ರುತಪೂರ್ವಂ ಮಯ. ಪಾಂಡು ಹೇಳ್ತಾನೆ, ಇದಕ್ಕೆ ನಮಗೆಲ್ಲ ಅವಕಾಶ ಅಲ್ಲ, ನಿಯೋಗವೇ ಆಗಬೇಕಾದದ್ದು ಅಂತ. ದೇವತೆಗಳಿಂದ ಸಂತಾನವಾಯಿತು ಅಂತ ನಮಗೆ ಗೊತ್ತಾಗುತ್ತದೆ. ಹಾಗಾದ ಮೇಲೆ ಕುಂತಿ ಸಂತಾನವನ್ನು ಪಡ್ಕೊಂಡು 3 ಸಂತಾನ ಆದಮೇಲೆ ಮೊದಲಿಗೆ ಧರ್ಮ ಚೆನ್ನಾಗಿರಲಿ ಅಂತ. ಯಾಕೆಂದರೆ ಪಾಂಡುವಿಗೆ ಒಂದು ಕಳಕಳಿ ಇರುತ್ತದೆ, ಈ ನಿಯೋಗ ಅನ್ನೋದು ಧರ್ಮಬದ್ಧ ಅನ್ನೋದು ಸಾಬೀತಾಗಬೇಕು ಅಂತ. ಯಾಕೆಂದರೆ ಅವನಿಗಿದ್ದಂಥದ್ದು ಆ ಕಡೆ ಧೃತರಾಷ್ಟ್ರ ಸಂತತಿ ಬಂದುಬಿಡುತ್ತದ ಅಂತ. ಕುಮಾರವ್ಯಾಸ ಭಾರತದಲ್ಲಿ ಕುಂತಿಯೇ ಇದರ ಪ್ರಸ್ತಾವ ಮಾಡದಂತೆ ಬರ್ತದೆ. ಆದರೆ ಮೂಲ ವ್ಯಾಸ ಭಾರತದಲ್ಲಿ ಪಾಂಡುವೇ ಮಾಡ್ತಾನೆ. ಕುಮಾರವ್ಯಾಸ ಭಾರತದಲ್ಲಿ ಕುಂತಿ ಇನ್ನೂ ದೊಡ್ಡ ಸ್ಟ್ರಾಟಜಿಸ್ಟಾಗಿ ಕಾಣಿಸ್ತಾಳೆ. ಸುತರು ಬಳಿಕವರ ಸುತರು ಪರಂಪರೆಯಿಂದ ಧರೆ ಎತ್ತಲತ್ತಲೆ ತಮಗೆ ತಮ್ಮಡಿಗೆ ದರ್ಭಾದಾನ ಸಮಿಧಾಸ್ತರಣವೇ ಲೇಸು, ದರ್ಭಾಸ್ತರಣ ಸಮಿಧಾದಾನವೇ ಲೇಸು ಅಂತ ಅಂದುಬಿಡ್ತಾಳೆ. ಅವ್ರ ಮಕ್ಕಳು ಮಕ್ಕಳಿಗೆ ಮಕ್ಕಳು ಹೀಗೆ ಪರಂಪರೆಯಿಂದ ಲತ್ತಲತ್ತಲೆ ಈ ಭೂಮಿ ಅವ್ರ ಕಡೆಗೆ ಹೊರಟೋಗುತ್ತದೆ. ನಿಮಗೇನು ಸಿಗುತ್ತೆ? ದರ್ಭೇನ ಆಯ್ಕೊಳ್ಳೋದು, ಸಮಿತಲ್ಲಿ ಹೋಮ ಮಾಡೋದು, ಇದು ಬಿಟ್ಟು ಇನ್ನೇನು ಸಿಗೋದಿಲ್ಲ ಅಂತ. ಮಡಿ ನಿಮ್ಮ ಪಾದಕ್ಕೆ ಸಿಗೋದಿಷ್ಟೇ ಅಂತ ವ್ಯಂಗ್ಯ ಮಾಡ್ತಾಳೆ ಕುಮಾರವ್ಯಾಸನ ಕುಂತಿ. ಆದರೆ ಪಾಂಡುವಿಗೆ ಹಾಗಿಲ್ಲ. ಅಂದರೆ ನೋಡಿ, ಎಷ್ಟೋ ಬಾರಿ ಆಸ್ತಿ ಹೋಗುತ್ತೆ ಅಂತ ಸಂತಾನ ಮಾಡಿಕೊಳ್ಬೇಕು. ಆಸ್ತಿ ಪಾಸ್ತಿ ಏನಾಗುತ್ತೆ ಅಂತ. ನಮ್ಮ ಭೈರಪ್ಪನವರ ವಂಶವೃಕ್ಷದಲ್ಲಿ ಸೀನಿಯರ್ ನಂಜುಂಡ ಶ್ರೋತ್ರಿ ಈ ಕೆಲಸವೇ ಮಾಡಿರ್ತಕ್ಕಂಥದ್ದು. ಶ್ಯಾಮಲದಾಸ ಅನ್ನೋ ಹರಿಕತೆ ದಾಸನಿಂದ ತಮ್ಮ ಹೆಂಡತಿಗೆ ಬಸರು ಮಾಡಿಸಿರ್ತಾರೆ. ಕಾರಣ, ತನ್ನ ದಾಯಾದನಾದಂಥ ಕಿಟ್ಟಪ್ಪನಿಗೆ ಸಿಗಬಾರದು, ಅವನ ಕಿಟ್ಟಪ್ಪ ಶ್ರೋತ್ರಿ ಅವನ ಸಂತಾನಕ್ಕೆ ಸಿಗಬಾರದು ಅಂತ ಈ ರೀತಿಯಾಗಿ ಮಾಡಿಕೊಂಡದ್ದು ಅಂತ. ಭೈರಪ್ಪನವರು ಎಂಥ ಪ್ರತಿಭಾಶಾಲಿಯಾದ ಲೇಖಕ ಅಂತಂದರೆ, ಮಹಾಭಾರತದಿಂದ ಮೊದಲುಗೊಂಡು ಇರತಕ್ಕಂಥ ಈ ಆತ್ಯಂತಿಕವಾದ ಮಾನವನ ಬಯಕೆಯನ್ನು ಅವರು ತೋರಿಸ್ತಾರೆ. ಸಂತಾನ ತನ್ನ ಆಸ್ತಿಗೆ ವಾರಸುದಾರ, ತನ್ನ ಹೆಸರು ಹೇಳ್ತಕ್ಕಂಥವನು. ಒಬ್ಬ ಮನುಷ್ಯ ಏನೂ ಮಾಡದೇ ಇದ್ದರೂ ಹುಟ್ಟಿಸಬಲ್ಲ ಅಷ್ಟೇ. ಆ ಕಾರಣದಿಂದ ಜಗತ್ತು ನಿಂತಿದೆ ನಿಜ. ಹೆಸರು ಹೇಳೋಕ್ಕಿದ್ರೆ ಸಾಕು. ನಮ್ಮ ದುಡ್ಡು ತಿಂದುಕೊಂಡು ನಮ್ಮ ಹೆಸರು ಹೇಳ್ಕೊಳ್ಳೋದೇನು, ಇದನ್ನು ಅಂತ ಪಿಂಡ ಉರುಳಿಸ್ತಕ್ಕಂಥದ್ದಷ್ಟೇ ಹೆಸರು. ವರ್ಷಕ್ಕೊಂದು ಸರ್ತಿ ಅದು ಮಾಡಿದ್ರೆ ಶ್ರಾದ್ದ, ಇಲ್ಲದಿದ್ದರೆ ಇಲ್ಲ. ಒಟ್ಟಿನಲ್ಲಿ ಅಷ್ಟು ಸಮಾಧಾನ.
ಹೀಗಾಗಿ ಆ ಸಂತತಿಯ ಕಾಮ ಅನ್ನೋದು ರಾಜ್ಯ ಕಾಮ, ಇವೆಲ್ಲಕ್ಕೂ ಪರ್ಯಾಯ. ನನಗಂತೂ ರಾಜ್ಯ ಆಳೋಕ್ಕಾಗೋಲ್ಲ, ನನ್ನ ಮಕ್ಕಳಾದರೂ ಆಡಲಿ, ಅಹಂಕಾರಕ್ಕಿಂತ ಮಮಕಾರ ದೊಡ್ಡದು, ಈ ರೀತಿಯಾಗಿ ಮಾಡಿಕೊಂಡು ಬಂದ ಪಾಂಡು. ಮತ್ತು ಅದಕ್ಕೆ ಧರ್ಮತ್ವ ಬೇಕು ಅಂತ, ಧರ್ಮನಿಂದ ಆಗಬೇಕು ಅಂತ ಮಾಡಿದ ಯಮಧರ್ಮ. ಧರ್ಮದೇವತೆಯ ಅಂಗೀಕಾರ ಇದ್ದರೆ ಇದಕ್ಕೆ ಅಧಾರ್ಮಿಕತ್ವದ ಸೋಂಕು ಬರೋಲ್ಲ, ಒಳ್ಳೆಯದು. ಆಮೇಲೆ ಅವನಿಗೆ ಲೇಟ್ ರಿಯಲೈಸೇಷನ್ನು, ಧರ್ಮ ಇದ್ದರೂ ಬಲ ಇಲ್ಲದಿದ್ದರೆ ದೊಡ್ಡದೇನೂ ಆಗೋದಿಲ್ಲ. ರಿಯಾಲಿಟೀಸ್ ನಮ್ಮ ಕಡೆಯಲ್ಲಿ ಎಷ್ಟು ಲಾ ಇದ್ದರೂ ನಮ್ಮ ಕಡೆ ಆರ್ಡರ್ ಇಲ್ಲದೆ ಇದ್ದರೆ ಕಷ್ಟ, ಬಲ ಇಲ್ಲದೆ ಇದ್ದರೆ ಕಷ್ಟ. ಹೀಗಾಗಿ ಬಲ ಬೇಕು ಅಂತ ಭೀಮ, ಮರುತ್ಸುತನಾಗಿ ಭೀಮ ಬಂದದ್ದು. ಬಲದ ಜೊತೆಗೆ ಅಧಿಕಾರ ಬೇಕು, ನಿರ್ಣಾಯಕವಾದ ವಿಜಯ ಬೇಕು. ಬಲವಿದ್ದರೂ ಸೋತರೆ ಏನು ಪ್ರಯೋಜನ? ರಾತ್ರಿಯಿಡೀ ಓದಿಬಿಟ್ಟು ಪರೀಕ್ಷೆಗೆ ತಲೆ ತಿರುಗಿ ನಿದ್ರೆ ಇಲ್ಲದೆ ಹಾಲಲ್ಲಿ ಸುಸ್ತಾಗಿ ಬಿದ್ದರು ಅಂತಂದರೆ ಏನು ಪ್ರಯೋಜನ? ಎಷ್ಟು ವಿದ್ಯಾಬಲ ಇದ್ದರೆ ಏನು ಪ್ರಯೋಜನ? ದೈವ ಬಲ ಇಲ್ಲದೆ ಇದ್ದರೆ. ಅದಕ್ಕಾಗಿ ದೇವರಾಜನ ಸಂತಾನ ಬೇಕು ಅಂತ ಮಾಡಿದ್ದಾಯಿತು ಅರ್ಜುನ. ಅದಾದ ಮೇಲೂ ಅವನಿಗೆ ತೃಪ್ತಿ ಆಗಲಿಲ್ಲ. ಯಾಕೆಂದರೆ ಕೌರವರು 100 ಜನ ಆಗಿಬಿಟ್ಟಿದ್ದಾರಲ್ಲ, 10 ಕ್ರಿಕೆಟ್ ಟೀಮ್ಗಳಿಗಾಗುವಷ್ಟು, ಇನ್ನೇನು ಗತಿ? ಆಗ ಮತ್ತೆ ಕುಂತಿಯನ್ನು ಕೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ಇಷ್ಟೆಲ್ಲ ಮಾಡಬಾರ್ದು, ಹೀಗೆಲ್ಲ ಕೇಳಿದಾಗ ನಾತಶ್ಚತುರ್ಥಂ ಪ್ರಸವಂ ಆಪತ್ಸ್ವಪಿ ವದಂತ್ಯುತ ಅತಃಪರಂ ಚಾರಿಣಿ ಸ್ಯಾತ್ ಪಂಚಮೇ ಬಂಧಕೀ ಭವೇತ್. ನಾನಿನ್ನ 4ನೇ ಸಂತಾನ ಪಡ್ಕೊಂಡ್ರೆ ನಿಯೋಗದಿಂದ ಚಾರಿಣಿ ಅಂತ ಕರೀತಾರೆ. ಚಾರಿಣಿ ಅಂತಂದರೆ ಸೇವಕಿಯರನ್ನು ಹೀಗೆ ಬಳಸ್ಕೊಳ್ತಾ ಇದ್ರು. ಅದಕ್ಕೂ ಹೆಚ್ಚು 5ನೇ ಸಂತಾನ ಅಂದರೆ ಬಂಧಕಿ, ಹಾದರಗಿತ್ತಿ ಅಂತ ಕರೀತಾರೆ. ನಾನು ಒಪ್ಪೋಲ್ಲ ಅಂತಾಳೆ. ಹೀಗಾಗಿ ಕುಂತಿ ಇಲ್ಲ ಅಂದುಬಿಟ್ಲು. ಆಗ ಮಾದ್ರಿಯ ಕಡೆಗೆ ಅವನು ಚಿಂತೆ ಮಾಡ್ತಾನೆ. ಕುಂತಿ ನೋಡಿ ಆಗಲೂ ಹೇಳೋಲ್ಲ, ಮಾದ್ರಿಯಿಂದ ಪಡ್ಕೊಳ್ಬೋದು ಸಂತಾನ ಅಂತ ಹೇಳೋದಿಲ್ಲ. ಅಂದರೆ ತನಗೆ ಮಕ್ಕಳು ಬೇಕು, ಇಷ್ಟು ಮಕ್ಕಳು ಸಾಕು, ಅವಳಿಗೆ ಬೇಕು ಅಲ್ಲ ಬೇಡನೂ ಅಲ್ಲ. ಅಶ್ವತ್ಥಾಮ ಹತ ಕುಂಜರಹ. ಬೀಚಿಯವರೊಂದು ಕಡೆ ಬರೀತಾರಲ್ಲ, ಹುಡುಗನನ್ನು ಮದುವೆ ಹುಡುಗಿ ನೋಡೋದಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಹುಡುಗಿ ತಂದೆ ಕೇಳ್ತಾರೆ, ಊರಲ್ಲಿ ಭೂಮಿ ಕಾಣಿ ಏನಾದರೂ ಇದೆಯೋ ಅಂತ. ಇದೆ ಅಂತಾರೆ. ಅದು ಇವನ ಭೂಮಿಯೇನಾ ಬೇರೆಯವ್ರ ಭೂಮಿಯೇನಾ? ಅದು ಏನೂ ಹೇಳೋಲ್ಲ. ಅಶ್ವತ್ಥಾಮ ಹತ ಕುಂಜರಹ ಮಾಡಿದ್ರು. ಹೌದು, ಇಲ್ಲವೇ ಭೂಮಿ, ರುದ್ರಭೂಮಿ ಇದ್ದೇ ಇದೆ ಅಂತ ಬೀಚಿ ಇಶಾರ ಬರೀತಾರೆ. ಈ ರೀತಿಯಲ್ಲಿ ಅಂದರೆ ಮಾನವ ಸ್ವಭಾವದ ಆಳ ಎಷ್ಟು ಅಂತ. ಕುಂತಿದೇವಿ ಇಂದು ಕಣ್ಣೆದುರಿಗೆ ಕಾಣಿಸಿದರೆ ಪಾದ ತೊಳೆದು ಪಾದ ಪೂಜೆ ಮಾಡ್ತೀನಿ ನಾನು. ಇಂಥ ದೊಡ್ಡ ತಾಯಿ ಅವಳು, ಎಷ್ಟು ಪ್ರೀತಿ ವಾತ್ಸಲ್ಯ ತೋರಿಸ್ದವಳು. ಆದರೆ ಅವಳ ಅಂತರಂಗದಲ್ಲೂ ಅಷ್ಟೋ ಇಷ್ಟೋ ಹರುಕು ಮುರುಕು ಇರುತ್ತದೆ. ಆದರೆ ಕೊನೆಗೆ ಅವಳು ಎಲ್ಲವನ್ನ ದಾಟಿದ ಮಹನೀಯಳಾದಳು. ಯಾವ ಥರ ಎವಲ್ಯೂಷನ್ ಬಂತು, ಯಾವ ಥರ ಗ್ರೋತ್ ಬಂತು, ಬೆಳವಣಿಗೆ ಆಯಿತು ಅನ್ನೋದನ್ನು ನಾವು ನೋಡಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕುಂತಿಯನ್ನು ನಿಂದಿಸುವ ದೃಷ್ಟಿಯಿಂದ ಅಲ್ಲ. ನಾವೇ ಹೇಗೋ ಆರಂಭ ಮಾಡ್ತೀವಿ, ಹೇಗೋ ನಾವು ಊರ್ಜಿತವಾಗ್ತೀವಿ. 40 ವರ್ಷದ ಕೆಳಗೆ, 35 ವರ್ಷದ ಕೆಳಗೆ ನಾನು ಸಂಸ್ಕೃತ ಪದ್ಯ ಬರೀತಾ ಇದ್ದಿದ್ದಕ್ಕೂ ಈಗ ಬರೀತಾ ಇದ್ದಿದ್ದಕ್ಕೂ ಅಜಗಜಾಂತರ ಉಂಟು. ಆದರೆ ಐ ಹ್ಯಾಡ್ ಎ ಹಂಬಲ್ ಬಿಗಿನಿಂಗ್ ಅನ್ನೋದನ್ನು ಮರೆಯಬಾರ್ದು ಅಷ್ಟೇ. ಇನ್ನು ಯಾರೋ ಇವತ್ತು ಪದ್ಯ ಬರ್ಕೊಂಡು ಬಂದರೆ ಕಂಡಿದ್ದೀನಿ ಬಿಡು ನೀನೇನು ಕಾಳಿದಾಸನ ಅಂತ ಜಾಡಿಸಬಾರ್ದು. ನಾನು ಬೆಳವಣಿಗೆಯ ಶಕ್ತಿ ಇದೆಯಾ ಇಲ್ವಾ ಅಂತ ನೋಡಬೇಕು. ಹೀಗಾಗಿ ಕುಂತಿಯ ಬೆಳವಣಿಗೆಯನ್ನು ನಾವು ಕಾಣ್ತೀವಿ. ಮಹಾಭಾರತ ವ್ಯಕ್ತಿಗಳ ಟ್ರಾನ್ಸ್ಫಾರ್ಮೇಷನನ್ನು ತೋರಿಸುತ್ತದೆ, ವಿಕಾಸನವನ್ನು ತೋರಿಸುತ್ತದೆ. ಆಮೇಲೆ ಪಾಂಡು ಮಾದ್ರಿಯನ್ನು ಕೇಳೋದಿಲ್ಲ, ಮಾದ್ರಿಯೇ ಬಂದು ಪಾಂಡುವನ್ನು ಕೇಳ್ತಾಳೆ. ನೋಡಿ ಅಲ್ಲಿ ಎಷ್ಟು ಸೂಕ್ಷ್ಮ ಅಂದರೆ, ಮಾದ್ರಿಗೆ ತನ್ನದೇ ಆದ ಗ್ರಿವೆನ್ಸಸ್ ಇತ್ತು. ಕುಂತಿಗೆ ಮಾದ್ರಿ ಚೆಲುವೆ ಇವನನ್ನು ಬುಟ್ಟಿಗೆ ಹಾಕ್ಕೊಂಡ್ಲು ಅಂತಂದರೆ, ಮಾದ್ರಿಗೆ ಕುಂತಿ ಬಲಿಷ್ಠೆ ಇವನನ್ನು ತದಕಿಟ್ಕೊಂಡಿದ್ಲು ಅಂತ. ದೇ ಹ್ಯಾವ್ ದೆರ್ ಓನ್ ವೇಸ್ ಆ್ಯಂಡ್ ದೆರ್ ಓನ್ ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಅಟ್ ಥಿಂಗ್ಸ್. ಹೀಗಾಗಿ ಮಾದ್ರಿ ಬಂದು ಹೇಳ್ತಾಳೆ, ನಮೇ ಅಸ್ತಿ ತ್ವಯಿ ಸಂತಾಪೋ ವಿಗುಣೇಪಿ ಪರಂತಪ ನಾವರತ್ತೇ ವರಾಹಾರ್ಯ ಸ್ಥಿತ್ವಾ ಚಾನಗ ನಿತ್ಯದ. ಸ್ವಾಮಿ, ನನಗೇನು ನೀವು ಹಿಂಗಿದ್ದೀರಾ ಅಂತ ಬೇಜಾರಿಲ್ಲ, ಹಾಗಂದ್ರೇ ಗೊತ್ತು ಬೇಜಾರು ಬೇಕಾದಷ್ಟಿದೆ ಅಂತ. ಹಾಗೆ ಹೇಳಿದ್ರೆ, ನೀವೀಗ ಮಾತಾಡೋದು ನನಗೇನು ಬೇಜಾರಿಲ್ಲ ಅಂತಂದರೆ ಈ ಪೀಠಿಕೆನೇ ಬೇಕಾಗಿರಲಿಲ್ಲ. ವ್ಯಾಸರ ರಚನಾಶಿಲ್ಪ ಎಷ್ಟು ಸೊಗಸಾದದ್ದು, ಎಂಥ ಕಾವ್ಯ ಬರೀತಾರೆ. ಗಾಂಧಾರ್ಯಾಶ್ಚೈವ ನೃಪತೆ ಜಾತಂ ಪುತ್ರಶತಂ ತಥಾ ಶುತ್ವಾ ನಮೇ ತಥಾ ದುಃಖಂ ಅಭವತ್ ಕುರು ನಂದನ. ಗಾಂಧಾರಿಗೆ 100 ಮಕ್ಕಳಾಗಿದ್ದಕ್ಕೂ ನನಗೇನು ಇರಬೇಕಚ್ಚಿದಷ್ಟು ನೋವಾಗಲಿಲ್ಲ. ಆದದ್ದು ಇದೇ ಸಮಸ್ಯೆ. ಏನಂದರೆ, ಸ್ತಂಭೋಹಿಮೇ ಸಪತ್ನೀತ್ವದುಕ್ತಂ ಕುಂತಿಸುತಾಂ ಪ್ರತಿ ಯದಿತು ತ್ವಂ ಪ್ರಸನ್ನೋ ಮೇ ಸ್ವಯಮೇನಾಂ ಪ್ರಚೋದಯ. ಆದರೆ
ನನ್ನ ಪಕ್ಕದಲ್ಲೇ ಇರತಕ್ಕಂಥ ಸವತಿ ಕುಂತಿಗೆ ನಿಯೋಗದಿಂದ 3 ಮಕ್ಕಳು, ಒಂದಲ್ಲ ಎರಡಲ್ಲ 3, ಅಷ್ಟು ಚೆನ್ನ, ಅಷ್ಟು ಚೆಲುವು, ಅಷ್ಟು ಬಲ, ಅಷ್ಟು ಸೌಂದರ್ಯದ ಮಕ್ಕಳಾಗಿ ನಾನು ಬಂಜೆಯಾಗಿದ್ದೀನಿ ಅಂದರೆ ಇದು ಮಾತ್ರ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ. ತುಂಬ ಪ್ರಾಮಾಣಿಕವಾದದ್ದು. ಒಂದು ಸುಭಾಷಿತ ಇದೆಯಲ್ಲ, ದಂತಾವಲಿ ವಿಗಲಿತ, ಅಲ್ಲೆಲ್ಲ ಉದುರೋಗ್ಬಿಟ್ಟಿದೆ, ಫಲಿತಾಶ್ಚ ಕೇಶಾಹ, ತಲೆ ಕೂದಲು ಬೆಳ್ಳಗಾಗೋಗ್ಬಿಟ್ಟಿದೆ, ಗಾತ್ರಂ ವಲಿ ವಲಯಿತಂ ನಚಮೇ ವಿಷಾದ, ದೇಹ ಎಲ್ಲ ಸುಕ್ಕಾಗಿದೆ, ನನಗೊಂದಿಷ್ಟೂ ದುಃಖ ಇಲ್ಲ, ಚಿಕ್ಕಾಸ್ನಷ್ಟು ದುಃಖ ಇಲ್ಲ. ಆದರೆ ಏಣೀದೃಶೋ ಯುವತೆಯ ಪತಿಮಾಂ ವಿಲೋಕ್ಯ ತಾತೇತಿ ಭಾಷಣ ಪರ ಖಲು ವಜ್ರಪಾತಃ. ಆದರೆ ಜಿಂಕೆ ಕಣ್ಣಿನ ಸುಂದರಿಯರು ರಸ್ತೆಯಲ್ಲಿ ನಾನು ಹೋದಾಗ ಹಲೋ ತಾತ ಹೇಗಿದ್ದೀಯಾ ಅಂತಾರೆ, ಇದು ನನಗೆ ಸಿಡಿಲು ಬಿದ್ದಂಗೆ ಆಗಿದೆ ಅಂತ. ಈ ತರಹ ಅವಳು ನೀನು ಹೀಗೆ ಬರಗೆಟ್ಟಿರ್ತಕ್ಕಂಥದ್ದು ಒಣಕಲ ಮರ ಆದದ್ದು ನನಗೆ ಬೇಜಾರಿಲ್ಲ ಅಂದರೆ ಆಯ್ತಲ್ಲ, ಇವನಿಗೆ ನೀವಾಳಿಸಿ ಉಪ್ಪಾರ್ತಿ ಅಲಗಾರ್ತಿ ಎಲ್ಲ ಮಾಡಿ ಥೂ ಅಂತ ಬೀದಿಗೆ ಹಾಕ್ದಂಗೆ ಆಗಿದೆ. ಹಾಗೆ ಗಾಂಧಾರಿಗೆ 100 ಜನ ಮಕ್ಕಳು, ಒಂದಲ್ಲ ಎರಡಲ್ಲ 100 ಲೆಕ್ಕ ಇಟ್ಟಂತೆ, ಅದ್ರ ಮೇಲೊಂದು ಕೊಸರು ಮಗಳು. ಇಷ್ಟಾದರೂ ಕೂಡ ನನಗೆ ಬೇಜಾರಾಗಿಲ್ಲ. ಆದರೆ ಇವಳಿಗಾದ 3 ಮಕ್ಕಳಿಂದಾಗಿ ನನಗೆ ಬೇಜಾರು. ಯಾಕೆ ಅಂದರೆ ಅವಳಿಗೆ ಆದ್ರಲ್ಲ ಅಂತಲ್ಲ, ನನಗೆ ಆಗಲಿಲ್ಲವಲ್ಲ ಅಂತಂತ. ಹಾಗಾಗಿ ನೀನೇ ಕುಂತಿಗೆ ರೆಕಮೆಂಡ್ ಮಾಡು, ಕುಂತಿ ತ್ವಮೇವ ಪ್ರಚೋದಯ. ಇಲ್ಲಿ ನೋಡಿ, ಇವಳು ತಾನೇ ಅಕ್ಕ ಅದೇನು ಮಂತ್ರವೋ ತಂತ್ರವೋ ನನಗೆ ಕೊಡು ಅಂತ ಕೇಳಬಹುದಲ್ಲ, ಡಿಗ್ನಿಟಿ ಬರ್ತದೆ. ಸವತಿನ ಕೇಳೋದು ಹೇಗೆ? ಸವತಿ ಅಂದರೆ ಏನು? ಸಾಪತ್ನ್ಯ ಅಂದರೆ ಶತ್ರುತ್ವ ಅಂತ ಅರ್ಥ. ಶತ್ರುವನ್ನು ಕೇಳೋದು ಅಂದರೆ ಹೇಗೆ? ಅದಕ್ಕಿಂತಲೂ ಅವಮಾನ ಉಂಟೆ, ಕೇಳಬಾರ್ದು ಅಂತ. ಇಷ್ಟು ಮಾನವ ಭಾವ ಸೂಕ್ಷ್ಮಗಳಿದೆ. ನಾನು ಯಾವುದು ಪಂಪ್ ಮಾಡಿ ಹೇಳ್ತಾ ಇಲ್ಲ, ಇದ್ದದ್ದನ್ನು ಹೇಳ್ತಾ ಇದ್ದೀನಿ. ವ್ಯಾಸಭಾರತದಲ್ಲಿ ಅದೇ ಮಾತುಗಳನ್ನು ಕೋಟ್ ಮಾಡ್ತಾ ಇದ್ದೀನಿ. ಆಗ ಪಾಂಡು ಮಮಾಪ್ಯೇಷ ಸದಾ ಮಾದ್ರಿ ಹೃದಯರ್ಥ ಪರಿವರ್ತತೆ ನತು ತ್ವಾಂ ಪ್ರಸಹೇ ವಕ್ತುಂ ಇಷ್ಟ ಅನಿಷ್ಟ ವಿವಕ್ಷಯ. ನನಗೂ ಇದು ಮನಸ್ಸಲ್ಲಿತ್ತು, ಆದರೆ ನೀನು ಹೇಗೆ ಅಂದ್ಕೋತೀಯೋ ಅಂತ ಸುಮ್ಮನೆ ಇದ್ದೆ ಅಂತ. ಎಷ್ಟೋ ಬಾರಿ ನಾವು ನಿಮಗೆ ಫೋನ್ ಮಾಡಬೇಕು ಅಂತಿದ್ವಿ, ನೀವೇ ಮಾಡಿಬಿಟ್ರಿ. ನಾವು ನಿಮ್ಮ ಮನೆಗೆ ಬರಬೇಕು ಅಂತಿದ್ರಿ, ನೀವೇ ಬಂದುಬಿಟ್ವಿ. ನಾವೇ ನಿಮಗೆ ಇದನ್ನು ಗಿಫ್ಟ್ ಕೊಡಬೇಕು ಅಂತಿದ್ರಿ, ನೀವೇ ಕೊಂಡ್ಕೊಂಡ್ಬಿಟ್ರಿ. ಸುಳ್ಳಿರ್ಬೋದು, ಸತ್ಯ ಇರ್ಬೋದು. ಆದರೆ 4 ಬಾರಿ ನಾವಾಗಿ ಮಾಡದೇ ಇದ್ದರೆ ಇವನು ಸಾಬೀತು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ತ್ವಂತಿದಂ ಮತಂ ಜ್ಞಾತ್ವ ಪ್ರಯತಿಷ್ಯಾಮ್ ಯತಃ ಪರಂ. ನಿನ್ನ ಅಭಿಪ್ರಾಯ ತಿಳ್ಕೊಂಡಾಗ ನಾನು ಹೇಳ್ತೀನಿ ಅಂಥೇಳಿ ತತಃ ಕುಂತೀಂ ಪುನಃ ಪಾಂಡು ವಿವಿಕ್ತ ಇದಮಬ್ರವೀತ್. ವಿವಿಕ್ತ, ನಾನು ಡಬಲ್ ಅಂಡರ್ಲೈನ್ ಮಾಡಿದ್ದೀನಿ, ಡಬಲ್ ಅಂಡರ್ಲೈನ್. ಕುಂತಿಯನ್ನು ಗುಟ್ಟಾಗಿ ಏಕಾಂತದಲ್ಲಿ, ಆ ಹಿಮಾಲಯದಲ್ಲಿ ಎಷ್ಟು ಮಹಾ ಜನಸಂಖ್ಯೆ, ಅಲ್ಲಿಯೇ ಅವನು ಗುಟ್ಟು ಮಾಡ್ತಾನೆ. ಮಾತ್ರಿ ಕೇಳಿಸ್ಕೊಂಡ್ಬಿಟ್ರೆ ಖಂಡಿತೀನಿ ರೀ, ಅವಳಿಗೇನು ಕೊಡೋದು, ಅವಳು ಬೇಕಾದಷ್ಟು ಆಡಿದ್ದಾಳೆ ಕಿಲಾಡಿತನವನ್ನು ಅಂತ ಅಂದುಬಿಟ್ರೆ, ಅದಕ್ಕೋಸ್ಕರ ಅವಳು ತಿರುಗಿಸ್ಕೊಂಡು ಬೈದರೆ ಗತಿ ಏನು ಅಂತ ಏಕಾಂತದಲ್ಲಿ ಗುಟ್ಟಾಗಿ ಕರ್ಕೊಂಡು ಹೋಗಿ ಬೇಡ್ಕೋತಾನೆ. ಮಾದ್ರಿಗೆ ನೀನು ಈ ಮಂತ್ರಾನುಗ್ರಹ ಮಾಡು. ಸಾತ್ವಂ ಮಾದ್ರಿ ಪ್ಲವೇನೇವ ತಾರಯೇ ಮಾಂ ಅನಿಂದಿತೆ. ಅವಳನ್ನು ನೀನು ಒಂದು ದೋಣಿಯಾಗಿ ದಡ ಸೇರಿಸಿಬಿಡು, ಸಂತಾನ ಕೊಡಿಸಿ ಅಂತ. ಆಗ ಆಯಿತು ಅಂತಂತಾಳೆ. ಮಂತ್ರವನ್ನು ಕೊಟ್ಲು. ತಥೋ ಮಾದ್ರಿ ವಿಚಾರ್ಯೈವ. ನಾನು ಮತ್ತೆ ಸರಪಣಿ ರೇಖೆ ಹಾಕಿ ಅಂಡರ್ಲೈನ್ ಮಾಡಿದ್ದೀನಿ, ಚೆನ್ನಾಗಿ ಆಲೋಚಿಸಿ. ಕುಂತಿ ಏನು ಹೇಳಿದ್ಲು? ಸಕೃಚ್ಚಿಂತೆಯ ದೈವತಂ ಓನ್ಲಿ ಒನ್ಸ್ ಅಂತಂದಿದ್ಲು. ದೈವತಂ, ಒಂದು ದೇವರನ್ನು ಒಂದು ಬಾರಿಗೆ ಆಲೋಚನೆ ಮಾಡು ಅಂತಂದಿದ್ಲು. ಒಂದೇ ಬಾರಿ ಮಂತ್ರ ಉಪದೇಶ, ಮತ್ತೆ ಇಲ್ಲ. ಅದು ಒಂದು ರೀತಿ ಒನ್ಸ್ ಯೂಸ್ಡ್ ಇಟ್ ಇಸ್ ಗಾನ್. 10 ಬಾರಿ ಬಳಸುವಂಥದ್ದಲ್ಲ, ಯೂಸ್ ಆ್ಯಂಡ್ ಥ್ರೋ ಅಷ್ಟೇ, ಒನ್ಸ್ ಫಾರ್ ಆಲ್ ಅದಿರ್ತಕ್ಕಂಥದ್ದು ಮಂತ್ರ. ಮತ್ತು ಇನ್ನೊಂದು ಸತಿ ಅದೇ ಮಂತ್ರವನ್ನು ಉಪದೇಶ ಮಾಡಿಸ್ಕೊಳ್ಬೇಕು. ಆ ತರಹ ಈ ಬೀಟಿ ಹತ್ತಿ ಬೀಜ ಇದ್ದಂತೆ, ಒಮ್ಮೆ ಬಿತ್ತಿದ ಮೇಲೆ ಬೆಳೆ ಬಂದಿದ್ದರಿಂದ ಮತ್ತೆ ಬೀಜ ಬಿತ್ತೋಕ್ಕಾಗೋಲ್ಲ, ಟರ್ಮಿನೇಟಿಂಗ್ ಸೀಡ್ಸ್ ಅವು. ಆ ಥರದ ಮಂತ್ರ. ಇವಳಾಗ ಯೋಚನೆ ಮಾಡಿ ಅಶ್ವಿನಿ ದೇವತೆಗಳಿಂದ ಬರಮಾಡಿಕೊಂಡು ಅವಳಿ ಮಕ್ಕಳು ಹುಟ್ಟುಬಿಟ್ರು. ಆಮೇಲೆ ಮತ್ತೆ ಪಾಂಡು ಕೇಳ್ತಾರೆ, ಕುಂತಿ ಮತ ಪುನಃ ಪಾಂಡು ಮಾದ್ರರ್ಥೇ ಸಮಚೋದಯತ್, ಇನ್ನೊಮ್ಮೆ ಅವಕಾಶ ಕೊಡು ಅಂತ ಕೇಳ್ತಾನೆ. ಆಗ ಇವಳು ಉಕ್ತ ಸಕೃತ್ ದ್ವಂದ್ವಮೇಷ ಲೇಭೆ ತೇನಾಸ್ಮಿ ವಂಚಿತ. ಒಂದು ಅಂದರೆ ಅವಳು 2 ಮಾಡ್ಕೊಂಡ್ಬಿಟ್ಲು, ನನಗೆ ಮೋಸ ಮಾಡಿದ್ದಾಳೆ, ವಂಚಿತ, ನಾನು ವಂಚಿತಳಾಗಿದ್ದೇನೆ. ಬಿಭೇಮ್ಯಸ್ಯಾಹ ಪರಿಭವ ನಾರೀಣಾಂ ಗತಿರಿದೃಶಿ. ನನಗೆ ಹೆದರಿಕೆ ಆಗ್ತಾ ಇದೆ ಇದನ್ನು ನೋಡಿದ್ರೆ, ಹೆಣ್ಣು ಮಕ್ಕಳ ಗತಿ ಇಂಥದ್ದ, ಇಂಥ ರೀತಿಯಲ್ಲಿ ಹೆಂಗಸರು ವರ್ತಿಸ್ತಾರಾ ಅಂತ. ಇವಳು ಹೆಣ್ಣು ನೋಡಿ. ಆದರೆ ಸಂಸಾರದ ರೀತಿ ಹೇಗಿರುತ್ತದೆ ಅಂತ. ನಾಜ್ಞಾಸಿಷಮಹಂ ಮೂಢ ದ್ವಂದ್ವಾಹ್ವಾನೆ ಫಲದ್ವಯಂ. ಅಯ್ಯೋ ಪೆದ್ದ ಮುಂಡೆದು ನಾನು. ಒಂದೇ ಬಾರಿ ಕೇಳಬಹುದಾಗಿತ್ತು, ಜೋಡಿ ದೇವತೆಗಳು ಮಿತ್ರಾವರಣರನ್ನು ಕೇಳಬಹುದಾಗಿತ್ತು, ಇಂದ್ರಾಗ್ನಿಗಳನ್ನು ಕೇಳಬಹುದಾಗಿತ್ತು, ಜಾವಾಪೃಥಿವಿಗಳನ್ನು ಕೇಳಬಹುದಾಗಿತ್ತು. ಹುಚ್ಚು ಕೆರಳಿದ್ರೆ ವಿಶ್ವೇ ದೇವತೆಗಳನ್ನು ಕೇಳಿದರೆ 330 ಕೋಟಿ ಸಂತಾನ ಆಗ್ತಾಯಿತ್ತು. ಗೊತ್ತಾಗಲಿಲ್ಲವೇ ನನಗೆ ಏನು ಮಾಡೋದು?
ಇವಳು ಕಟ್ಕೊಂಡು ಬಿಟ್ಲಲ್ಲ, ಇವಳಿಗಿದೆಲ್ಲ ಐಡಿಯಾ ಬರಲಿಲ್ಲ. ಆದಿತ್ಯರನ್ನು ಕೇಳಿದರೆ ಒಂದೇ ಸರ್ತಿಗೆ 12 ಮಕ್ಕಳಾಗ್ಬಿಡ್ತಾ ಇದ್ರು, ರುದ್ರನ್ನು ಕೇಳಿದರೆ ಒಂದೇ ಸರ್ತಿಗೆ 11 ಜನ, ಮರುತ್ರನ್ನು ಕೇಳಿದ್ರೆ 7 49 ಜನ ಆಗ್ತಾಯಿದ್ರು. ಇದು ಎಂಥದ್ದು? ಇಲ್ಲ ಆಗೋಲ್ಲ, ಮತ್ತೊಮ್ಮೆ ಅವಕಾಶ ಕೊಡಲ್ಲ. ಈ ರೀತಿಯಲ್ಲಿ ಮಾದ್ರಿಯ ಬಗೆಗಿನ ಅಸೂಯೆ ಕುಂತಿಗೆ ಬಂದದ್ದು. ಇಲ್ಲಿಂದ ನೋಡಿ ಪಾಂಡು ಸತ್ತ. ಆ ಸಾವನ್ನು ನಾವು ನೋಡಿದ್ದೀವಿ, ಎಷ್ಟು ಮಾರ್ಮಿಕವಾದದ್ದು. ಆ ಬಳಿಕ ಮಾದ್ರಿ ತಾನು ಸಹಗಮನ ಮಾಡ್ತಾಳೆ. ಪ್ರಾಯಶಃ ಮಾದ್ರಿಯ ಸಹಗಮನ ಯಾಕೆ ಅಂತಂದರೆ, ಬದುಕಿದ್ದರೆ ಯಾವ ಜನ್ಮವೂ ಕುಂತಿ ಬೈತಾ ಇರ್ತಾಳೆ, ನಿನ್ನಿಂದ ಗಂಡ ಸತ್ತ ಅಂತ. ನಿಜ, ಪಾಂಡು ಇದ್ದಿದ್ದರೆ ಪಾಂಡವರಿಗೆ ರಾಜ್ಯ ಸಿಗೋದು ಸುಲಭವಾಗ್ತಾ ಇತ್ತು. ಅವನು ವಾದಿಸ್ತಾ ಇದ್ದ, ದಬಾಯಿಸ್ತಾ ಇದ್ದ, ಗಲಾಟೆ ಮಾಡ್ತಾ ಇದ್ದ, ನಾನು ಸಂಪಾದಿಸಿದ್ದ ರಾಜ್ಯ ಅಂತ ಹೇಳ್ತಾ ಇದ್ದ. ಅವನೇ ಸತ್ತನಲ್ಲ. ಹಾಗಾಗಿ ಇವಳು ಸತ್ತು ಬದುಕಿದಳು ಮಾದ್ರಿ ಅಂತ ಅನಿಸುತ್ತದೆ. ನೋಡಿ, ಸತ್ತ ಮೇಲೆ ದೊಡ್ಡವರಾಗ್ಬಿಡ್ತಾರೆ ವ್ಯಕ್ತಿಗಳು. ಸತ್ತ ತಕ್ಷಣ ಅಮರರಾದರು ಅಂದ್ಬಿಡ್ತೀವಿ ನಾವು. ಹೇಳ್ತೀವಲ್ಲ, ನೋ ಮೋರ್ ದಿ ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದಿ ಕಿಂಗ್ ಅಂತ. ಆ ರೀತಿಯಾಗಿ ಮಾದ್ರಿಯ ಬದುಕು ಹಾಗಾಯಿತು. ಕುಂತಿಗೆ ಆಗ ನೋಡಿ ಮಾದ್ರಿ ಹೇಳ್ತಾಳೆ, ಕುಂತಿಯಂತೂ ನಾನೇ ಸಾಯ್ತೀನಿ, ಹಿರಿಯವಳು, ನನಗೆ ಸಹಗಮನಾಧಿಕಾರ ಅಂತಾಳೆ. ಸಹಗಮನ ಅನ್ನೋದಾಗಿ ಇರಲೇ ಇರಲಿಲ್ಲ, ಇವ್ರು ಮಾಡಿಕೊಂಡಿದ್ದು. ಇಲ್ಲ ನಾನೇ ಅಂತ ಮಾದ್ರಿ ಹೇಳ್ತಾಳೆ. ಯಾಕೆಂದರೆ ನಿನಗೆ ನನ್ನ ಮೇಲೆ ಅಸೂಯೆ ಇದೆ, ಆದರೆ ನನ್ನ ಮಕ್ಕಳ ಮೇಲಿಲ್ಲ. ನನಗೆ ನಿನ್ನ ಮೇಲೂ ನಿನ್ನ ಮಕ್ಕಳ ಮೇಲೂ ಅಸೂಯೆ ಇದೆ, ಹಾಗಾಗಿ ನಾನು ಸಾಯಬೇಕು ಅಂತ. ಮಾದ್ರಿ ಇನ್ ಆಲ್ ಸೆನ್ಸ್ ವೀಕರ್ ಸೆಕ್ಸ್. ಅವಳಿಗೆ ದೈಹಿಕ ಬಲ ಇಲ್ಲ, ಮಕ್ಕಳ ಬಲವೂ ಕಡಿಮೆ, ಮಕ್ಕಳಿಗೂ ಬಲ ಕಡಿಮೆ. ಇವಳಿಗೆ 3 ಮಕ್ಕಳು, ಸಂಖ್ಯೆಯಿಂದ, ಬಲದಿಂದ, ವಿವೇಕಾದಿಗಳಿಂದ ಎಲ್ಲ ದೊಡ್ಡದು, ಸೀನಿಯಾರಿಟಿ ಸಮಗ್ರವಾಗಿದೆ. ಹಾಗಾಗಿ ನೀನು ನನ್ನ ಮಕ್ಕಳನ್ನು ತಾಯಿಯಾಗಿ ನೋಡ್ಕೋತೀಯ, ನಾನು ಮಲತಾಯಿಯಾಗಿ ನೋಡ್ತೀನಿ, ಹಾಗಾಗಿ ಸಾಯಬೇಕು ಅಂತ. ಕುಂತಿಗೆ ಚಕಾರ ಎತ್ತೋಕ್ಕಾಗಲಿಲ್ಲ, ಆಗಲಿ ಅಂತ ಕಳಿಸಿಕೊಟ್ಲು. ಈಗ ಕುಂತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಾತೃತ್ವ ವಿಕಸಿಸಿದೆ, ಸ್ಪರ್ಧೆ ಇಲ್ಲ. ನೋಡಿ, ನಮಗೆ ಕಾಂಪಿಟೇಷನ್ ಇಲ್ಲ ಅಂದಾಗ, ಇಫ್ ವಿ ಟ್ರಾನ್ಸೆಂಡ್ ಕಾಂಪಿಟೇಷನ್, ಆರ್ ಅಟ್ಲೀಸ್ಟ್ ಇಫ್ ಯು ಓವರ್ಕಮ್ ಕಾಂಪಿಟೇಷನ್, ಇಫ್ ಯು ವಿನ್ ಇನ್ ದಿ ಕಾಂಪಿಟೇಷನ್ ಆರ್ ಟ್ರಾನ್ಸೆಂಡ್ ಕಾಂಪಿಟೇಷನ್, ಎರಡು ಮಾಡಿದ್ರೂ ನೆಮ್ಮದಿ ಬರುತ್ತೆ. ಟ್ರಾನ್ಸೆಂಡಿಂಗ್ ಈಸ್ ಆಲ್ವೇಸ್ ಬೆಟರ್. ಯಾಕೆಂದರೆ ಇಫ್ ಯು ವಿನ್, ದೆರ್ ಆರ್ ಸೋ ಮೆನಿ ಚಾಲೆಂಜಸ್ ಟು ವಿನ್. ಟ್ರಾನ್ಸೆಂಡ್ ಮಾಡಿದ್ರೆ, ಒಮ್ಮೆ ಮಾಡಿದ್ರೆ ಯದ್ಗತ್ವಾನ ನಿರ್ವರ್ತಂತೆ ಅನಾವೃತ್ತಿ ಶಬ್ದಾತ್ ಅನ್ನುವಂತೆ ಆಗುತ್ತದೆ. ಅವಳು ಹಾಗಾಗಿ ಕುಂತಿ ಮತ್ತೆ ದಾಟಿಕೊಂಡ್ಳು. ತಾಯ್ತನ ಅವಳಿಗೆ ಬಂತು. ತಾಯ್ತನದಲ್ಲಿ ಸಂಪೂರ್ಣವಾದ ಪ್ರೀತಿ ಬಂತು. ಯಾವ ಮಟ್ಟಕ್ಕೆ ತಾಯ್ತನದ ಪೂರ್ಣತೆ ಕುಂತಿಗೆ ಇತ್ತು ಅಂತಂದರೆ, ಮುಂದೆ ವನವಾಸಕ್ಕೆ ಪಾಂಡವರು ಹೋಗಿದ್ದಾಗ ಪಾಪ ನಕುಲನ ಗತಿ ಏನು, ಸಹದೇವನ ಗತಿ ಏನು ಅಂತ ಕೇಳ್ತಾ ಇದ್ದಳು. ಕೃಷ್ಣ ಸಂಧಾನಕ್ಕೆ ಬಂದಾಗ 13 ವರ್ಷ ಆದಮೇಲೆ ವಿದುರನ ಮನೆಯಲ್ಲಿ 13 ವರ್ಷ ಕಾಲ ಅವಳು ಇದ್ದವಳು. ಅವಳು ಕೇಳ್ತಾಳೆ, ಪಾಪ ಮಾದ್ರೇಯರು ಹೇಗಿದ್ದಾರೆ, ಅವರು ತುಂಬ ಪ್ರೀತಿಪಾತ್ರರಾದವರು ಅಂತ. ಅವಳಿಗೂ ಹಾಗೇ ಇತ್ತು. ಯಾವ ರೀತಿ ಅಂದರೆ, ಕುಂತಿ ಕಾಡಿಗೆ ಹೊರಟಾಗ ಹತ್ತು ಕರೆದು ಗೋಳಾಡಿದ್ದು ಇವರಿಬ್ಬರು ಮಕ್ಕಳು. ಮಾತೃತ್ವದಲ್ಲಿ ಅವಳು ಯಾವ ವಂಚನೆಯನ್ನು ಮಾಡಲಿಲ್ಲ, ತುಂಬ ದೊಡ್ಡ ರೀತಿ ನಡ್ಕೊಂಡ್ಳು. ಅಷ್ಟೇ ಅಲ್ಲ, ಅವಳಿಗೆ ಅನುಭವಕ್ಕೆ ಬಂದಿತ್ತು ಈ ಸವತಿಯರ ಮಾತ್ಸರ್ಯ ಏನಾಗುತ್ತದೆ, ಮನೆ ಜಗಳ ಏನಾಗುತ್ತದೆ ಎಲ್ಲ ಗೊತ್ತಿತ್ತು. ಮಕ್ಕಳನ್ನ ಚೆನ್ನಾಗಿ ಕಾಪಾಡಿದಳು. ನಿಜವಾಗಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋ ತಾಯಿ ಹೇಗಿರಬೇಕು ಅಂದರೆ ಕುಂತಿ ಆದರ್ಶ ಪತ್ನಿ ಆದಳೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆದರ್ಶ ಮಾತೆ ಮಾತ್ರ ಆದಳು. ಈ ಅವಕಾಶವನ್ನು ಅವಳು ಪಡ್ಕೊಂಡ್ಳು. ಅವಳ ಬದುಕಿಗೆ ತಾರಕವಾಯಿತು. ಅಲ್ಲಿ ಕರ್ಣನ ವಿಷಯದಲ್ಲಿ ಸೋತಿದ್ದಳು, ಕೈ ಮೀರಿ ಹೋಗಿದ್ದು. ಆದರೆ ಇಲ್ಲಿ ಮಾತ್ರ ಹಾಗಾಗಲಿಲ್ಲ. ಆಮೇಲೆ ನಾವು ಕುಂತಿಯನ್ನು ಕಾಣ್ತಕ್ಕಂಥದ್ದು ಪಾಂಡವರನ್ನ ಒಂದೊಂದು ಹೆಜ್ಜೆಯಲ್ಲಿಯೂ ಬೆಳೆಸುವಂಥದ್ದು. ಆ ಏಕಚಕ್ರಪುರದಲ್ಲಿ ಎಷ್ಟು ಪ್ರೀತಿಯಿಂದ ಕಂಡಳು. ಆ ಬ್ರಾಹ್ಮಣ ಕುಟುಂಬಕ್ಕೆ ಅವಳು ಹೇಳ್ತಾಳೆ, ನಾನು ನೋಡ್ಕೊಳ್ತೀನಿ, ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ತಾಳೆ. ಈ ಮಾತುಗಳೆಲ್ಲ ತುಂಬ ದೊಡ್ಡದಾದಂಥದ್ದು. ಅವಳು ಹೇಳ್ತಾಳೆ, ಮಮ ಪಂಚ ಸುತಾ ಬ್ರಹ್ಮನ್ ತೇಷಾಮೇಕೋ ಗಮಿಷ್ಯತಿ ತ್ವದರ್ಥಂ ಬಲಿಮಾದಾಯ ತಸ್ಯ ಪಾಪಸ್ಯ ರಕ್ಷಸಃ. ನನಗೆ 5 ಮಕ್ಕಳಿದ್ದಾರೆ, ನಿನಗೊಬ್ಬನೇ ಮಗ, ಒಬ್ಬಳೇ ಮಗಳು, ನೀನಿಲ್ಲದೆ ಮನೆ ಉಳಿಯೋಲ್ಲ, ನನ್ನ ಮಕ್ಕಳು ಅಲ್ಲಿ ಯಾರಾದರೂ ಹೋಗ್ತಾರೆ ಅಂತ. ಇವಳಿಗೆ ಗೊತ್ತು ಪರಾಕ್ರಮಿಗಳು ಅಂತ, ಆದರೂ ರಿಸ್ಕ್ ಫ್ಯಾಕ್ಟರ್ ಇದೆಯಲ್ಲ. ಬಕಾಸುರ ಎಂಥವನೋ ಏನೋ ಕಂಡಿಲ್ಲ ಕೇಳಿಲ್ಲ. 100 ಮಕ್ಕಳಿದ್ದರೂ ತಾಯಿಗೆ ಯಾವ ಮಕ್ಕಳು ಬೇಡವಾದವರಾಗೋಲ್ಲ. ಹೀಗಿದ್ದಾಗಲೂ ಕಳಿಸ್ತಾಳೆ. ಈ ಮಟ್ಟಕ್ಕೆ ಅವಳ ಮೆಚ್ಯೂರಿಟಿ ಬಂದಿದೆ ನೋಡಿ. ಅದು ತುಂಬ ದೊಡ್ಡದಾದದ್ದು, ಬದುಕಿನ ಪಾಠ ಕಲಿಸಿದ್ದು. ಅಷ್ಟು ಮಾತ್ರವಲ್ಲ, ಅದಕ್ಕಿಂತ ಸ್ವಲ್ಪ ಮುಂಚೆ ನೋಡಿ, ಇವರೆಲ್ಲ ಪಾಂಡವರು ಹಿಡಿಂಬವನದಲ್ಲಿ ಮಲಗಿದ್ದಾಗ, ತಾನೂ ಮಲಗಿದ್ದಾಗ ಆ ಹಿಡಿಂಬೆ ಬಂದಳು. ನಿನ್ನಂ ತಿನ್ನಲ್ ಬಂದೆಂ ಕಾಮನೆ ಎನ್ನಂ ತಿಂದಂ ಅಂತ ಪಂಪನ ಹಿಡಿಂಬೆ ಹೇಳ್ತಾಳೆ. ನಾನು ನಿನ್ನನ್ನು ತಿನ್ನೋಣ ಅಂತ ಬಂದರೆ ಕಾಮ ನನ್ನನ್ನೇ ತಿಂದುಬಿಟ್ಟ, ನನ್ನನ್ನು ಮದುವೆ ಆಗು ಅಂತ ಕೇಳಿದಾಗ
ರಾಕ್ಷಸಿಯನ್ನು ಮದುವೆ ಆಗೋದಕ್ಕೆ ಅವನು ಮೀನ ಮೇಷ ಮಕರ ನೋಡ್ತಾ ಇದ್ದಾಗ ಭೀಮನಂಥ ಭೀಮ ಕೂಡ ಕುಂತಿ ಹೇಳ್ತಾಳೆ, ಅಪ್ಪ ಅಷ್ಟು ಪ್ರೀತಿಸ್ಕೊಂಡು ಬಂದಿದ್ದಾಳೆ, ಕಟ್ಕೊಳ್ಳಯ್ಯ ಪರವಾಗಿಲ್ಲ ಅಂತ. ನೋಡಿ, ತಾಯಿಗೆ ಅವಳಿಗೆ ಹೆಣ್ಣಿನ ಮನಸ್ಸು ಗೊತ್ತಾಗುತ್ತದೆ. ಆ ಹೆಣ್ಣುತನ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಕಾಮಾರ್ಥಳಾಗಿದ್ದಾಳೆ, ಅಷ್ಟು ಪ್ರೀತಿ ಪಡ್ತಾ ಇದ್ದಾಳೆ. ಅಣ್ಣನ ಜೊತೆ ಇದ್ದವಳು, ನಮ್ಮನ್ನು ತಿನ್ನೋದಕ್ಕೆ ಬಂದವಳು ಈಗ ಬೇಡ ಅಂತಿದ್ದಾಳೆ. ನೀವು ಹೇಗಿರ್ತೀರೋ ಹಾಗೆ ನಾನು ಇರ್ತೀನಿ ನಿಂತಿದ್ದಾಳೆ ಅಂತಂದರೆ ಇನ್ನು ನಿರಾಕರಿಸಬಾರ್ದು ಅಂತ ಎಷ್ಟು ದೊಡ್ಡ ಮೌಲ್ಯವನ್ನು ಕುಂತಿ ಹೇಳ್ತಾಳೆ. ಹೀಗೆ ಆ ಕುಂತಿಯ ಮಾತೃತ್ವವನ್ನು ತನ್ನ ಆತ್ಮೌಪಮ್ಯವಾಗಿ ಜಗತ್ತಿನ ಎಲ್ಲ ಜೀವರಾಶಿಯನ್ನು ಕಾಣುವಂಥ ವ್ಯಕ್ತಿತ್ವ ಬೆಳೆಸಿಕೊಳ್ಳೋ ಭಾವವನ್ನು ಕೂಡ ನಾವು ಕಾಣ್ತೀವಿ. ಗಂಡನ ಸಾವು, ಸವತಿಯ ಸಾವು ಅವಳನ್ನು ಹಣ್ಣು ಮಾಡಿದೆ. ಮತ್ತು ಆಸ್ತಿ ಪಾಸ್ತಿಗಳಿಗೋಸ್ಕರ ಏನೆಲ್ಲ ನೀಚತನಕ್ಕೆ ದಾಯಾದಿಗಳು ಕೈ ಹಾಕ್ತಾರೆ ಅಂತ ಗೊತ್ತಾಗಿದೆ. ಹಿರಿಯರು ಅಂತ ಅನಿಸಿಕೊಂಡ ಭೀಷ್ಮ ದ್ರೋಣಾದಿಗಳು ಯಾವ ಕುರುಡು ಕಾಸಿನ ಸಹಾಯವನ್ನು ಮಾಡೋಲ್ಲ ಅಂತ ಗೊತ್ತಾಗಿದೆ. ಹೀನರಾದವರು, ನಿಂದ್ಯರಾದವರು, ನಿಶ್ಶಕ್ತರು ಅಂತಾದ ಶೂದ್ರ ವಿದುರನಂಥವರು ಉಪಕಾರ ಮಾಡಬಲ್ಲರು ಅಂತ ಗೊತ್ತಾಗಿದೆ. ಶಿ ಹ್ಯಾಸ್ ಸೀನ್ ಎ ಬೆಟರ್ ವರ್ಲ್ಡ್, ಎ ವರ್ಲ್ಡ್ ಆಫ್ ಮಿರಿಯಡ್ ಪಾಸಿಬಿಲಿಟೀಸ್, ಆ್ಯಂಡ್ ಶಿ ಈಸ್ ಅಟ್ಯೂನಿಂಗ್ ಹರ್ಸೆಲ್ಫ್ ಟು ದಟ್. ಹೀಗಾಗಿ ಅವಳಿಗೆ ಆ ಘನತೆ ಬರ್ತಾ ಇದೆ. ಮತ್ತು ಹಾಗೆ ಬಂದ ಮೇಲೆ ಕುಂತಿಗೆ ದ್ರೌಪದಿಯನ್ನು ಪಾಂಡವರಿಗೆ ಗೆದ್ದುಕೊಂಡು ಬಂದಾಗ ಅವರಷ್ಟು ಜನಕ್ಕೂ ಇವಳ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಯಿತು. ಗೊತ್ತಾದ ಮೇಲೆ ಅವಳನ್ನು ತಾನು ಪ್ರೀತಿಯಿಂದ ಕಂಡು ಸೊಸೆಯನ್ನು ಯಾವ ರೀತಿ ಕಾಣಬೇಕೋ ಹಾಗೆ ಕಾಣ್ತಾಳೆ. ಒಮ್ಮೆ ಕೂಡ ಅತ್ತೆ ಸೊಸೆಯರ ಜಗಳ ಆಡಿಲ್ಲ. ಅದು ಒಂದು ಅನ್ಬಿಟನ್ ರೆಕಾರ್ಡ್ ಅಂತ ಹೇಳಬೇಕು. ಅತ್ತಲೇನೆ ಕೋಡಾಲು ಉತ್ತಮರಾಲು, ಕೋಡಾಲೇನೆ ಅತ್ತ ಗುಣವಂತರಾಲು ಅಂತ ತೆಲುಗಿನ ಗಾದೆ. ಆದರೆ ಹಾಗಲ್ಲ, ಆ ರೀತಿಯಾದ ಭಲೆ ಜೋಡಿ ಅಂತ ಅತ್ತೆ ಸೊಸೆಯರು ಅಂದರೆ ಅವರೇ ಇರ್ತಕ್ಕಂಥದ್ದು. ಅದೊಂದು ಕಾರಣಕ್ಕೆ ಸಾಕು ಅವರು ಪೂಜನೀಯರಾಗ್ತಾರೆ. ಅವಳು ಅಷ್ಟು ಪ್ರೀತಿಯಿಂದ ಕಾಣ್ತಾಳೆ. ಮತ್ತು ಅವಳು ಸೊಸೆಯ ಮರ್ಯಾದೆಯನ್ನು ತುಂಬ ಕಾಪಾಡ್ತಾಳೆ ಕೂಡ. ಭೈರಪ್ಪನವರು ಎಲ್ಲ ಬರೆದಿದ್ದಾರೆ ಕುಂತಿಯ ವಿಷಯದಲ್ಲಿ. ಏನಂದರೆ, ಕುಂತಿಗೆ ತನಗೆ ಯಾವುದು ಇಲ್ಲವಾಗಿತ್ತೋ ಭೋಗ, ಅದು 5 ಮಕ್ಕಳ ಸಮೃದ್ಧ ಭೋಗ ಸಿಗುತ್ತದೆ ನಿನಗೆ ಅಂತ. ನನ್ನ ಸ್ನೇಹಿತರೊಬ್ಬರು ಮತ್ತೊಂದು ಹೇಳಿಬಿಟ್ರು, ಎಂದಾದರೂ ಜಗಳ ಬಂದಲ್ಲಿ ಸೊಸೆ ನೀನು ಕಟ್ಕೊಂಡಿದ್ದೆ ಬಿಡು ಬೇಕಾದಷ್ಟು ಜನನ್ನ ಅಂತ ಅತ್ತೆಗೆ ಹೇಳಿ ಆಳು ಅಂತ ಸೊಸೆಗೂ ಆ ಕಟ್ಟಿಸ್ಬಿಟ್ರೆ ತೊಂದರೆನೇ ಇಲ್ಲ. ನನಗೆ 4 ಅಂತಾದರೆ ನಿನಗೆ 5 ಬಿಡೆ ಕಂಡಿದ್ದೀನಿ ಅಂತ ದಬಾಯಿಸಬಹುದು ಅಂತ. ಇವೆಲ್ಲ ವಿನೋದದ ಲೈಟರ್ ವೇನ್ನ ವಾದಗಳು. ಆದರೆ ಯಾರೂ ಎತ್ತಾಡಿಕೊಳ್ಳಲಿಲ್ಲ ಅನ್ನೋದನ್ನು ಗಮನಿಸಬೇಕು. ಮತ್ತು ಆ ಕಾಲದಲ್ಲಿ ಧರ್ಮಬದ್ಧವಾಗಿತ್ತು ನಿಯೋಗ ಇತ್ಯಾದಿಗಳೆಲ್ಲ ಅಂತಲೂ ನಾವು ಕಾಣಬೇಕು. ಆ ಜೀವನ, ಆ ಸಂಸ್ಕೃತಿ ಆ ಬಗೆಯಾದದ್ದು. ಮತ್ತು ಕುಂತಿಯನ್ನು ನಾವು ಪಾಂಡವರು ಕಾಡಿಗೆ ಹೋದಾಗ ವಿದುರನ ಮನೆಯಲ್ಲಿ ಅವರು ಬಿಟ್ಟು ಹೋಗಿರ್ತಾರೆ, ವಯಸ್ಸಾದವಳು, ಶಕ್ತಿಹೀನೆ ಅಂತ ಹೇಳಿ. ಆಮೇಲೆ ನಾವು ಕುಂತಿಯನ್ನು ಕಾಣತಕ್ಕಂಥದ್ದು ನೇರವಾಗಿ ಕೃಷ್ಣ ಆ ಉದ್ಯೋಗ ಪರ್ವದಲ್ಲಿ ಪಾಂಡವರ ದೂತನಾಗಿ ಬಂದಾಗ. ನಾನು ಹೇಳಿದ ಮೊದಲ ಮಾತುಗಳು ಅವಳು ಚೆಂಡಾಟ ಆಡ್ತಾ ಇದ್ದಾಗ ದತ್ತಕ್ಕೆ ಹೋದದ್ದೆಲ್ಲ ಆ ಸಂದರ್ಭದ ಮಾತುಗಳು. ಅವನ ಅತ್ತೆಯನ್ನು ಕಂಡು ನೋಡಿ ಮಾತಾಡಿಸ್ತಾನೆ. ಅವಳು ವಿಸ್ತಾರವಾದ ಮಾತುಗಳನ್ನು ಆಡ್ತಾಳೆ. ಮಹಾಭಿಜನ ಸಂಪನ್ನ ಸರ್ವಕಾಮೈ ಸುಪೂಜಿತ ಈಶ್ವರಿ ಸರ್ವಕಲ್ಯಾಣಿ ದ್ರೌಪದಿ ಕಥಮಚ್ಯುತ. ನೋಡಿ, ದ್ರೌಪದಿಗೆ ಏನು ವಿಶೇಷಣ ಕೊಡ್ತಾಳೆ. ಈಶ್ವರಿ ಸರ್ವಕಲ್ಯಾಣಿ ಮಹಾಭಿಜನ ಸಂಪನ್ನ ಸರ್ವಕಾಮೈ ಪ್ರಪೂಜಿತ. ಅಂಥ ನನ್ನ ಸೊಸೆ ಚೆನ್ನಾಗಿದ್ದಾಳ. ನ ಪ್ರಿಯೋ ಮಮ ಕೃಷ್ಣಾಯ ಬೀಭತ್ಸುರ್ನ ಯುಧಿಷ್ಠಿರ ಭೀಮಸೇನೋ ಯಮೋ ವಾಪಿ ಯದಪಶ್ಯಂ ಸಭಾಗತಂ ನಮೇ ದುಃಖತರಂ ಕಿಂಚಿತ್ ಭೂತಪೂರ್ವಂ ತಥೋಧಿಕಂ ಯದ್ರೌಪದೀಂ ನಿವಾತಸ್ಥಾಂ ಶ್ವಶುರಾಣಾಂ ಸಮೀಪಗಾಂ. ನನಗೆ ಪಂಚ ಪಾಂಡವರು ಯಾರಿಗಿಂತಲೂ ಮಿಗಿಲಾಗಿ ಪ್ರೀತಿಪಾತ್ರಳಾದವಳು ದ್ರೌಪದಿ ಅಂತಾಳೆ. ಸೊಸೆ ಎದುರುಗೆಲ್ಲ ಹೇಳ್ತಾ ಇರೋದು. ಅವಳು ಏನು ಸ್ಯಾಟಲೈಟ್ ಚಾನಲ್ಗಳನ್ನು ಇಟ್ಕೊಂಡಿದ್ದನು, ಇದನ್ನು ಸ್ಪೈಯಿಂಗ್ ಸರ್ಚಿಂಗ್ ಎಲ್ಲ ಮಾಡಿಸ್ತಾ ಇಲ್ಲ. ಸುಮಾರು 600-700 ಕಿಲೋಮೀಟರ್ ದೂರದಲ್ಲಿ, ಉಪಪ್ಲವ್ಯದಿಂದ ದೂರದಲ್ಲಿ ಹಸ್ತಿನಾವತಿಯಲ್ಲಿ ಮಾತು ಹೇಳ್ತಾ ಇದ್ದಾಳೆ, ನನಗೆ ಮಕ್ಕಳಿಗಿಂತ ಸೊಸೆ ಅಂದರೆ ತುಂಬ ಇಷ್ಟ ಅಂತ. ಈ ಥರ ನಡ್ಕೊಂಡಿರಬೇಕು ಅಂದರೆ ಆ ಸೊಸೆ ಎಷ್ಟು ಒಳ್ಳೆ ಸೇವೆ ಮಾಡಿರಬೇಕು. ಸತ್ಯಭಾಮೆಗೆ ದ್ರೌಪದಿ ಹೇಳ್ತಾಳೆ, ನಾನು ಯಾವ ಸೀರೆಯಾಗಲಿ, ಒಡವೆಯಾಗಲಿ, ಹೂವಾಗಲಿ, ಹಣ್ಣಾಗಲಿ ಯಾರು ಕೊಟ್ಟರು ಮೊದಲು ಮತ್ತೆ ಕೊಡ್ತೀನಿ. ಅವಳು ಆಮೇಲೆ ನನಗೆ ಕೊಡ್ತಾಳೆ ಗೊತ್ತು, ಆದರೆ ಅವಳು ಕೊಟ್ಟೆ ನಾನು ಮಾಡ್ತೀನಿ. ಅತ್ತೆಗಲ್ಲದೆ ನಾನು ಯಾರಿಗೂ ಹೂ ಕಟ್ಟಿದ್ದಿಲ್ಲ, ಚಂದನ ತೇದಿದ್ದಿಲ್ಲ ಅಂತ. ಇವೆಲ್ಲ ಮುತ್ತೈದೆಯರಿಗೆ ಮಾತ್ರ, ವಿಧವೆಯರಿಗಿಲ್ಲ ಅಂತ ಆ ಕಾಲದಲ್ಲಿ ಏನೂ ಇರಲಿಲ್ಲ. ಇವೆಲ್ಲ ಎಲ್ಲರಿಗೂ ಅಂತ ಇದ್ದಂಥದ್ದು, ನಿಜವಾದ ಉದಾರವಾದಂಥ ಕಾಲ. ಅವಳು ಹೇಳ್ತಾಳೆ, ತನ್ಮಾಂ ದಹತಿ ಯತ್ಕೃಷ್ಣ ಸಭಾಯಾಂ ಕುರುಸನ್ನಿಧೌ ಧಾತೃರಾಷ್ಟ್ರೈ ಪರಿಕ್ಲಿಷ್ಟ ಯಥಾ ನ ಕುಶಲಂ ತಥಾ. ನನಗೆ ಇವತ್ತಿಗೂ ಸಂಕಟ ಆಗೋದು ನನ್ನ ಸೊಸೆನ ಹಾಗೆ ಬೀದಿಯಲ್ಲಿ ಎಳೆದಾಡಿದ್ರಲ್ಲ ದುಷ್ಟರು ಅಂತಕ್ಕಂಥದ್ದು, ಅದು ನನಗೆ ಬಹಳ ದುಃಖ. ನಮಾಂ ಮಾಧವ ವೈಧವ್ಯಂ ನಾರ್ಥನಾಶೋ ನ ವೈರಿತ ತಥಾ ಶೋಕಾಯ ಭವತಿ ಯಥಾ ಪುತ್ರೈರ್ವಿನಾಭವ. ನನಗೆ ಗಂಡಸತ್ತು ವೈಧವ್ಯ ಬಂದಿರೋದಾಗಲಿ, ಹಣ ಇಲ್ಲದೆ ಇರೋದಾಗಲಿ ಇದು ದುಃಖ ಅಲ್ಲ. ಈ ಕಾಲದಲ್ಲಿ ಮುಪ್ಪಿನಲ್ಲಿ ಮಕ್ಕಳ ಜೊತೆ ಇರಬೇಕು. 13 ವರ್ಷ ನಾನು
ಪರಗ್ರಹದಲ್ಲಿ ನಿಂತು ಪಿಂಡ ತಿಂತಾ ಇದ್ದೀನಲ್ಲ, ಪರಪಿಂಡಾದಿನಿ ಗತ, ಬೇರೆಯವ್ರ ಪಿಂಡ ತಿಂತಾ ಇದ್ದೀನಿ. ವಿದುರ ಪ್ರೀತಿಯಿಂದ ನೋಡಿಕೊಂಡ. ಆದರೂ ಅವಳಿಗೆ ಅನಿಸಿರುತ್ತೆ, 5 ಮಕ್ಕಳು ಎಂಥವರು, ಅಲ್ಪ ಸ್ವಲ್ಪರ ಇಂದ್ರಾದಿಗಳನ್ನು ಮೀರಿಸಿದಂಥವರು, ಅವರು ಇದ್ದೂ ಇಲ್ಲವಾಯ್ತಲ್ಲ ಅಂತ ನೋಡಿ. 10 ಜನ ಮಕ್ಕಳನ್ನು ತಾಯಿ ಅಂಬಲಿಯೋ ಗಂಜಿಯೋ ಭಿಕ್ಷೆಯೋ ಬೇಡಿ ತಿರಿದು ತಿನ್ನಿಸ್ತಾಳೆ. ಆ 10 ಮಕ್ಕಳ 20 ಕೈಗಳು, ಒಟ್ಟು ಎಷ್ಟು 100 ಬೆರಳುಗಳು ಆ ತಾಯಿಗೆ ಒಂದು ತುತ್ತು ಊಟ ಕೊಡದಂತೆ ಮಾಡಿಬಿಡುತ್ತೆ. ಅವ್ರನ್ನ ಯಾವುದ್ಯಾವುದೋ ವೃದ್ಧಾಶ್ರಮಗಳಿಗೆ, ಇಂಥದ್ದು ವೃದ್ಧಾಶ್ರಮಗಳಿಗೆ ಹಾಕೋದಾಗುತ್ತದೆ ಅಂತಂದರೆ ಬಹಳ ಸಂಕಟ ಆಗುತ್ತೆ. ಈ ಮಾತ್ರಕ್ಕೆ, ಈ ಭಾಗ್ಯಕ್ಕೆ ಮಕ್ಕಳು ಬೇಕೇ, ಮನೆ ಬೇಕೇ, ಮಠ ಬೇಕೇ, ಮಶಾಣ ಬೇಕು ಅಂತ ಅನಿಸುತ್ತೆ. ಎಂಥ ಸಂಕಟ ಆಗಿದ್ದಿರಬೇಕು ಪಾಪ ಆ ತಾಯಿಗೆ. ಅವಳಷ್ಟು ಸಂಕಟ ಪಡ್ತಾಳೆ. ಮತ್ತು ಅವಳು ಹೇಳ್ತಾಳೆ, ನನಗೆಲ್ಲದಕ್ಕಿಂತಲೂ ದುಃಖ ಏನು, ಭೂಯಾಂಸ್ತೆ ಹೀಯತೆ ಧರ್ಮೋ ಮಾ ಪುತ್ರಕ ವೃಥಾಕೃತಾ ಪರಾಶ್ರಯ ವಾಸುದೇವ ಯಾಜೀವಾಮಿ ದಿಗಸ್ತು ಮಾ. ನನಗೆ ಧಿಕ್ಕಾರ, ನನಗೆ ಬೆಂಕಿ ಹಾಕಲಿ, ನಾನು ಬೇರೆಯವ್ರ ಮನೇಲಿ ಬಿದ್ದಿದ್ದೀನಲ್ಲ ಅಂತಂತಾಳೆ. ಮತ್ತೆ ಹೇಳ್ತಾಳೆ, ಕಾಲೇ ಸಮನುಪ್ರಾಪ್ತೆ ತ್ಯಕ್ತವ್ಯಮಪಿ ಜೀವಿತಂ. ಬದುಕನ್ನಾದರೂ ಬಿಡಬೇಕು, ಮಾನವನ್ನು ಬಿಡಬಾರ್ದು, ಅಭಿಮಾನವನ್ನು ಬಿಡಬಾರ್ದು. ಗತ್ವಾ ಬ್ರೂಹಿ ಮಹಾಬಾಹೋ ಸರ್ವಶಸ್ತ್ರಭಸಾಂವರಂ ಅರ್ಜುನಂ ಪಾಂಡವಂ ವೀರಂ ದ್ರೌಪದ್ಯ ಪದವೀಂಚರ. ಕೃಷ್ಣ, ಹೋಗಿ ಆ ಅರ್ಜುನನಿಗೆ, ಮಹಾವೀರನಿಗೆ, ಪರಾಕ್ರಮಿಗೆ ಹೇಳು, ದ್ರೌಪದಿ ದಾರಿನಲ್ಲಿ ನಡಿ ಅಂತ. ಯಾವ ಅತ್ತೆಯರಿಗೆ ಈ ತಾಕತ್ತಿದೆ ಗಂಡು ಮಕ್ಕಳಿಗೆ, ಏನ್ರೋ ನಿಮ್ಮ ಹೆಂಡತಿ ಹೇಳ್ದಂಗೆ ಕೇಳ್ರಿ ಅಂತ ಹೇಳೋದಕ್ಕೆ? ಇಂಥ ತಾಯಿ, ಇಂಥ ಅತ್ತೆ, ಇಂಥ ವೀರ ನಾರಿ. ಮಹಾಭಾರತದ ಈ ವೀರ್ಯ, ಈ ಪರಾಕ್ರಮ ಎಲ್ಲಿಗೆ ಹೋಯಿತು? ಅವಳು ಮತ್ತೆ ಮತ್ತೆ ಅಷ್ಟು ಜನರಿಗೂ ಹೇಳ್ತಾಳೆ, ಧರ್ಮರಾಜನಿಗೆ ಹೇಳ್ತಾಳೆ, ನೀನು ಮೂಗು ಮುಚ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದು ಹೇಳಿತನ, ಬ್ರಾಹ್ಮಣ ಲಕ್ಷಣ, ಕ್ಷಾತ್ರವಲ್ಲ, ಯುದ್ಧ ಮಾಡು, ಸಾಯಿ ಅಂತಂತಾಳೆ. ಆಮೇಲೆ ಅದಕ್ಕೊಂದು ದೊಡ್ಡ ಕಥೆಯನ್ನೇ ಹೇಳ್ತಾಳೆ, ವಿದುಲಾ ಪುತ್ರಿಯಂ. ವಿದುಲಾ ಅಂತಕ್ಕಂಥ ತಾಯಿ, ಸಂಜಯ ಅನ್ನುವ ಮಗ ಯುದ್ಧಕ್ಕೆ ಹೋದಾಗ ಅವನು ಯುದ್ಧದಲ್ಲಿ ಓಡಿ ಬಂದುಬಿಡ್ತಾನೆ ಭಯಪಟ್ಟುಕೊಂಡು. ನಿನ್ನ ಹೆಣ ಬಂದಿದ್ದರೆ ನಾನು ಸಂತೋಷ ಪಡ್ತಾ ಇದ್ದೆ, ನೀನು ಹೋಗಿ ಯುದ್ಧ ಮಾಡದೇ ಇರೋದು ಅವಮಾನ ಅಂತ ಚುಚ್ಚಿ ತಿವಿದು ಯುದ್ಧದಲ್ಲಿ ಜಯವಾಗಿ ಬರುವಂತೆ ಮಾಡ್ತಾಳೆ. ಈ ಕಥೆಯೇ ನನ್ನ ಮಕ್ಕಳಿಗೆ ಸಂದೇಶ ಅಂತಂತಾಳೆ. ಹೀಗೆ ನೋಡಿದಾಗ ಕುಂತಿಯ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಎಷ್ಟು ವೀರೋಚಿತವಾದದ್ದು, ಧೀರೋಚಿತವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. 5 ನಿಮಿಷದಲ್ಲಿ ಆ ಕುಂತಿಯ ಇನ್ನುಳಿದ ಭಾಗವನ್ನು ನಾನು ಮುಗಿಸ್ತೀನಿ. ಆಮೇಲೆ ನಾವು ಕುಂತಿಯನ್ನು ಕಾಣತಕ್ಕಂಥದ್ದು ಮಹಾಭಾರತ ಯುದ್ಧದ ಇನ್ನೊಂದು ಭಾಗದಲ್ಲಿ, ಕರ್ಣಭೇದನ ಕಾಲದಲ್ಲಿ. ತುಂಬ ಜನಕ್ಕೆ ಇಲ್ಲಿ ಕರ್ಣ ಪಕ್ಷಪಾತಿಗಳಿಗೆ ಕುಂತಿಯ ಮೇಲೆ ಬಹಳ ರೋಷ ಉಂಟು. ಆದರೆ ಒಂದನ್ನು ಅವರು ಅರ್ಥ ಮಾಡಿಕೊಳ್ಳಲ್ಲ. ಬೇರೆ ಬೇರೆ ಆವೃತ್ತಿಗಳಲ್ಲಿ ಪಂಪ, ಕುಮಾರವ್ಯಾಸ ಇತ್ಯಾದಿಗಳು ಹಾಕಿದ್ದನ್ನು ಇಟ್ಕೊಂಡು ತೊಟ್ಟ ಬಾಣ ತೊಡಬೇಡ, ಮತ್ತು ಪಾಂಡವರಲ್ಲಿ ಯಾರನ್ನು ಕೊಲ್ಲಬೇಡ ಅಂತೆಲ್ಲ ಇವಳು ಕೇಳಿಕೊಂಡ್ಲು ಅಂತ. ವಸ್ತುತಃ ಕುಂತಿ ಏನನ್ನೂ ಕೇಳೋಲ್ಲ, ನಮ್ಮ ಪಕ್ಷಕ್ಕೆ ಬಾ ಅಂತ ಅಷ್ಟೇ ಹೇಳ್ತಾಳೆ. ತಪ್ಪಲ್ವಾ ಇದು? ಈ ಹೊತ್ತಿಗೆ ತಾಯಿಯನ್ನು ವಂಶ ಇಟ್ಟುಕೊಂಡು ಮುಂದೆ ಬಂದು ಸೆಂಟಿಮೆಂಟಲೈಸ್ ಮಾಡಬಹುದಾ ಅಂತ ಪ್ರಶ್ನೆ ಬರುತ್ತದೆ. ಆದರೆ ಇಲ್ಲಿ ಕಾಣಬೇಕಾದದ್ದು ಒಂದು, ಈಗಲಾದರೂ ನಾನು ಮಗ ಅಂತ ಒಪ್ಕೊಳ್ತೀನಿ ಅಂತ ಬಂದಳಲ್ಲ, ಶಿ ವಿಲ್ ಓಪನ್ಲಿ ಕಮ್ ಔಟ್ ಆ್ಯಂಡ್ ಡಿಕ್ಲೇರ್ ಅಂತ. ಇದು ತುಂಬ ದೊಡ್ಡದಲ್ವ? 80 ವರ್ಷದ ವೃದ್ಧೆ ಈಗ ನಾನು 8-10 ವರ್ಷದಲ್ಲಿ ಮಾಡಿದ್ದನ್ನು ತಪ್ಪು ಅಂತ ಒಪ್ಕೊಂಡು ಹೊರಗೆ ಬರ್ತೀನಿ ಅಂತಂದರೆ ಅದನ್ನು ಗೌರವಿಸಬೇಕೋ ಬೇಡವೋ? ಅದು ಮಾಡಿದ್ದು, ಅದು ಸ್ಟ್ರಾಟಜಿನೇ ಇರ್ಬೋದು. ಈ ಮಗನ್ನೂ ಬದುಕಿಸ್ಕೊಳ್ಬೇಕು ಅಂತ ಮಾಡಿದ್ದು, ನಿನ್ನನ್ನು ಕೊಲಿಸಿಬಿಡೋಣ ಅಂತ ಮಾಡಿದ್ದಲ್ಲ. ಹಾಗಿದ್ರೆ ಸುಮ್ಮನೆ ಇರಬಹುದಾಗಿತ್ತು. ಈ ಕರಳ ಕುಡಿಯೂ ಬದುಕಲಿ ಅಂತ ಅಂದುಕೊಂಡ್ಳು. ಮತ್ತು ದೂರಾಶೆ ಒಂದಿದ್ದಿರ್ಬೋದು, ಇದರಿಂದ ಯುದ್ಧನೂ ನಿಂತೀತು ಅಂತಲೂ ಇರಬಹುದು. ಅದು ನಾವು ಊಹೆ ಮಾಡೋಣ. ಆದರೆ ಈ ಮಗ ಬದುಕಲಿ ಅಂತಿತ್ತು, ಕರ್ಣನ ಕೊಲ್ಲೋಕ್ಕಲ್ಲ, ಕರ್ಣನ ಬದುಕಿಸ್ಕೋಕೆ ಮಾಡಿದ್ದು. ಅರೆ, ಕರ್ಣನು ಪ್ರಾಮಾಣಿಕವಾಗಿ ಆಗೋಲ್ಲ ಅಂದ. ನನಗೆ ನೀನು ತಾಯಿ ಅನ್ನೋದು ಗೊತ್ತಿಲ್ಲ. ಅವನು ಹೇಳ್ತಾನೆ ಪಾಂಡವಾಂಬ ಅಂತ, ಪಾಂಡವರ ತಾಯಿ ಅಂತ ಹೇಳ್ತಾನೆ. ಮಾರ್ಮಿಕವಾದ ಸಂಬೋಧನೆ. ಯಾಕೆಂದರೆ ಹುಟ್ಟಿದಾಗಲೇ ಪರಿತ್ಯಕ್ತನಾದವನು, ನನಗೆ ಗೊತ್ತಿಲ್ಲ. ರಾಧೆಯೇ ಹೇಲು ಉಚ್ಚ ಎಲ್ಲ ಬಾಚಿದವಳು ಅಂತ ಹೇಳ್ತಾನೆ. ವಿಣ್ಮೂತ್ರ ಎಲ್ಲ ಮಾಡಿದ್ದಾಗ ಬಾಚಿದ್ದೂ ಮಾತನ್ನು ಹೇಳ್ತಾನೆ. ಅಷ್ಟು ಮಾತ್ರವಲ್ಲದೆ ರಾಧೆಯ ಎದೆಯಲ್ಲಿ ಹಾಲು ತುಂಬಿಕೊಂಡು ಸ್ತನ್ಯ ಬಂತು, ಅದನ್ನು ಕುಡಿದು ಬೆಳೆದದ್ದು ನಾನು ರಾಧೆಯೇ ಅಲ್ಲದೆ ಕೌಂತೆಯ ಅಲ್ಲ ಅಂತಂತಾನೆ. ಮತ್ತು ಸೂತಕುಲದಲ್ಲೇ ಹುಟ್ಟಿ ಬೆಳೆದು ಅಲ್ಲಿಯ ಹೆಣ್ಣು ಮಕ್ಕಳನ್ನೇ ಮದುವೆಯಾಗಿ ಮಕ್ಕಳಿಗೂ ಅದನ್ನೇ ಕೊಟ್ಟು ಮದುವೆಯಾಗಿ ಅಲ್ಲಿಯೇ ಇದ್ದೀನಿ, ನಾನು ಆಚೆಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಕರ್ಣನ ಪ್ರಕರಣದಲ್ಲಿ ವಿಸ್ತರಿಸ್ತೀನಿ ಇದನ್ನು. ಅವನು ಬರೋಲ್ಲ ಅಂದಿದ್ದು ನ್ಯಾಯ. ಮತ್ತು ಅವನೇ ನಿನಗಾಗಿ ನಾನು ಒಂದು ವರ ಕೊಡ್ತೀನಿ, ನಾನು ಅರ್ಜುನನ್ನು ಬಿಟ್ಟು ಇನ್ಯಾರನ್ನು ಕೊಲ್ಲಲ್ಲ. ಅರ್ಜುನ ಸತ್ರು ನಿನಗೆ 5 ಮಕ್ಕಳು, ನಾನು ಸತ್ರು ನಿನಗೆ 5 ಮಕ್ಕಳು ಅಂತ ಕಳಿಸ್ತಾನೆ. ಅದು ಕರ್ಣ ಕೊಟ್ಟ ಬೋನಸ್ಸು. ಕರ್ಣನಿಗೆ ಜನ್ಮ ಕೊಟ್ಟಿದ್ದಕ್ಕೆ ಅಷ್ಟಾದರೂ ಅವನು ಮಾಡಬೇಕಾಗಿತ್ತು, ಮಾಡ್ದ. ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ನಾವು ಅವರಿಗೆ ಒಂದು ಡಿಗ್ನಿಫೈಡ್ ಎಂಡನ್ನು ಕೊಡೋವರೆಗೂ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಅಷ್ಟಕ್ಕೂ ನಾವು ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಇನ್ನು ಬದುಕಿ ಯಾತಕ್ಕೆ ಬೇಕು? ಈ ಅರ್ಥದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಇಬ್ಬರೂ ನಡೆದಿದ್ದಾರೆ.
ಕರ್ಣನ ದೊಡ್ಡತನ ಇರುವುದೇ ಉದ್ಯೋಗ ಪರ್ವದ 2 ಘಟನೆಯಲ್ಲಿ, ಒಂದು ಕೃಷ್ಣ ಮತ್ತು ಇನ್ನೊಂದು ಕುಂತಿ ಇವರ ಜೊತೆಗೆ ಮಾತನಾಡುವಾಗ. ಆಮೇಲೆ ನಾವು ಕುಂತಿಯನ್ನು ಕಾಣೋದು ಯುದ್ಧಾನಂತರದಲ್ಲಿ ಎಲ್ಲರಿಗೂ ಶ್ರಾದ್ದ ಮಾಡುವಾಗ ಕರ್ಣನಿಗೂ ನೀನು ಶ್ರಾದ್ದ ಮಾಡು ಅಂತ ಕೇಳಿದಾಗ. ಯಾಕೆ ಅಂದರೆ ಅಣ್ಣ ಅಂತ ಹೇಳಿದಾಗ ಧರ್ಮರಾಜ ಬಹಳ ಸಂಕಟ ಪಡ್ತಾನೆ. ಈ ಹೆಂಗಸರು ಇಂಥ ರಹಸ್ಯ ಇಟ್ಟುಕೊಳ್ಳುವ ಶಕ್ತಿನೇ ಅವರಿಗೆ ಬೇಡ, ಅವ್ರ ಬಾಯಲ್ಲಿ ಗುಟ್ಟೆ ನಿಲ್ಲೋದು ಬೇಡ ಅಂತ ಶಾಪ ಕೊಟ್ಟ ಅಂತ ಉಂಟು. ಅದರಿಂದ ಹೆಂಗಸರೆಲ್ಲ ಸಮಾಧಾನ ಪಟ್ಕೊಳ್ಬೋದು. ಏನಾದರೂ ಧರ್ಮರಾಜನ ಶಾಪ ಬಿಡಿ, ನಿಮ್ಮ ಗಂಡಸೇ ಕೊಟ್ಟಿದ್ದ ಶಾಪ, ನಾವಾ ಇದಕ್ಕೆ ಹೊಣೆಗಾರಿಕೆ ಅಂತ ಅನ್ಬೋದು. ಆಮೇಲೆ ಕುಂತಿ ಪಾಂಡವರು ರಾಜ್ಯ ಪಡ್ಕೊಂಡು ಅಶ್ವಮೇಧಯಾಗ ಮಾಡಿ ಎಲ್ಲ ಮಾಡಿದ ಮೇಲೆ ನೋಡಿ ಅವಳು ಧೃತರಾಷ್ಟ್ರ ಗಾಂಧಾರಿಯರು ಕಾಡಿಗೆ ಹೊರಟಾಗ ವಿದುರ ಸಂಜಯರು ಹಿಂಬಾಲಿಸಿದಾಗ ಬೀಳ್ಗೊಡಕ್ಕೆ ಅಂತ ಬಂದವಳು ನೋಡ್ತಾ ಇದ್ದಂತೆ ಸೂಚನೆ ಇಲ್ಲದೆ ಅವ್ರ ಜೊತೆ ಹೊರಟೋಗ್ತಾಳೆ. ಪಾಂಡವರು ತಿರುಗಿ ನೋಡ್ತಾರೆ, ತಾಯಿ ತಮ್ಮ ಜೊತೆ ಇಲ್ಲ. ಆ ಕಡೆ ನೋಡ್ತಾರೆ, ಆಗಲೇ 100 ಹೆಜ್ಜೆ ಅವ್ರ ಹಿಂದೆ ಹೋಗಿದ್ದಾಳೆ. ಓಡಿ ಹೋಗಿ ಕೇಳ್ತಾರೆ, ಏನಮ್ಮ ಅರಮನೆಗೆ ಬರದೆ ನೀನು ವನಕ್ಕೆ ಹೋಗ್ತಾ ಇದೆಯಲ್ಲ ಅಂತ. ಹೌದಪ್ಪ, ಇವರು ನನ್ನ ಅಕ್ಕ ಭಾವ ಮಾತ್ರವಲ್ಲ, ನನ್ನ ತಂದೆ ತಾಯಿ ಅತ್ತೆ ಮಾವಂದರ ಸಮಾನ. ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ವಿದುರನೋ ಸಂಜಯನೋ ನೆರಳಾಗಿದ್ದರೆ ಕಣ್ಣಿಲ್ಲದ ಗಾಂಧಾರಿಗೆ ಒಂದು ಹೆಣ್ಣು ಮಗು ಅಂತ ಬೇಕು, ಒಂದು ಹೆಣ್ಣು ದಿಕ್ಕು ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಂಡುಕೊಂಡಿದ್ದಾಳೆ. ಗಾಂಧಾರಿಗೆ ಮುಪ್ಪಿನ ಮುದುಕಿಯಾಗಿದ್ದಿರಬಹುದು, ಆದರೆ ಇನ್ನೊಬ್ಬ ಗಂಡಸರಿಗೆ ಹೇಳಲಾಗದ ಮುಜುಗರದ ಸಂದರ್ಭಗಳಿರುತ್ತವಲ್ಲ, ಮತ್ತೊಬ್ಬ ಹೆಣ್ಣೇ ಇರಬೇಕು ಅಂತ ಗೊತ್ತು. ಇವಳು ಹೋಗ್ತಾಳೆ. ಕಳಿಸ್ಬೋದಾಗಿದ್ದು ದಾಸೀರನ್ನು, ಬೇಕಾದಷ್ಟು ಜನ ಇದ್ದರು. ಅಲ್ಲ, ಯಾವ ಮಟ್ಟಕ್ಕೆ ತನ್ನ ಮಕ್ಕಳನ್ನು ಕೊಲ್ಲೋಕ್ಕೆ ನಿಂತ ತಾಯಿಯ ಜೊತೆಯಲ್ಲಿ ನಾನು ಹೋಗ್ತೀನಿ, ಅವರಿಗೆ ನೆರಳಾಗ್ತೀನಿ ಅಂತೇಳಲ್ಲ, ಬಹಳ ಬಹಳ ಘನವಾದಂಥದ್ದು. ಸವತಿಯನ್ನು ಹೊಟ್ಟೆ ಉರಿ ಪಟ್ಟುಕೊಂಡು ಸಾಧಿಸಿದ ಕುಂತಿಯಲ್ಲಿ ತನ್ನ ಓರಗಿತ್ತಿಗೆ, ತನ್ನ ಮಕ್ಕಳ ಮೃತ್ಯುವೇ ಆದಂಥ ಓರಗಿತ್ತಿಗೆ ಸಮಾಧಾನ ಕೊಡುವಂತೆ ದಾಸಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೋಗುವ ಮಟ್ಟಕ್ಕೆ ಬೆಳೆಯೋದಿಲ್ಲಿ. ನಮ್ಮ ಬೆಳವಣಿಗೆ ನಮ್ಮ ಕೈಯಲ್ಲಿದೆ. ಯಾವುದೋ ಮಂತ್ರ ತಂತ್ರ ವ್ರತ ಪುರಾಣ ಪುಣ್ಯಕಥೆ ಅಂತ ಅಲ್ಲ. ಇನ್ಯಾರೋ ಶಾಪ ಕೊಟ್ಟರು, ಇನ್ಯಾರೋ ಸಾಧಿಸಿದ್ರು, ಇನ್ಯಾರೋ ಮಾಡಿದ್ರು ಅಂತಲ್ಲ. ವಿ ಆರ್ ದಿ ಡೆಸ್ಟಿನಿ ಮೇಕರ್ಸ್ ಆಫ್ ಅವರ್ ಸೆಲ್ಸ್ ಅನ್ನುವಂಥದ್ದನ್ನು ಕುಂತಿ ತೋರಿಸ್ತಾಳೆ. ಮಹಾಭಾರತದಲ್ಲಿ ಇಲ್ಲದ ಒಂದು ಸಂದರ್ಭ ಬರ್ತದೆ, ಅದು ಬಹಳ ಪ್ರಸಿದ್ಧ ಶ್ಲೋಕ. ಅದನ್ನು ಹೇಳಿದ್ರೆ ಕುಂತಿಯ ಮನೋಧರ್ಮವೂ ಗೊತ್ತಾಗುತ್ತದೆ. ಮಗುವನ್ನು ಹೆರುವ ತುಂಬು ಗರ್ಭಿಣಿ ಸ್ಥಿತಿಯಲ್ಲಿ ಉತ್ತರೆ ಬರ್ತಾಳೆ ವಿಧವೆ. ಮದುವೆ ಆಗ್ತಾ ಇದ್ದಂಗೆನೇ ವೈಧವ್ಯ ಬಂತು ಅವಳಿಗೆ. ಪುಣ್ಯವಶಾತ್ ಗರ್ಭಿಣಿ. ಪರೀಕ್ಷಿತ ಗರ್ಭದಲ್ಲಿದ್ದಾನೆ. ಅಶ್ವತ್ಥಾಮ ಬೇರೆ ಪಾಪಿ ಅಸ್ತ್ರ ಬಿಟ್ಟಿದ್ದಾನೆ. ಅವಳಿಗದು ಗೊತ್ತಿಲ್ಲ. ಬಂದು ಅತ್ತೆಗೆ ತನ್ನ ಹೊಟ್ಟೆಯ ಮಗುವಿಗೆ ಮುತ್ತಜ್ಜಿ ಆಗುವಳಿಗೆ ನಮಸ್ಕಾರ ಮಾಡಿದಾಗ ಅವಳು ಭಾಗ್ಯವಂತಂ ಪ್ರಸೂಯೇತಾಹ ಮಾಶೂರಂ ಮಾಚಧಾರ್ಮಿಕಂ ಶೂರಾಶ್ಚ ಕೃತವಿದ್ಯಾಶ್ಚ ವನೇ ತಿಷ್ಠಂತಿ ಮತ್ಸುತಾಹ. ಅಮ್ಮ, ಭಾಗ್ಯವಂತನಾದ ಮಗ, ಲಕ್ಕಿ ಫೆಲೋ ನಿನಗೆ ಹುಟ್ಟಲಿ. ಶೂರಾನೂ ಬೇಡ, ವಿದ್ಯಾವಂತನೂ ಬೇಡ, ಧಾರ್ಮಿಕನೂ ಬೇಡ, ಇದೆಲ್ಲ ಆಗಿರೋ ನನ್ನ ಮಕ್ಕಳು ಕಾಡಲ್ಲೇ ಕೂತಿದ್ದಾರೆ ಅಂತ. ಅಷ್ಟೊತ್ತಿಗಾಗಲೇ ರಾಜ್ಯ ಬಂದಿತ್ತು. ಆದರೆ ಅವಳಿಗೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಗಾದೆನೇ ಇದ್ದದ್ದು. ಅಂದರೆ ತಾಯಂದರಿಗೆ ಲೋಕೋಪಕಾರ ಮಾಡೋ ಮಕ್ಕಳು ಬೇಡ. ಪಕ್ಕದ ಮನೆ ಹುಡುಗ ಸನ್ಯಾಸಿ ಆದರೆ ಇವರು ಹೋಗಿ ವೇದಾಂತ ವಿಜ್ಞಾನ ಸಮನ್ವಿತರಾದಂಥವರು, ಯತಿಗಳು, ಪದವಾಕ್ಯ ಪ್ರಮಾಣ ಪಾರಾವಾರಿಣರು ಅಂತ ನಕರ್ಮಣಾನ ಪ್ರಜಯಾಧನೇನ ಅಂತ ಹೇಳಿಸ್ಕೊಂಡು ನಮಸ್ಕಾರ ಮಾಡ್ತಾರೆ. ಬೇಕಾದರೆ ಪಾದಪೂಜೆ ಮಾಡ್ತಾರೆ, ಇನ್ನೊಂದು 500 ರೂಪಾಯಿ ಹೆಚ್ಚು ಕಾಣಿಕೆ ಇಟ್ಟು ಬರ್ತಾರೆ. ತಮ್ಮ ಮಗ ಮಾತ್ರ ಸನ್ಯಾಸಿ ಆಗಬಾರ್ದು. ತನ್ನ ಮಗ ನನ್ನ ಕಣ್ಣೆದುರಿಗೆ ಇರಬೇಕು ಅಷ್ಟೇ, ಬೇರೆ ಯಾವುದಕ್ಕೂ ಏನು ಬೇರೆಯವರು ಆಗಬಹುದು ಅಂತ ಈ ಥರ ಇರ್ತದೆ. ಆ ಸಹಜವಾದ ಮಾತೃತ್ವದ ಸ್ವಭಾವವನ್ನು ಕಾಣ್ತೀವಿ. ಇಷ್ಟು ಕಂಡಿದ್ದು ಅವಳ ಸ್ಥಾಯಿ ಭಾವ ವೀರ. ಯಾಕೆಂದರೆ ಈ ಬಾಲ ವಿಧವೆಯನ್ನು ಕಂಡವಳಿಗಾದ ದುಃಖದಿಂದ ಹೇಳಿದಂಥ ಮಾತು ಅನಿಸುತ್ತದೆ. ಮತ್ತು ನೋಡಿ, ಕಾಡಲ್ಲಿದ್ದಾಗ ಕೆಲವು ಕಾಲ ಆದಮೇಲೆ ಪಾಂಡವರಲ್ಲಿ ಸಹದೇವ ನಕುಲರಿಗೆ ತುಂಬ ಕಾಡುತ್ತದೆ ತಾಯಿಯ ನೆನಪು. ಅದು ಭಾಳ ಚೆನ್ನಾಗಿದೆ. ಆ ಸವತಿಯ ಮಕ್ಕಳ ಪ್ರೀತಿ ಕುಂತಿಯ ಮೇಲೆ ಎಷ್ಟಿತ್ತು ಅಂತ. ಹೋಗಿ ನೋಡೋಣ ಅಣ್ಣ ಅಮ್ಮನ್ನ ಅಂತಾರೆ. ಎಲ್ಲರೂ ಬರ್ತಾರೆ. ಬಂದಾಗ ದೂರದಲ್ಲಿ ಕುಂತಿ ನೀರಿನ ತಪ್ಪಲೆ ಇಟ್ಕೊಂಡು ಬರ್ತಾ ಇರ್ತಾಳೆ. ಕಂಡ ತಕ್ಷಣ ಓಡಿ ಹೋಗಿ ಸಹದೇವ ನಕುಲ ಅವರ ಕಾಲನ್ನು ಹಿಡಿದು ಅಪ್ಪುಕೋತಾರೆ ಅಂತ ಬರ್ತದೆ. ಆಗ ಸಹದೇವನಿಗೆ 60 ವರ್ಷ, ಕುಂತಿಗೆ ಹತ್ತತ್ರ 90 ವರ್ಷ. ಇವರಿಗೆ ಷಷ್ಠ ಪೂರ್ತಿಯಾಗಿದೆ. ಆದರೆ ಮಕ್ಕಳೇ ಯಾವ ವಯಸ್ಸಾದರೂ ತಾಯಿನೇ ಅಪ್ಪಿಕೊಂಡು ಅಳುತ್ತಾರೆ. ಆಮೇಲೆ ಮಾತುಕತೆ ಆಗುತ್ತದೆ. ಅಂದೇ ವಿದುರ ತೀರಿಕೊಳ್ತಾನೆ. ಆ ಕಥೆಯನ್ನೆಲ್ಲ ನಾನು ನಾಳೆ ದಿವಸ ಹೇಳ್ತೀನಿ ವಿದುರನ ಪಾತ್ರದಲ್ಲಿ. ಆಗ ಕುಂತಿ ವ್ಯಾಸರು ಎಲ್ಲರೂ ಬಂದಾಗ ಕುಂತಿ ವ್ಯಾಸರ ಮುಂದೆ ಹೇಳ್ತಾಳೆ. ವ್ಯಾಸರೇ ಬಂದು ವಿದುರನ ಅಂತ್ಯಕ್ರಿಯೆ ಮಾಡಿಸಿರ್ತಾರೆ. ಆಗ ಎಲ್ಲ ಅಂತರಂಗವನ್ನು ತೋಡ್ಕೋತಾ ಇರ್ತಾಳೆ. ಅದು ಒಂದು ರೀತಿಯ ಅದ್ಭುತವಾದ ಕನ್ಫೆಷನ್. ಪಾದ್ರಿ ಇಲ್ಲದೆ, ಕನ್ಫೆಷನ್ ಬಾಕ್ಸ್ ಇಲ್ಲದೆ ನಡೆದಂಥ ಒಂದು ಕನ್ಫೆಷನ್. ಅಂತರಂಗದ ದುಃಖವನ್ನು, ತಳಮಳವನ್ನು, ದುಗುಡಗಳನ್ನು ಹೊನಲಾಗಿ ಹರಿಸ್ತಾರೆ. ತುಂಬ ಮಾರ್ಮಿಕವಾದ ಸಂದರ್ಭ. ಬಹಳ ಜನ ಯುದ್ಧ ಪರ್ವಗಳಿಗೆ ಮುಗಿಸಿಬಿಡ್ತಾರೆ ಭಾರತವನ್ನು.
ಮುಂದಿನ 8 ಪರ್ವಗಳು ಓದಬೇಕು. ನಿಜವಾದ ಭಾರತ ಸ್ವಾರಸ್ಯ ಅಲ್ಲಿದೆ. ಅದನ್ನು ವ್ಯಾಸರಿಗೆ ಮಾತ್ರ ಬರೆಯೋಕ್ಕೆ ಸಾಧ್ಯ ಆಯಿತು. ಆಗ ಕುಂತಿ ಹೇಳ್ತಾಳೆ, ಈಗಲೂ ನನಗೆ ಕರ್ಣನ ಬಗ್ಗೆ ಕಳವಳ ಕಾಡುತ್ತದೆ. ನಾನು ಅವನಿಗೆ ಅನ್ಯಾಯ ಮಾಡಿದೆ ಅನಿಸುತ್ತೆ. ಹತ್ತತ್ರ 80 ವರ್ಷಗಳ ಹಿಂದೆ ಆದಂಥ ಘಟನೆ ಅದು ನೋಡಿ. ಅದಕ್ಕೆ ಅವಳು ಮರುಕ ಪಡ್ತಾ ಇದ್ದಾಳೆ. ಕರ್ಣನನ್ನು ನಾನು ಕಳ್ಕೊಂಡೆ ಅನಿಸುತ್ತೆ, ಅನ್ಯಾಯ ಮಾಡಿದೆ ಅನಿಸುತ್ತೆ, ನನಗಿನ್ನೇನು ದಾರಿ ತೋರಲಿಲ್ಲ, ನಿಯೋಗ ಸಂತಾನ ಆಯಿತು, ಇದೆಲ್ಲ ತಪ್ಪ, ನನ್ನ ಬದುಕು ಪಾಪವ, ಸವತಿ ಮಾತ್ಸರ್ಯ ಇರಬಹುದು, ಪುತ್ರ ಮೋಹ ಇರಬಹುದು, ಪುತ್ರ ಪರಿತ್ಯಾಗ ಇರಬಹುದು, ಅದನ್ನು ಗುಟ್ಟು ಮಾಡಿದ್ದು, ಇವೆಲ್ಲ ನಾನು ಯಾವ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಇದರಿಂದ ನಿಷ್ಕೃತಿ ಇಲ್ವಾ ಅಂತ. ಆಗ ವ್ಯಾಸರ ಮಾತು ತುಂಬ ಮಾರ್ಮಿಕವಾದದ್ದು. ಸರ್ವಂ ಬಲವತಾಂ ಪಥ್ಯಂ, ಸರ್ವಂ ಬಲವತಾಂ ಶುಚಿ, ಸರ್ವಂ ಬಲವತಾಂ ಧರ್ಮ, ಸರ್ವಂ ಬಲವತಾಂ ಸ್ವಕಂ. ಅಮ್ಮ, ಆತ್ಮಬಲ ಇದ್ದವರಿಗೆ ಎಲ್ಲ ಸರಿ, ಎಲ್ಲ ಶುಚಿ, ಎಲ್ಲ ಧರ್ಮ, ಎಲ್ಲ ಸರಿ, ನೀನು ಮಾಡಿದ್ದಷ್ಟು ಸರಿ, ಯೋಚನೆ ಮಾಡಬೇಡ ತಾಯಿ ಅಂತ. ಇದನ್ನು ಒಬ್ಬ ವ್ಯಾಸರು ಮಾತ್ರ ಹೇಳೋಕ್ಕೆ ಸಾಧ್ಯ, ಒಬ್ಬ ಕುಂತಿಗೆ ಮಾತ್ರ ಹೇಳಿಸ್ಕೊಳ್ಳೋಕ್ಕೆ ಸಾಧ್ಯ. ಆತ್ಮವಂತಿಕೆ ಇತ್ತು. ಅವಳು ನವೆದಿದ್ದಾಳೆ, ನೊಂದಿದ್ದಾಳೆ, ಬೇಕಾದಷ್ಟು ಸತ್ಕಾರ್ಯ ಮಾಡಿದ್ದಾಳೆ, ತೊಳ್ಕೊಂಡಿದ್ದಾಳೆ. ಡೋಂಟ್ ಬಿ ಜಡ್ಜ್ಮೆಂಟಲ್ ಅಂತಾರಲ್ಲ, ವ್ಯಾಸರು ಜಡ್ಜ್ಮೆಂಟಲ್ಲೇ ಅಲ್ಲದ ಮಹಾನುಭಾವರು. ತಮ್ಮ ತಾಯಿಯ ಮದುವೆ ಹಿಂದಿನ ಪ್ರಣಯ, ಆಗ ಅವಳು ನಾಚಿಕೊಂಡಿದ್ದು, ಅದನ್ನೂ ಕೂಡ ಬರೆಯಬಲ್ಲವರು ಅಂತ ನಾನು ಮೊನ್ನೆ ಹೇಳಿದ್ದೆ. ಅವರಿಗೆ ಸಾಧ್ಯ ಆಗುತ್ತದೆ. ಈ ನಿರ್ಮಮತೆ, ಈ ಬಯಲಾಗುವಿಕೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಕುಂತಿಗೆ ಆಗ ಸಮಾಧಾನ. ವ್ಯಾಸರು ಆಮೇಲೆ ಗಂಗಾ ನದಿಯ ನೀರಿನ ಮೇಲೆ, ಅವತ್ತು ಪೂರ್ಣಿಮೆ, ಎಲ್ಲ ಸತ್ತಂತಹ ಕುರುವೀರರನ್ನು ಮತ್ತು ಪಾಂಡವ ಪಕ್ಷದ ವೀರರನ್ನ ಎಲ್ಲರನ್ನೂ ಎಬ್ಬಿಸಿ ತೋರಿಸ್ತಾರೆ. ಅವನ್ನು ಕಂಡು ಆಗ ಕರ್ಣನ ಚೈತನ್ಯ ಪ್ರೇತ ಬಂದು ಕುಂತಿಯನ್ನು ತಬ್ಬಿಕೊಂಡು ಸಮಾಧಾನ ಮಾಡಿತು ಅಂತ ಬರ್ತದೆ. ಅಂದರೆ ಪೊಯಿಟಿಕ್ ಜಸ್ಟಿಸ್ ಕೊಟ್ಟರೆ ಹೀಗೆ ಕೊಡಬೇಕು. ಕುಂತಿಗೆ ಅಂತೂ ಸಮಾಧಾನವಾಯಿತು. ಕರ್ಣನಿಗೆ ಮಾಡಿದ ಅನ್ಯಾಯಕ್ಕೊಂದು ಕ್ಷಮೆ ಇದೆ, ಆತ್ಮಬಲದಿಂದ ಗೆದ್ದೆ ಅಂತ. ಅದಾದ ಕೆಲವೇ ದಿವಸಕ್ಕೆ ತೀರ್ಥಯಾತ್ರೆ ಮಾಡ್ತಾ ಇದ್ದಾಗ ಸಂಜಯ, ಧೃತರಾಷ್ಟ್ರ, ಕುಂತಿ, ಗಾಂಧಾರಿ ಕಾಳ್ಗಿಚ್ಚಿಗೆ ಸಿಕ್ಕಿದ್ರು, ಚಿಟ್ಟೆಗಳಂತೆ ಸೀದು ಹೋದರು. ಇಡೀ ಮಹಾಭಾರತದ ಹೆಣ್ಣುಗಳಿಗೆಲ್ಲ ಇಲ್ಲ ಕಾಡು ಇಲ್ಲ ಬೆಂಕಿ, ಎರಡೇ ಕೊನೆ ಅಂತ ನಮ್ಮ AR ಕೃಷ್ಣಶಾಸ್ತ್ರಿಗಳು ಬರೀತಾರೆ. ಸುಡುಗಾಡಿಗೆ ಕಾಡೇನು ಬೆಂಕಿ ಏನು, ಹೆಣ್ಣು ಮಕ್ಕಳ ಬದುಕು ಬಹಳ ಕಷ್ಟ. ಅದಕ್ಕೆ ಬೆಲೆ ಕೊಟ್ಟು ಬದುಕಿದಂಥವಳು ಕುಂತಿ. ಅಷ್ಟು ಮಟ್ಟಿಗೆ ಪಾಪ ಅದೃಷ್ಟ ಇಲ್ಲದೆ ಇರೋಳು ಗಾಂಧಾರಿ. ಒಬ್ಬರೂ ಟು ದಿ ಕೋರ್ ಕೆಟ್ಟ ಹೆಣ್ಣು ಮಕ್ಕಳು ಮಹಾಭಾರತದಲ್ಲಿ ಇಲ್ಲ. ಶಕುನಿಯಂಥ ಹೆಣ್ಣು ಮಹಾಭಾರತದಲ್ಲಿ ಇಲ್ಲ. ಶಕುನಿಯಂಥ ಗಂಡೇ ಇರತಕ್ಕಂಥದ್ದು. ದುರ್ಯೋಧನಂಥ ಹೆಣ್ಣು ಇಲ್ಲ. ವ್ಯಾಸರ ದೃಷ್ಟಿ ಎಷ್ಟು ಪ್ರೀತಿಪಾತ್ರವಾದ ದೃಷ್ಟಿಯೋ, ಸ್ತ್ರೀತ್ವಕ್ಕೆ ಗೌರವ ತಂದು ಕೊಟ್ಟವರು. ಅವರಿಗಿಂತ ದೊಡ್ಡ ಸ್ತ್ರೀ ಯಾರೂ ಇಲ್ಲ ಅನಿಸುತ್ತೆ. ನಾಳೆ ವಿದುರನ್ನು ನೋಡೋಣ. ನಮಸ್ಕಾರ.